जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಾಗವತದ ಏಕಾದಶ ಸ್ಕಂದದಲ್ಲಿ ಅನಂತ ಗುಣ ಪರಿಪೂರ್ಣನಾದ ಸರ್ವೋತ್ತಮನಾದ ಸರ್ವಜ್ಞನಾದ ಎಲ್ಲ ವೇದಗಳನ್ನು ತನ್ನ ಮುಖದಿಂದ ನಿರಂತರ ಉಚ್ಚಾರ ಮಾಡುವ ಪರಮಾತ್ಮ ಉದ್ಧವನಿಗೆ ಉಪದೇಶ ಮಾಡ್ತಾನೆ. ಉದ್ಗೀರ್ಯಂತೆ ನಿಶಮ್ಯತಃ ಅಂತಾರೆ ಶ್ರೀಮದಾಚಾರ್ಯರು. ಎಲ್ಲ ವೇದಗಳು ನ್ಯಸ್ತೋಗಿರಾದಪಿ ನಿರಂತರ ಮುದ್ಗಿರಂತಂ ವಿದ್ಯಾಹ ಅಶೇಷತಃ ಹಯಗ್ರೀವ ದೇವರನ್ನು ಹೇಳುವಾಗ ನಿರಂತರವಾಗಿ ತನ್ನ ಮುಖದಿಂದ ವೇದಗಳನ್ನು ಉಪದೇಶ ಮಾಡ್ತಾ ಬ್ರಹ್ಮಾದಿ ದೇವತೆಗಳಿಗೆ ಜ್ಞಾನವನ್ನು ಕೊಡುವ ಜ್ಞಾನಪ್ರದನಾದ ಅನಂತ ಗುಣಪೂರ್ಣನಾದ ಪರಮಾತ್ಮ ಶ್ರೀಕೃಷ್ಣನ ರೂಪದಲ್ಲಿ ಉದ್ಧವನಿಗೆ ಉಪದೇಶವನ್ನು ಮಾಡುತ್ತಿದ್ದಾನೆ. ಅನೇಕ ವಿಚಾರಗಳು ನಾವೆಲ್ಲರೂ ಪ್ರತಿನಿತ್ಯ ತಿಳಿಯಬೇಕಾದ, ನಿತ್ಯವೂ ಅನುಷ್ಠಾನ ಮಾಡಬೇಕಾದ ವಿಚಾರಗಳನ್ನು ಉದ್ಧವನ ಮೂಲಕ ಜಗತ್ತಿಗೆ ತಿಳಿಸ್ತಾನೆ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ 4 ಯುಗಗಳು. ಈ 4 ಯುಗಗಳ ಚಕ್ರ ಮೇಲಿಂದ ಮೇಲೆ ತಿರುಗುತ್ತಾ ಇರುತ್ತೆ. ಯುಗ ಚಕ್ರಕ್ಕೆ ತಕ್ಕಂತೆ ಬದಲಾವಣೆ ಇದೆ. ಕೃತಯುಗದಲ್ಲಿರುವ ಜನ ಯಾವ ರೀತಿ ಧರ್ಮದ ಆಚರಣೆ ಮಾಡ್ತಿದ್ರೋ ಅದು ತ್ರೇತಾಯುಗದಲ್ಲಿ ಮಾಡಲಿಕ್ಕಾಗಲ್ಲ. ತ್ರೇತಾಯುಗದಲ್ಲಿ ಆಚರಣೆ ಮಾಡೋದು ದ್ವಾಪರದಲ್ಲಿ ಇಲ್ಲ, ದ್ವಾಪರದಲ್ಲಿದ್ದದ್ದು ಕಲಿಯುಗದಲ್ಲಿ ಇಲ್ಲ. ಯುಗ ಚಕ್ರಗಳಿಗೆ ತಕ್ಕಂತೆ ಧರ್ಮಗಳ ವ್ಯವಸ್ಥೆ. ಪ್ರತಿ ವರ್ಷ ಪಂಚಾಂಗದಲ್ಲಿ ಕೇಳ್ತೀರಿ, ಕೃತಯುಗದಲ್ಲಿ 4 ಪಾದ ಧರ್ಮ ಇತ್ತು. ಸತ್ಯ, ದಾನ, ತಪಸ್ಸು, ಶೌಚ. ಕೃತಯುಗದಲ್ಲಿ 4 ಪಾದ, ತ್ರೇತಾಯುಗದಲ್ಲಿ 3 ಪಾದ ಧರ್ಮ, ದ್ವಾಪರದಲ್ಲಿ 2 ಪಾದ, ಕಲಿಯುಗದಲ್ಲಿ 1 ಪಾದ ಧರ್ಮದ ಆಚರಣೆ. ಕಲಿಯುಗದಲ್ಲಿ ಧರ್ಮದ ಆಚರಣೆನೂ ಕಡಿಮೆ, ಧರ್ಮದ ಆಚರಣೆ ಮಾಡುವ ಜನರಿಗೆ ಪ್ರೋತ್ಸಾಹನೂ ಕಡಿಮೆ. ಹಾಗಾಗಿ ಕೃತಯುಗದಲ್ಲಿ 1,00,000 ವರ್ಷ ಆಯುಷ್ಯ ಇರ್ತಿತ್ತಂತೆ. ಕೃತಯುಗದಲ್ಲಿ ಬದುಕುವವರು 1,00,000 ವರ್ಷ ಬದುಕ್ತಿದ್ರು. ತ್ರೇತಾಯುಗದಲ್ಲಿ ಕಡಿಮೆಯಾಗಿ 10,000 ವರ್ಷ ಆಯುಷ್ಯ ಆಯಿತು. ದ್ವಾಪರದಲ್ಲಿ 1 ವರ್ಷ, ಕಲಿಯುಗದಲ್ಲಿ ಪ್ರಾರಂಭದಲ್ಲಿ 120 ವರ್ಷ ಇತ್ತು. ಈಗ ಅದರ ಅರ್ಥಕ್ಕೆ ಬಂದು ನಿಂತಿದೆ. ಅಕಸ್ಮಾತ್ತಾಗಿ 60-70 ಆದ ಮೇಲೂ ಆರೋಗ್ಯವಾಗಿದ್ದೀರಿ ಅಂದರೆ ಬೋನಸ್ ಅದು. ಕಲಿಯುಗದೊಳಗೆ ಆಯುಷ್ಯ ಕಡಿಮೆ, ಇರುವ ಆಯುಷ್ಯದೊಳಗೆ ಸಾಧನ ಮಾಡಿಕೊಳ್ಳಬೇಕು ಅಂತ ಬುದ್ಧಿ ಬರೋದು ಕಡಿಮೆ. 100 ಅಪೇಕ್ಷೆಗಳು, ಆಸೆಗಳು, ಚಿಂತೆಗಳು, ಅದನ್ನೆಲ್ಲ ಪೂರ್ಣ ಮಾಡ್ತಾ ಮಾಡ್ತಾ ನೋಡ್ತಾನೆ ಆಯುಷ್ಯ ಮುಗದೇ ಹೋಗ್ಬಿಟ್ಟಿರ್ತದೆ. ಬಹಳ ಸುಂದರವಾಗಿ 4 ಯುಗಗಳ ಧರ್ಮವನ್ನು ಉದ್ಧವನಿಗೆ ಕೃಷ್ಣ ಪರಮಾತ್ಮ ಉಪದೇಶ ಮಾಡ್ತಾನೆ. ಕೃತಯುಗದಲ್ಲಿರುವ ಜನರಿಗೆ ಪಾಪ ಮಾಡಬೇಕು ಅಂತ ಅನಿಸ್ತಾನೆ ಇರಲಿಲ್ಲ. ಅವರ ಬುದ್ಧಿ ಪಾಪ ಕರ್ಮಗಳಿಗೆ ಹೋಗ್ತಾನೆ ಇರಲಿಲ್ಲ. ಹಾಗಿತ್ತು ಕೃತಯುಗ. ಯಾವಾಗಲೂ ಪುಣ್ಯಕರ್ಮಗಳಲ್ಲೇನೆ ತೊಡಗಬೇಕು. ಸ್ವಲ್ಪ ಪಾಪ ಮಾಡುವ ಬುದ್ಧಿ ತ್ರೇತಾಯುಗದಲ್ಲಿ ಶುರುವಾಯಿತು. ದ್ವಾಪರದಲ್ಲಿ ಅರ್ಧ ಪಾಪ ಅರ್ಧ ಪುಣ್ಯ. ಕಲಿಯುಗದೊಳಗೆ ಬಹಳ ಕಡಿಮೆ ಪುಣ್ಯ ಮಾಡೋ ಬುದ್ಧಿ ಬರೋದು. ಆದರೆ ನೋಡಿ, ಯುಗ ಚಕ್ರಗಳಿಗೆ ತಕ್ಕಂತೆ ಪುಣ್ಯ ಪಾಪಗಳಲ್ಲಿ ವ್ಯತ್ಯಾಸ ಇದೆ. ಆದರೆ ಕಲಿಯುಗದ ಒಂದು ಒಳ್ಳೆ ಗುಣ ಏನು ಗೊತ್ತಾ?
ದೇವತೆಗಳು ಅಪೇಕ್ಷೆ ಪಡ್ತಾರಂತೆ ಕಲಿಯುಗದಲ್ಲಿ ಜನ್ಮ ಬರಲಿ ಅಂತ. ಅಲ್ಲೇನಿದೆ ಕಲಿಯುಗದಲ್ಲಿ? ಕೃತತ್ರೇತ ದ್ವಾಪರ 3 ಯುಗಗಳಲ್ಲಿ ಇಲ್ಲದೇ ಇರುವುದು ಕಲಿಯುಗದಲ್ಲಿ ಅಂಥದ್ದೇನು, ನಮಗೂ ಜನ್ಮ ಬರಲಿ ಅಂತಾರೆ ದೇವತೆಗಳು. ಕೃತಯುಗದಲ್ಲಿ ನಾನಾ ರೀತಿಯಾಗಿ ಭಗವಂತನ ಆರಾಧನೆ ಪೂಜೆಯನ್ನ ಮಾಡ್ತಾರೆ. ತ್ರೇತಾಯುಗದಲ್ಲಿ ಯಜ್ಞಯಾಗ ಮಾಡ್ತಾರೆ. ದ್ವಾಪರದಲ್ಲಿ ತಪಸ್ಸು ಮಾಡ್ತಾರೆ. ಹಿಂದಿನ 3 ಯುಗಗಳಲ್ಲಿ 100 ವರ್ಷ ತಪಸ್ಸು ಯಾಗ ಮಾಡಿ ಏನು ಪುಣ್ಯ ಸಂಪಾದನೆ ಮಾಡುತ್ತಾರೋ ಅದನ್ನು ಕಲಿಯುಗದಲ್ಲಿ ನಾಮಸ್ಮರಣೆಯಿಂದ ಕೊಡ್ತಾರಂತ ದೇವರು. ತ್ರೇತಾಯಾಂ ಯಜತೋ ಮುಖೈ, ತುಂಬ ಪರಿಶ್ರಮ ಪಡಬೇಕು. ಹಿಂದಿನ ಯುಗಗಳಲ್ಲಿ 100 ವರ್ಷ ಗೆಡ್ಡೆ ಗೆಣಸ ತಿಂದು ತಪಸ್ಸು ಮಾಡಬೇಕು. ಆ ಸಿದ್ಧಿಯನ್ನು ಅವರೇನು ಪಡಿತಿದ್ರು? ಕಲವು ತದ್ಹರಿ ಕೀರ್ತನಾತ್. ಕಲಿಯುಗದಳು ಹರಿನಾಮವು ನೆನೆದರೆ ಕುಲಕೋಟಿಗಳು ಉದ್ಧರಿಸುವವು. ಆದರೆ ಒಂದು ದುರ್ದೈವ ಏನು ಗೊತ್ತಾ? ಕೇವಲ ನಾಮಸ್ಮರಣೆ ಮಾಡುವ ಮಾತ್ರದಿಂದ ಹಿಂದಿನ 3 ಯುಗಗಳಲ್ಲಿ ಮಾಡುವ ಸಾಧನೆಗಿಂತ ಹೆಚ್ಚು ಫಲ ಪಡಿತಾನೆ. ಆದರೆ ಆ ನಾಮಸ್ಮರಣೆನೂ ನಾಲ್ಗೆ ಬರೋದಿಲ್ಲ. ನೋಡಿಬೇಕಾದ್ರೆ ಬೆಳಗ್ಗೆ ಹಾಸಿಗೆಯಿಂದ ಎದ್ದು ರಾತ್ರಿ ಮತ್ತೆ ಮಲಗುವವರೆಗೆ ಹರಟೆ, ನಿದ್ದೆ, ಚಾಡಿ ಹೇಳೋದು, ಅವ್ರ ಮಾತು ಇವ್ರ ಮಾತು, ಚಟ್ನಿ ಆಯಿತು, ಕೋಸಂಬರಿ ಆಯಿತು, ಉಪ್ಪಿಟ್ಟಾಯಿತು, ಒಂದ ತಿಂದದ್ರ ಬಗ್ಗೆ ಇಲ್ಲ, ಓಡಾಡಿದ್ರ ಬಗ್ಗೆ ಇಲ್ಲ, ನೋಡಿದ್ರ ಬಗ್ಗೆ ಇಲ್ಲ, ಯಾವುದೋ ಸಂಬಂಧ ಪಡದೇ ಇರುವ ವಿಚಾರಗಳು. ಹರಿ ನಾರಾಯಣ ಅಚ್ಯುತ ಗೋವಿಂದ ಬರೋದಿಲ್ಲ ನಾಲ್ಗೆಗೆ. ನಾಮಸ್ಮರಣೆ ಮಾಡೋದಕ್ಕೆ ಕಷ್ಟ ಇಲ್ಲ. ಸುಲಭನು ಹರಿ ತನ್ನವರ ಅರಗಳಿಗೆ ಬಿಟ್ಟಗಲನು. ಆದರೆ ಸಮಸ್ಯೆ ಏನು ಗೊತ್ತಾ? ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಸುಲಭನೋ ಹರಿ, ಅವನಷ್ಟು ಸುಲಭ ಯಾರಿಲ್ಲ ಅಂತಾರೆ ಜಗನ್ನಾಥದಾಸರು. ಮಧ್ಯಾಹ್ನ ಊಟ ಮಾಡಿ ನೀವು ರೂಮಲ್ಲಿ ಮಲಗಿರ್ತೀರಿ. ಯಾರೋ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತ ನಿಮ್ಮ ಬಾಗಿಲು ಬಾರಿಸ್ತಾರೆ. ಬಾಗಿಲ ತೆಗೆದಿದ್ದೇ ಇರುತ್ತೆ. ಅವ್ರು ಬಾಗಿಲು ತೆಗೆದು ಒಳಗೆ ಬರ್ತಾರೆ, ನೀವು ಅಲ್ಲೇ ಮಲಗಿರ್ತೀರಿ. ಅವ್ರು ಬಂದವರು ನಿಮಗೆ ಪರಿಚಯದವರೇ, ನಿಮಗೆ ಬೇಕಾದವರೇ. ಆದರೂ ಅವರು ಬಂದದ್ದಕ್ಕೆ ನೀವು ಮಲಗಿಂದ ಎದ್ದು ತಾನೇ ಕೂತು ಮಾತಾಡ್ತೀರಿ. ಅವ್ರ ಹತ್ರ ಅಯ್ಯೋ ಪಾಪ ಮಲಗ್ರಿ, ನಾನು ಡಿಸ್ಟರ್ಬ್ ಮಾಡಿದೆ, ಇಲ್ಲಿ ನಿಮ್ಗೆ ಅರ್ಜೆಂಟ್ ಮಾತಾಡಬೇಕು ಅಂತ ನಾನು ಬಂದೆ, ಇಲ್ಲ ಬನ್ರಿ ಕೂತ್ಕೊಳ್ರಿ ಅಂತಾರೆ. ಮಲಗಿದವರು ಎದ್ದು ಕೂತು ಮಾತಾಡ್ತಾರೆ. ಅಕಸ್ಮಾತ್ ಮಲಗಿಕೊಂಡೇ ಮಾತಾಡಿದ್ರು ಅಂತ ಇಟ್ಕೊಳ್ಳಿ, ಏನ್ ಮಾಡ್ತೀರಿ ನೀವು? ಹೊರಟೋಗಲ್ಲ. ಅವ್ರ ಜೊತೆಗೆ 2 ನಿಮಿಷ ಮಾತಾಡಿ ಎಲ್ಲ ಕಡೆಗೆ ಡಂಗ್ರ ಮಂಗಳಾರತಿ ಅವ್ರ ಹೆಸರಲ್ಲಿ, ಅಯ್ಯೋ ರೂಮಿಗೆ ಹೋಗಿದ್ರಿ, ಮಲಗದಲ್ಲಿ ಮಾತಾಡಿ, ಎದ್ದು ಹೇಳಿಲ್ರಿ ಅವರು. ಅಕಸ್ಮಾತ್ ಆಗಿ ಒಬ್ಬ ವ್ಯಕ್ತಿಯ ಮನೆಗೆ ನಾವು ಯಾರ್ದೋ ಮನೆಗೆ ಹೋದರೆ ಅವರು ಮಲಗಿದಲ್ಲಿ ಮಾತಾಡಿದರೆ ನಮಗೆ ಅವಮಾನ ಆದಂಗೆ. ಅದರ ದೇವರಂತ, ನೀನು ಮಲಗಿ ಹೇಳಯ್ಯ, ನಾನು ಕೂತು ಕೇಳ್ತೀನಂತಾನೆ. ಮಲಗಿ ಪರಮಾದರದಿ ಪಾಡಲು, ಕುಳಿತು ಕೇಳುವ ಕುಳಿತು ಪಾಡಲು, ನಿಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಿಮಗೆಂಬ ಸುಲಭನೋ ಹರಿ. ಹೀಗೆ ಮಾಡು, ಹಾಗೆ ಮಾಡು, ಏನು ರೂಲ್ಸ್ ಮಾಡಬೇಕಾಗಿತ್ತು? ಪರವಾಗಿಲ್ಲ, ಸೊಂಟ ಬೇನೆ ಪಾಪರಿ ಮಲ್ಕೊಂಡೆ ಹಾಡೋಣ, ನಾನು ಕೂತು ಕೇಳ್ತೀನಂತಾನೆ. ನಾವು ಮಲಗಿದ್ರೆ ಅವನು ಕೂಡ್ತಾನೆ, ನಾವು ಕೂತ್ರೆ ಅವನು ನಿಂತಾನೆ, ನಾವು ನಿಂತ್ರೆ ಕುಣಿತಾನಂತೆ. ದೇವರ ಆರಾಧನೆ ಮಾಡುವುದಕ್ಕೆ ಮನಸ್ಸು ಬೇಕು, ಬುದ್ಧಿ ಬೇಕು. ಬಂಗಾರದ ಮಂಟಪ, ಬೆಳ್ಳಿ ಮಂಟಪ, ವಜ್ರದ ಮಂಟಪ, ಹಲಗೆರ್ತಿ ಬೇಡ. ಒಂದು ಬಾಳೆ ಎಲೆ ಮೇಲೆ ನೀವು ಪೂಜೆ ಮಾಡಿ ತಗೊಳ್ತಾನೆ ದೇವರು. ಜ್ಞಾನಿಗಳು ದೊಡ್ಡವರು ಮಾಡಿದಾಗೆ, ಸ್ವಾಮಿಗಳು ಮಾಡಿದಾಗ 28 ಹಲಗೆರ್ತಿ ಬೇಡ, ಒಂದೇ ಮಂಗಳಾರತಿ ಮಾಡಿ ತಗೊಳ್ತಾನೆ. ಆದರೆ ಪರಮಾತ್ಮನನ್ನ ಪೂಜೆ ಮಾಡುವುದಕ್ಕೆ ಆಢ್ಯತನ, ಸೊಕ್ಕು, ನಾನೇನೋ ದೇವರಿಗೆ ಉಪಕಾರ ಮಾಡುತ್ತಿದ್ದೇನೆ ಅನ್ನುವ ಅನುಸಂಧಾನ ಬೇಡ. ಅದು ಕಲಿಯುಗದಲ್ಲಿ ಮನುಷ್ಯ ಗಳಿಸ್ತಾನೆ. ಕಲವು ತದ್ಹರಿಕೀರ್ತನ. ಹಾಗಾಗಿ ಕಲಿಯುಗದಲ್ಲಿ ನಾಮಸ್ಮರಣೆ ಮಾಡಿದರು. ಆ ನಾಮಸ್ಮರಣೆಯನ್ನು ಭಕ್ತಿಪೂರ್ವಕ ಮಾಡಲಿ. ಏನು ಶಕ್ತಿ ಇದೆ ಭಗವಂತನ ನಾಮದೊಳಗೆ! ಒಂದಲ್ಲ, ಎರಡಲ್ಲ, ಸಾವಿರಲ್ಲ, ಲಕ್ಷ, ಕೋಟಿ ಕೋಟಿ ಆಪತ್ತುಗಳು, ಭಯಗಳು, ದಾರಿದ್ರ್ಯ, ರೋಗಗಳನ್ನೆಲ್ಲ ಒಂದು ನಾರಾಯಣ ಅಂತ ಸ್ಮರಣೆ ಮಾಡಿದರೆ ಸಾಕು. ಯಾರನ್ನು ಊಟಕ್ಕೆ ಕರಿಬೇಕಾದ್ರೆ 3-4 ಸಲ ಒದರಬೇಕು. ಬನ್ರಿ ಬನ್ರಿ ಅಂತ ಕರಿಬೇಕು. ಒಂದೇ ಬಾರಿ ಗಜೇಂದ್ರ ನಾರಾಯಣ ಕಿಲ ಗುರು ಭಗವನ್ ನಮಸ್ತೆ. ಎಲ್ಲೋ ರೂಮದಿಂದ ಹಿಡಿದು ಬರಲಿಲ್ಲ, ವೈಕುಂಠ ಲೋಕದಿಂದ ಬಂದ ಭಕ್ತವತ್ಸಲ ಭಗವಂತ. ಅವನ ಬಗ್ಗೆ
ಉದ್ಧವನಿಗೆ ಪರಮಾತ್ಮ ತಾನೇ ದೇವರು ಮತ್ತೆ ನೋಡಿದರೆ ಅದನ್ನು ಬಹಳ ಸುಂದರವಾಗಿ ತಿಳಿಸ್ತಾನೆ. ಕೃತತ್ರೇತ ದ್ವಾಪರ ಕಲಿ. ಕೃತಯುಗದಲ್ಲಿ ಏನು ಜನ ಇದ್ದರಲ್ಲ, ಕೃತಯುಗದಲ್ಲಿ ಅವರು ಎಷ್ಟು ಭಕ್ತಿ ಮಾಡ್ತಿದ್ರೋ ದೇವರಲ್ಲಿ, ತ್ರೇತಾಯುಗದಲ್ಲಿ ಸ್ವಲ್ಪ ಕಡಿಮೆ ಆಯಿತು, ದ್ವಾಪರದಲ್ಲಿ ಇನ್ನೂ ಕಡಿಮೆ, ಕಲಿಯುಗದಲ್ಲಿ ಇನ್ನೂ ಕಡಿಮೆ. ಕಲಿಯುಗದೊಳಗೆ ಭಕ್ತಿ ಮಾಡುವ ಜನ ಸಿಗೋದೇ ಕಡಿಮೆ. ಪ್ರಾಮಾಣಿಕವಾಗಿ ದೇವರನ್ನ ನಂಬಿ ಅವರಲ್ಲಿ ವಿಶ್ವಾಸ ಇಟ್ಟು ಭಜನೆ ಮಾಡೋರು ಕಲಿಯುಗದಲ್ಲಿ ಬಹಳ ಜನ ಸಿಗಲ್ಲ. ಯಾರೋ ಒಬ್ಬರು ಇಬ್ಬರು ಇರ್ತಾರೆ, ಅವ್ರಿಗೂ 4 ಜನ ಅಣಗಿಸೋರು ಮಾತಾಡೋರು ಇರ್ತಾರೆ. ಇದು ಕಲಿಯುಗದ ಬಹಳ ದುರ್ದೈವ. ಅದನ್ನು ಬಹಳ ಸುಂದರವಾಗಿ ತಿಳಿಸಿ ಉದ್ಧವ ಕೇಳ್ತಾನೆ, ಪ್ರಳಯ ಅಂದ್ರೆ ಏನು ಅಂತ ಕೇಳಿದ. ಪ್ರಳಯ ಕಾಲ ಯಾವಾಗಿರುತ್ತೆ? ಸೃಷ್ಟಿ ಸ್ಥಿತಿ ಲಯ ಅಂತ 3 ಇರುತ್ತಲ್ಲ, ಪ್ರಳಯ ಯಾವಾಗ ಮಾಡ್ತಿ, ಹೇಗೆ ಮಾಡ್ತಿ ಅಂತ ಕೇಳ್ತಾನೆ. ಅದಕ್ಕೂ ಕೃಷ್ಣ ಉತ್ತರ ಕೊಡ್ತಾನೆ. ಏನು ಹೇಳಬೇಕು ಗೊಂದಲ. ಉದ್ಧವನ ಎಲ್ಲ ಪ್ರಶ್ನೆಗಳಿಗೆ ಏಕಾದಶ ಸ್ಕಂದದಲ್ಲಿ ಏನು ಹೇಳಲಿಕ್ಕಾಗೋದಿಲ್ಲ. ಬರೀ ಉದ್ಧವ ಹಿಂಗೆ ಕೇಳ್ದ, ಕೃಷ್ಣ ಹಿಂಗೆ ಕೇಳ್ದ, ಇಷ್ಟೇ ಅನ್ನಬೇಕು. ಪ್ರಳಯ ಕಾಲದ ಬಗ್ಗೆ ಕೇಳ್ತಾರೆ. ಸತ್ವಗುಣ, ರಜೋಗುಣ, ತಮೋಗುಣ ಇವುಗಳ ಕೆಲಸ ಏನು, ಕಾರ್ಯ ಏನು ಅಂತ ಉದ್ಧವನ ಪ್ರಶ್ನೆ. ಸತ್ವಗುಣದ ಕಾರ್ಯ ಏನು, ರಜೋಗುಣದ ಕಾರ್ಯ ಏನು, ತಮೋಗುಣದ ಕಾರ್ಯ ಏನು? ಒಬ್ಬ ವ್ಯಕ್ತಿಯಲ್ಲಿ ಸತ್ವಗುಣ ಇದ್ರೆ ಅವನನ್ನು ಸಾತ್ವಿಕ ಅಂತೀವಿ, ರಜೋಗುಣ ಇದ್ರೆ ರಾಜಸ ಅಂತೀವಿ, ತಮೋಗುಣ ಇದ್ರೆ ತಾಮಸ ಅಂತೀವಿ. ಆ ಗುಣಗಳು ಅವನಲ್ಲಿವೆ ಅಂತ ಗುರುತಾಗೋದು ಹೇಗೆ? ಮುಖದಲ್ಲಿ ಬರೆದಿರತ್ತಾ ಇವನು ಸಾತ್ವಿಕ ಅಂತ, ಸತ್ವಗುಣ ಅಂತ? ಸತ್ವಗುಣ, ರಜೋಗುಣ, ತಮೋಗುಣಗಳು ಏನು ಕೆಲಸ ಮಾಡತ್ತೆ? ಬಹಳ ಸುಂದರವಾಗಿ ಕೃಷ್ಣ ಹೇಳ್ತಾನೆ. ಯಾವ ವ್ಯಕ್ತಿಗೆ ದೇವರಲ್ಲಿ ಇನ್ನೊಬ್ಬರ ಒತ್ತಾಯ ಇಲ್ಲದೆ ಸ್ವಾಭಾವಿಕವಾಗಿ ಅವನ ಮನಸ್ಸು ದೇವರಲ್ಲಿ ಇರತ್ತಲ್ಲ, ಅಲ್ಲಿ ಸತ್ವಗುಣ ಇದೆ ಅಂತ ಅರ್ಥ. ಪ್ರವಚನಕ್ಕೆ ಹೋಗಬೇಕು, ಪಾಠಕ್ಕೆ ಹೋಗಬೇಕು, ತೀರ್ಥಯಾತ್ರೆ ಮಾಡಬೇಕು, ಪ್ರದಕ್ಷಿಣೆ ಮಾಡಬೇಕು, ನೈವೇದ್ಯದ ಅನ್ನ ಊಟ ಮಾಡಬೇಕು, ಸಮಯ ಸಿಕ್ಕಾಗೆಲ್ಲ ಭಗವಂತನ ಕಥಾಮೃತ ಶ್ರವಣ ಮಾಡಬೇಕು ಅಂತ ಏನು ಸ್ವಾಭಾವಿಕ ಒತ್ತಾಯಕ್ಕಲ್ಲ, ಸ್ವಾಭಾವಿಕವಾಗಿ ಮನಸ್ಸಲ್ಲಿ ಅನಿಸತ್ತಲ್ಲ, ಅದು ಸಾತ್ವಿಕರ ಲಕ್ಷಣ ಅಂತಾನೆ. ರಾಜಸ ತಾಮಸರಿಗೆ ಅವ್ರಿಗೆ ಸ್ವಾಭಾವಿಕವಾಗಿಯೂ ಬರಲ್ಲ, ಒತ್ತಾಯ ಮಾಡಿದರೂ ಬರೋದಿಲ್ಲ ಅವರಿಗೆ. ದೇವರ ಪೂಜಾ ಮಾಡ್ತಾನೆ, ನನಗೆ ಅನಂತ ಉಪಕಾರ ದೇವರು ಮಾಡಿದ್ದಾನೆ, ಇದು ನನಗೆ ದೇವರಿಗೆ ನಾನು ಮಾಡುವ ಸೇವೆ ಅಂತ ಸಲ್ಲಿಸೋನು ಸಾತ್ವಿಕ. ದೇವರ ಪೂಜೆ ಮಾಡಿದ್ದಕ್ಕೂ ದಕ್ಷಿಣೆ ದುಡ್ಡು ತಗೊಳ್ತಾನೆ, ಅವನು ರಾಜಸ. ಅವನು ಪೂಜೆಗೆ ಯಾಕೆ ದಕ್ಷಿಣೆ ತಗೊಳ್ಳೋದು? ಪೌರೋಹಿತ್ಯ ಮಾಡಿ, ಪೌರೋಹಿತ್ಯಕ್ಕೆ ನೀವು ದಕ್ಷಿಣೆ ತಗೊಳ್ಳಿ, ದೇವರ ಪೂಜೆಗೆ ದಕ್ಷಿಣೆ ಯಾಕೆ? ಅವನು ಮಾಡಿದ ಅನಂತ ಉಪಕಾರಗಳಲ್ಲಿ ಒಂದು ಉಪಕಾರ ನಾವು ತೀರಿಸಲಿಕ್ಕಾಗೋದಿಲ್ಲ. ಊಟ ಮಾಡಿದ ಅನ್ನ ಅದು ಹೊಟ್ಟೆಯಲ್ಲಿ ಬಿದ್ದದ್ದು ಜೀರ್ಣವೇ ದೇವರು ಮಾಡಲಿಲ್ಲ ಅಂದ್ರೆ ಯಾವ ವ್ಯಕ್ತಿ 20, 30, 50 ವರ್ಷ ಬದುಕ್ತಾನೆ? ಎಷ್ಟು ಚೆನ್ನಾಗಿ ಕೈಗಳನ್ನು ಕೊಟ್ಟಿದ್ದಾನೆ, ಎಷ್ಟು ಚೆನ್ನಾಗಿ ಕಾಲಿಟ್ಟಿದ್ದಾನೆ, ನರಗಳನ್ನಿಟ್ಟಿದ್ದಾನೆ. ಆ ಕೈಯಿಂದ ಅಭಿಷೇಕ ಮಾಡುವಾಗ ದೇವರು ನನ್ನ ಕೈ ಕೊಟ್ಟ ಅಂತ ಉಪಕಾರದ ನೆನಪಾಗಲಿ. ಕಾಲು ಕೊಟ್ಟದ್ದಕ್ಕೆ ನಾನು ಓಡಾಡಿಕೊಂಡು ಅಲ್ಲಿಂದ ನೀರು ತಂದು ಅಭಿಷೇಕ ಮಾಡಿದೆ. ದೇವರು ಬಾಯಿ ಕೊಟ್ಟದ್ದಕ್ಕೆ ಪುರುಷ ಸೂಕ್ತ ಹೇಳಲಿಕ್ಕಾಯಿತು. ನಾಳೆ ಬೆಂಗಳೂರಿಗೆ ಹೋದ್ಮೇಲೆ ಕಬ್ಬನ್ ಪಾರ್ಕಿಗೋ ಯಾವುದೋ ಒಂದು ದೊಡ್ಡ ಗಾರ್ಡನ್ಗೆ ಹೋಗಿ ಬನ್ರಿ, ಎಷ್ಟು ಜನ ಫುಟ್ಪಾತ್ ಮೇಲೆ ಕೂತಿರ್ತಾರೆ. ಯಾರಿಗೋ ಕಣ್ಣಿಲ್ಲ, ಯಾರಿಗೋ ಮೂಗಿಲ್ಲ, ಉಡೋದಕ್ಕೆ ಬಟ್ಟೆ ಇಲ್ಲ, ಊಟಕ್ಕೆ ಅನ್ನ ಇಲ್ಲ, ಒತ್ತಾಡ್ತಿರ್ತಾರೆ. ಅವರನ್ನೆಲ್ಲ ನೋಡಿ ಎಷ್ಟು ಸುಖವಾಗಿಟ್ಟಿದ್ದಾನೆ ದೇವರು ನಮಗೆ. ಬೆಳಗ್ಗೆ ಜಾಮೂನು ತಿಂದರೆ ಮಧ್ಯಾಹ್ನ ಇನ್ನೊಂದು ಸ್ವೀಟು, ಸಾಯಂಕಾಲ ಇನ್ನೊಂದು ಸ್ವೀಟು, 2 ಸ್ವೀಟು, 2 ಖಾರು. ಎಷ್ಟೋ ಜನರಿಗೆ ಅನ್ನ ಇಲ್ಲ, ಯಾರು ಕೊಟ್ಟು ತಿಂತಿದ್ದಾರೆ. ಎಷ್ಟು ಸುಖವಾಗಿಟ್ಟಿದ್ದಾನೆ. ಉಳ್ಕೊಳ್ಳೋದಕ್ಕೆ ಸಪರೇಟಾಗಿ ರೂಮ್ ಇದೆ, ಸ್ನಾನಕ್ಕೆ ಬಿಸಿನೀರಿದೆ, ಹೊತ್ತೊತ್ತಿಗೆ ಫಲಾರ ಊಟ ಇದೆ, ಕೂಡೋದಕ್ಕೆ ಕುರ್ಚಿ ಇದೆ, ಆರೋಗ್ಯವಾಗಿರೋದಕ್ಕೆ ಹೊಚ್ಕೊಳ್ಳೋದಕ್ಕೆ ಬಟ್ಟೆ ಇದೆ. ಎಷ್ಟೋ ಜನರಿಗೆ ಉಡೋದಕ್ಕೆ ಬಟ್ಟೆನೂ ಇಲ್ಲ. ನಾನು ಒಂದು ಮಾತು ಹೇಳಿದ ಸಂಘದಲ್ಲಿ ನೆನಪಿರ್ಬೋದು. ಒಂದು 5 ವರ್ಷದ ಮಗು, 8 ವರ್ಷದ ಹುಡುಗ, ಸಣ್ಣ ವಯಸ್ಸು, ಮಹಾ ಬಡವ ತಂದೆ ತಾಯಿಗಳು ಬಡವರು. 8 ವರ್ಷಕ್ಕೆ ಭಿಕ್ಷೆ ಬೇಡೋದಕ್ಕೆ ಹಚ್ಚಿದ್ರು ಅವನನ್ನು. ಪಾಪ 8 ವರ್ಷದ ಹುಡುಗ ಭಿಕ್ಷೆ ಬೇಡ್ತಾ ಬರ್ತಿತ್ತು. ಒಂದು ದೊಡ್ಡ ಬಟ್ಟೆ ಅಂಗಡಿ ಇತ್ತು. ಬಟ್ಟೆ ಅಂಗಡಿ ಮುಂದೆ ಈ ಗೊಂಬೆಗಳೆಲ್ಲ ಇಟ್ಟಿರ್ತಾರಲ್ಲ, ಅವುಗಳಿಗೆ ಬಟ್ಟೆ ಹಾಕಿರ್ತಾರೆ. ಅಂದ್ರೆ ಆ ಬಟ್ಟೆ ನೋಡಿ ಒಳಗೆ ಬರಲಿ ಅಂತ ಯಾರಾದರೂ ತಗೊಳ್ಳೋರು.
ಒಂದು ಅಂಗಡಿ ಮುಂದೆ ಒಬ್ಬ ದೊಡ್ಡ ವ್ಯಕ್ತಿ, ಒಂದು ಹೆಣ್ಣು, ಒಂದು 2 ಮಕ್ಕಳು, ಫ್ಯಾಮಿಲಿ ಬಟ್ಟೆ ಎಲ್ಲ ಹಾಕಿದರು. ಅದರಲ್ಲಿ ಒಂದು 8 ವರ್ಷದ ಹುಡುಗನಿಗೆ ಒಂದು ಅಂಗಿ ಹಾಕಿದ್ರು. ಅಲ್ಲಿ ಬಂದು ಈ ಭಿಕ್ಷುಕ ಹುಡುಗ ಬಂದು ಅಳುತ್ತದೆ. ಆ ಗೊಂಬೆಗಂತದೆ, ನಿನ್ನಲ್ಲಿ ಜೀವ ಇಲ್ಲ, ನಿನಗೆ ಮೈ ತುಂಬ ಬಟ್ಟೆ ಇದೆ, ನನ್ನೊಳಗೆ ಜೀವ ಇದೆ, ನಾನು ಅರಬತ್ಲೇ ಇದ್ದೇನೆ. ಇದೇ ಕಲಿಯುಗ ಅಂತದೆ ಆ ಹುಡುಗ. ನೀನು ಬಟ್ಟೆ ಹಾಕಿದ್ರೆ ನಗೋರು ಯಾರಿಲ್ಲ, ಆದ್ರೂ ನಿನಗೆ ಮೈ ತುಂಬ ಕೆಳಗೊಂದು ಮೇಲೊಂದು ಹಾಕಿದ್ರೆ ಅದು ಹಾಕಿರೋದು ಅದನ್ನು ನೋಡಿ ಒಳಗೆ ಬರಲಿ ಅಂತ. ನೀನು ಹಾಕದಿದ್ದು ನೀನನ್ನು ನೋಡಿ ನಗೋರಿಲ್ಲ, ಆದ್ರೂ ನಿನಗೆ ಮೈ ತುಂಬ ಬಟ್ಟೆ ಇದೆ. ನನ್ನ ಮಾನ ಮುಚ್ಕೊಳ್ಳೋದಕ್ಕೆ ನನ್ನ ಹತ್ರ ಬಟ್ಟೆ ಇಲ್ಲಯ್ಯ, ಒದ್ದಾಡುತ್ತಿದ್ದೇನೆ. ಇಷ್ಟ ಘೋರವಾದ ಕಲಿಯುಗದಲ್ಲಿಯೂ ನಾವು ಮಾಡಿದ 100 ಸಾವಿರಾರು ಕೋಟಿ ಕೋಟಿ ಪಾಪಗಳ ಮಧ್ಯದಲ್ಲಿಯೂ ನಮಗೆ ಇರೋದಕ್ಕೆ ಊಟಕ್ಕೆ ವ್ಯವಸ್ಥೆ ಮಾಡಿ ದೇವರು ಅನುಗ್ರಹವನ್ನು ಮಾಡ್ತಾನೆ. ಇದೆಲ್ಲ ಸತ್ವಗುಣ, ರಜೋಗುಣ, ತಮೋಗುಣಗಳಿಂದ ನಡೆಯೋದು. ಅದನ್ನು ಬಹಳ ಸುಂದರವಾಗಿ ಉದ್ಧವನಿಗೆ ಉಪದೇಶವನ್ನು ಮಾಡ್ತಾನೆ. ಈ ಸತ್ವಗುಣ, ರಜೋಗುಣ, ತಮೋಗುಣ ಬರೀ ನಮ್ಮ ಮನುಷ್ಯರಲ್ಲಿದೆ ಅಂತ ತಿಳ್ಕೋಬೇಡಿ. ಊಟ ಮಾಡುವ ಆಹಾರದಲ್ಲಿ, ಉಡುವ ಬಟ್ಟೆಯೊಳಗೆ, ನಾವು ಬಳಸುವ ಪದಾರ್ಥದೊಳಗೆ, ಆಹಾರದಲ್ಲೂ ಸಾತ್ವಿಕ ಆಹಾರ, ರಾಜಸಾಹಾರ, ತಾಮಸಾಹಾರ ಅಂತಿದೆ. ಹೇಗೆ ಮನುಷ್ಯರಲ್ಲಿ ಸಾತ್ವಿಕ, ರಾಜಸ, ತಾಮಸ ಅಂತುಂಟೋ ಹಾಗೆ ಸತ್ವಗುಣ, ರಜೋಗುಣ, ತಮೋಗುಣಗಳು ಆಹಾರದಲ್ಲಿವೆ. ನಾವು ನಿತ್ಯದಲ್ಲಿ ಅನುಭವಿಸುವ ಸುಖ ದುಃಖಗಳು ಅದರಲ್ಲಿ ಇದೆ. ಸಾತ್ವಿಕ ಸುಖ, ರಾಜಸ ಸುಖ, ತಾಮಸ ಸುಖ. ಸಾತ್ವಿಕ ದುಃಖ, ರಾಜಸ ದುಃಖ, ತಾಮಸ ದುಃಖ. ದುಃಖದಲ್ಲೂ 3 ಅಂತೆ. ಇವತ್ತು ಬೆಳಗ್ಗೆ ಎದ್ದು ಗೋಮತಿ ಸ್ನಾನಕ್ಕೆ ಹೋಗಬೇಕು ಅಂತ ನಿನ್ನೆ ರಾತ್ರಿ ಅನ್ಕೊಂಡಿದ್ರಿ. ಬೆಳಗ್ಗೆ ಹೇಳೋದ್ರಲ್ಲಿ ಸ್ವಲ್ಪ ಚಳಿ ಆಯಿತು, ಏನೋ ಕಾರಣ ಹೋಗ್ಲಿಕ್ಕಾಗಲಿಲ್ಲ. ದುಃಖ ಆಗಲಿ, ಅಯ್ಯೋ ನಿನ್ನೆ ರಾತ್ರಿ ಅನ್ಕೊಂಡಿದ್ದೆ ಗೋಮತಿ ಸ್ನಾನ ಮಾಡಲಿಲ್ಲ ಅಂತೇನು ದುಃಖ ಆಗತ್ತಲ್ಲ, ಅದು ಸಾತ್ವಿಕ ದುಃಖ ಅಂತೆ. ಅದು ಅವ್ರು ಯಾರೋ ಹೋಗಿದ್ದಾರೆ, ನೀವು ಹೋಗ್ಲಿಲ್ಲ ನೋಡ್ರಿ, ನಮಗಾಗದೆ ಅಂತ ಮಾಡ್ತಿದ್ದಾರೆ, ಗೋಮತಿ ಜಾರಿ ಬೀಳಲಿ ಅವ್ರು ಅಕಸ್ಮಾತ್ ಜಾರಿ ಬಿದ್ದರೆ ಮೇಲ್ನೋಟಕ್ಕೆ ದುಃಖ ತೋರಿಸ್ತು, ಅಯ್ಯೋ ಪಾಪ ಜಾರಿ ಬಿದ್ರ ಅಂತ. ಅದು ತಾಮಸ ದುಃಖ ಅಂತಾನೆ. ಯಾಕಂದ್ರೆ ಒಳಗೆ ನಿನಗೆ ದುಃಖ ಇಲ್ಲ, ಅವನು ಬೀಳಿ ಅಂತ ಅಪೇಕ್ಷೆ ಪಟ್ಟಿರೋದು ನೀನು. ಬಹಳ ಸುಂದರವಾಗಿ ಕೃಷ್ಣ ಉಪದೇಶ ಮಾಡ್ತಾನೆ. ಇದೆಲ್ಲ ನಾವು ಕೇಳಬೇಕು. ಆಹಾರದಲ್ಲಿ ಸಾತ್ವಿಕ, ರಾಜಸ, ತಾಮಸ ಅಂತಾನೆ. ಊಟ ಮಾಡುವ ಆಹಾರ, ಯಾವ ಆಹಾರ ನಮ್ಮ ಮನಸ್ಸಿಗೆ, ಬುದ್ಧಿಗೆ ಕೆಟ್ಟ ವಿಷಯಗಳಲ್ಲಿ ಹೋಗುವಂತೆ ಪ್ರಚೋದನೆ ಮಾಡುತ್ತೋ ಅದು ತಾಮಸಾಹಾರ ಅಂತಾರೆ. ಕಟ್ವಾಮ್ಲ ಲವಣಾತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನಃ ಆಹಾರ ತಾಮಸ ಶ್ರೇಷ್ಠ ದುಃಖ ಶೋಕಾಮಯ ಪ್ರದಾಹ. ಅತಿ ಹುಳಿ, ಅತಿ ಉಪ್ಪು, ಹೆಚ್ಚು ಖಾರು. ಯಾವ ಆಹಾರದಿಂದ ಮನಸ್ಸಲ್ಲಿ ವಿಕಾರವಾಗತ್ತೆ, ಯಾವ ಆಹಾರದಿಂದ ಮನಸ್ಸು ಉದ್ವೇಗಗೊಳ್ಳುತ್ತದೆ ಅನ್ನೋದಕ್ಕಾಗಿನ ಸನ್ಯಾಸಿಗಳಿಗೆ ಆಹಾರ ಮೊದಲನೇದ ಆಹಾರದಲ್ಲಿ ಕಂಟ್ರೋಲ್ ಇರಬೇಕು, ಹೆಚ್ಚು ಆಹಾರ ತಿನ್ನಬಾರದು. ಅಷ್ಟವು ಗ್ರಾಸ ಮುನೇರ ಭಕ್ಷ್ಯ ಅಂತೆ, 8 ತುತ್ತುಗಳು ತಿನ್ಬೇಕಂತ ಸನ್ಯಾಸಿಗಳು. ಆಹಾರ, ರಾಜಸಾಹಾರ, ತಾಮಸಾಹಾರ. ಬಹಳ ಸುಂದರವಾಗಿ ಸತ್ವಗುಣ, ರಜೋಗುಣ, ತಮೋಗುಣಗಳ ಬಗ್ಗೆ ಭಗವಂತ ಉಪದೇಶವನ್ನು ಮಾಡ್ತಾನೆ. ಆ ಗುಣಗಳು ಹೇಗೆ ಮನುಷ್ಯನಿಗೆ ಪ್ರತಿಬಂಧಕವಾಗತ್ತೆ. ಮತ್ತೊಂದು ಪ್ರಶ್ನೆ ಉದ್ಧವ ಕೇಳ್ತಾನೆ, ಜೀವನ್ ಮುಕ್ತ ಅಂದ್ರೆ ಯಾರು ಅಂತ ಕೇಳಿದ. ಮುಕ್ತರು ಸಾಮಾನ್ಯವಾಗಿ ವೈಕುಂಠದಲ್ಲಿ ಇರ್ತಾರೆ, ಜೀವನ್ ಮುಕ್ತರು ಅಂದ್ರೆ ಯಾರು? ಇಲ್ಲಿ ಇರುವಾಗಲೇ ಮುಕ್ತರಂತ ಇರ್ತಾರಲ್ಲ, ಅವರ ಲಕ್ಷಣ ಏನು? ಯಾರು ಸರ್ವಸಂಗ ಪರಿತ್ಯಾಗ ಮಾಡಿ ಮೋಕ್ಷ ಹೊಂದುತ್ತಾರೋ ಅವ್ರು ಹೆಂಗಿರ್ತಾರೆ? ಈಗ ಸಂಸಾರವನ್ನ ಬಿಡುಗಡೆ ಹೊಂದಿ ಸಾಧನೆ ಮಾಡಿಕೊಂಡು ದೇವರಲ್ಲಿ ಭಕ್ತಿ ಮಾಡಿ ಅಪರೋಕ್ಷ ಜ್ಞಾನ ಮಾಡಿಕೊಂಡು ಸಂಚಿತ ಆಗಾಮಿ ಕರ್ಮಗಳನ್ನು ಮುಗಿಸಿ ಪ್ರಾರಬ್ಧದ ಭೋಗ ಮಾಡಿ ಲಿಂಗದೇಹ ಭಂಗ ಮಾಡಿಕೊಂಡು ಏನು ಈಗಾಗಲೇ ಮೋಕ್ಷ ಹೊಂದಿದಾರಲ್ಲ, ಆ ಮುಕ್ತರು ವೈಕುಂಠದಲ್ಲಿ ಏನ್ ಮಾಡ್ತಾರೆ? ಅವರು ಪರ್ ಡೇ ಕೆಲಸ ಏನು? ಏನ್ ಮಾಡ್ತಾರೆ ಮುಕ್ತರು? 8 ಗಂಟೆ ಕಾಫಿ ಕುಡಿಯೋದು, 9:30 ತಿಂಡಿ, 11:00 ಊಟ, 12:00 ನಿದ್ದೆ, ವಿಶ್ರಾಂತಿ, ಮಧ್ಯಾಹ್ನದಲ್ಲಿ 1-2 ಗಂಟೆ. ಏನು ಅವ್ರದ್ದು ನಿತ್ಯದ ದಿನಚರ್ಯ ಏನು? ನೀವಂತೀರಿ ಅಲ್ಲಿ ಹೋಗಿ ಯಾರು ನೋಡ್ಯಾರಾಚಾರ್ಯ? ವೈಕುಂಠ ಲೋಕಕ್ಕೆ ಹೋಗಿ ನಾವೇನು ನೋಡಿಲ್ಲ, ಅಥವಾ ಅಲ್ಲಿದ್ದವ್ರು ಇಲ್ಲಿ ಬಂದಿಲ್ಲ ಹೇಳಲಿಕ್ಕೆ. ಯಾಕಂದ್ರೆ ಅವನ ಲೋಕಕ್ಕೆ ಹೋದ ಜನರು
ಒಮ್ಮು ತಿರುಗಿ ಬರಲ್ಲ. ಹಾಗಾಗಿ ಅಲ್ಲಿಯವರು ಇಲ್ಲಿ ಬಂದಿಲ್ಲ, ಇಲ್ಲಿದ್ದವರಲ್ಲಿ ಹೋಗಿಲ್ಲ, ಮತ್ತು ಅಲ್ಲೇನು ಮಾಡ್ತಿರ್ತಾರೆ ಬೆಳಗ್ಗಿಂದ ರಾತ್ರಿ ಹೆಂಗೆ ಹೇಳೋ, ನಮ್ಮ ಪಕ್ಕದ ಮನೇಲಿ ಏನು ಮಾಡ್ತಾರಂತೆ ಗೊತ್ತಿಲ್ಲ. ಭಾಗವತವೇ ಹೇಳ್ತದೆ, ಶ್ರೀಮದಾಚಾರ್ಯ ಹೇಳ್ತಾರೆ, ಈಗಾಗಲೇ ಮೋಕ್ಷವನ್ನ ಪಡೆದ ಮುಕ್ತರು ಏನ್ ಮಾಡ್ತಾರೆ, ಪ್ರಾಯೇಣ ಮುನಯೋ ರಾಜನ್ ನಿವೃತ್ತಾಹ ವಿಧಿ ನಿಷೇಧತಃ ನೈರ್ಗುಣ್ಯಸ್ತಾಹ ರಮಂತೆ ಸ್ವ ಗುಣಾನು ಕಥನೆ ಹರೇ. ಈಗಾಗಲೇ ಮೋಕ್ಷ ಪಡೆದವರು ಇಲ್ಲಿ ಮಾಡಿ ಜಪತಪ ಮಾಡಿದ್ದಕ್ಕೆ ಮುಕ್ತಿ ಹೊಂದಿರ್ತಾರೆ, ಆದ್ರೆ ಅಲ್ಲಿಯೂ ಹರಟೆ ಹೊಡಿತಾ ಕುಡಿಯಲ್ಲ, ಯಾರ್ದೋ ಚಾಡಿ ಮಾತಿಲ್ಲ, ಅಲ್ಲಿಯೂ ಪ್ರವಚನ, ಅಲ್ಲಿಯೂ ಪಾಠ, ಅಲ್ಲಿಯೂ ದೇವರ ಆರಾಧನೆ. ತಮ್ಮ ಗೊತ್ತಿದ್ದು ಅಲ್ಲಿ ನೋಡಿದರೆ ಯಾರೇನು ದಡ್ರಲ್ಲ, ಎಲ್ಲರೂ ಮೋಕ್ಷ ಹೊಂದಿದ್ದಾರೆ, ಎಲ್ಲರೂ ಬುದ್ಧಿವಂತರೆ. ಆದ್ರೆ ಯಾರಾದ್ರೂ ದೊಡ್ಡವರು ಹೇಳ್ತಿದ್ದೆ ಸಣ್ಣವ್ರು ಕೂತ್ಕೊಂಡು ಕೇಳ್ತಾರಂತೆ. ಏನ್ ವ್ಯವಸ್ಥೆ ಮಾಡಿರ್ತಾನೆ ಮೋಕ್ಷದಲ್ಲಿ, ಎಲ್ಲರಿಗೂ ಶಂಖಚಕ್ರ ಗದಾಪದ್ಮ, ಮೋಕ್ಷ ಪಡೆದವರಿಗೆಲ್ಲ ವೈಕುಂಠ ಲೋಕದಲ್ಲಿ ಚತುರ್ಭುಜಗಳಾಗಿ ಓಡಾಡ್ತಿರ್ತಾರೆ. ಅಲ್ಲ, ದೇವರಲ್ಲ ಅವರು, ದೇವರ ಭಕ್ತರು. ಏನ್ ವ್ಯವಸ್ಥೆ ದೇವರು ಮಾಡ್ತಾರೆ ನೋಡಿ, ಬಹಳ ಸುಂದರವಾಗಿ. ಮೋಕ್ಷದಲ್ಲಿ 4 ಭಾಗ ಇದೆ: ಸಾಯುಜ್ಯ, ಸಾಮೀಪ್ಯ, ಸಾಲೋಕ್ಯ, ಸಾರೂಪ್ಯ. ಸಾಯುಜ್ಯ ಅಂದ್ರೆ ದೇವರ ಶರೀರದಲ್ಲೇ ಪ್ರವೇಶ, ದೇವರಲ್ಲಿ ಪ್ರವೇಶ ಮಾಡೋದನ್ನ ಸಾಯುಜ್ಯ ಮೋಕ್ಷ ಅಂತಾರೆ. ದೇವರ ಲೋಕಗಳಲ್ಲಿ ಪ್ರವೇಶ ಮಾಡೋದನ್ನ ಸಾಲೋಕ್ಯ ಅಂತಾರೆ. ಆ ಲೋಕದಲ್ಲಿಯೂ ದೇವರ ಹತ್ತಿರ ಇದ್ರೆ ಅದು ಸಾಮೀಪ್ಯ ಮೋಕ್ಷ. ಪರಮಾತ್ಮನಂತ ಶಂಖಚಕ್ರ ಗದಾ ಪದ್ಮ ಅದು ಸಾರೋಪ್ಯ, ಚತುರ್ವಿಧವಾದದ್ದು ಮೋಕ್ಷ. ಅವರವರ ಯೋಗ್ಯತೆಗೆ ತಕ್ಕಂತೆ ಭಗವಂತ ಮೋಕ್ಷವನ್ನು ಕೊಡ್ತಾನೆ. ನಮ್ಮ ಮನೆಗೆ ಯಾರಾದರೂ ಬಂದರೆ ಅಡಿಗೆ ಮಾಡಬಹುದು, ಊಟಕ್ಕೆ ಹಾಕಬಹುದು. ವಿಶ್ರಾಂತಿ ತಗೊಳ್ತೀನಿ ಅಂದರೆ ಒಂದು ಬೆಡ್ ಹಾಸಿಗೆ ಹಾಸ್ಕೊಡ್ಬಹುದು. ಅದಕ್ಕಿಂತ ಹೆಚ್ಚು ಏನು ಮಾಡ್ಬೋದು ನಾವು ಹೇಳಿ? ಬಹಳ ಹೆಚ್ಚಾದರೆ ಒಂದು 2 ಧೋತ್ರ ತರಿಸ್ಕೊಡ್ಬೋದು, ಒಂದು ಚೀಲ ಅಕ್ಕಿ ಬೇಳೆ ಕೊಡಬಹುದು. ನಿಮ್ಮ ಆಸ್ತಿಯಲ್ಲಿ ಅರ್ಧ ಭಾಗ ಮಾಡಿಕೊಡ್ರಿ ಅಂತ ಬರೆದ್ರೆ ಕೇಳ್ಕೊಡ್ತೀರಾ? ನಿಮ್ಮ ಮನೆಗೆ ಇವತ್ತು ಬಂದಿದ್ದೇನೆ, ಒಂದು 60-70 ವರ್ಷ ನಿಮ್ಮ ಮನೆಯಲ್ಲಿ ಇರ್ತೀರಿ ಅಂದ್ರೆ ರೆಡಿ ಇದ್ದೀವಿ ಅಂತ ಹೇಳಿ ಮೊದಲು ಒಳಗೆ ಕರ್ಕೊಳ್ಳಲ್ಲ ನಾವು. 60-70 ವರ್ಷ ಅಲ್ಲ, ಅನಂತ ಕಾಲದವರೆಗೆ ತನ್ನ ಮನೆಯಾಗ ಇಟ್ಕೊಡ್ತಾನ್ರೆ ದೇವರು. ಈ ಒಂದು ದಿನ ಆಚೆ ಹೋಗನಲ್ಲ. ಯಾರಿದ್ದಾರೆ ಹೇಳಿ ಇಷ್ಟು ಪ್ರೀತಿ ಮಾಡೋರು ನಮ್ಮ ಮೇಲೆ? ಆಯ್ತಲ್ಲಪ್ಪ, ನಾನು ವೈಕುಂಠ ಲೋಕಕ್ಕೆ ಬಂದು 10 ವರ್ಷ ಆಯ್ತು, ಇನ್ನು ಬೇರೆ ಕಡೆಗೆ ಹೋಗು, ಇಲ್ಲ. ಅನಂತ ಕಾಲದವರೆಗೆ ಇಟ್ಕೊಂಡು ಭಗವಂತ ಅನುಗ್ರಹವನ್ನ ಮಾಡ್ತಾನೆ. ಅಂತಹ ಮೋಕ್ಷ ಅಂದ್ರೇನು, ಅಲ್ಲಿ ಹೋಗುವ ದಾರಿ ಹೇಗೆ? ಯಾಕಂದ್ರೆ ಮೋಕ್ಷಕ್ಕೆ ಹೋಗೋ ದಾರಿ ಅದನ್ನ ಗೂಗಲ್ ಹಾಕಿದ್ರೆ ಬರಲ್ಲ. ಇಂತಹ ಮಠಕ್ಕೆ ಹೋಗಬೇಕು ಅಂತ ನೀವು ಹೊಡೀರಿ, ಡೈರೆಕ್ಟ್ ಬಂದ್ಬಿಡ್ತದೆ, ಈಗೇನು ಸಮಸ್ಯೆ ಇಲ್ಲ, ಮ್ಯಾಪಲ್ಲಿ ಹಾಕಿದ್ರೆ. ಆದರೆ ಮೋಕ್ಷಕ್ಕೆ ಹೋಗೋ ದಾರಿ ಅಂತ ಹಾಕಿದ್ರೆ ಯಾರು ತೋರಿಸ್ತಾರೆ? ಯಾಕಂದ್ರೆ ಅಲ್ಲಿ ಹೋದವ್ರು ಇಲ್ಲಿ ಬಂದಿಲ್ಲ, ಇಲ್ಲಿ ಹೋದವ್ರಿಗೆ ಅದು ಗೊತ್ತಿಲ್ಲ. ಆ ದಾರಿ ತೋರಿಸೋದಕ್ಕೇನೆ ಶ್ರೀಮದಾಚಾರ್ಯ ಬಂದದ್ದು. ಆನಂದ ತೀರ್ಥರು, ಟೀಕಾಕೃತ್ಪಾದರು, ಇವತ್ತಿನ ಆರಾಧಕರು, ಪದ್ಮನಾಭ ತೀರ್ಥರು, ಇವರೆಲ್ಲ ಭೂಮಿಗೆ ಬಂದದ್ದು ಹಿಂಗೋಗಪ್ಪ, ಈ ದಾರಿಯಿಂದ ಹೋಗು, ಪರಮಾತ್ಮನ ಅನುಗ್ರಹವಾಗಿ ಮೋಕ್ಷವಾಗುತ್ತೆ. ಈ ಗ್ರಂಥಗಳ ಓದು, ಈ ರೀತಿ ಪಾರಾಯಣ ಮಾಡು, ಈ ರೀತಿ ಜಪ ಮಾಡು, ಮೋಕ್ಷದ ಮಾರ್ಗವನ್ನು ತೋರಿಸ್ತಾರೆ. ಅದನ್ನೆಲ್ಲ ಉದ್ಧವನಿಗೆ ಪರಮಾತ್ಮ ನಿರೂಪಣೆ ಮಾಡ್ತಾನೆ. ಮತ್ತೊಂದು ಪ್ರಶ್ನೆ ಉದ್ಧವ ಕೇಳುತ್ತಾನೆ. ಈಗ ಒಬ್ಬ ವ್ಯಕ್ತಿ ಈ ಜನ್ಮದಲ್ಲಿ ದೊಡ್ಡ ಪಂಡಿತನಾಗಿದ್ದಾನೆ, ಮುಂದಿನ ಜನ್ಮದಲ್ಲಿ ಇವನು ಪಂಡಿತನೇ ಆಗ್ತಾನೋ ದಡ್ಡ ಆಗ್ತಾನೋ? ಇವನ ಜನ್ಮ, ಮುಂದಿನ ಜನ್ಮ ಏನು? ಇವಾಗ ನೀವೆಲ್ಲ ಅನೇಕರ ಹೆಣ್ಮಕ್ಕಳಾಗಿ ಹುಟ್ಟಿರಿ, ಮುಂದಿನ ಜನ್ಮನು ನಿಮಗೆ ಹೆಣ್ಣಿನ ಜನ್ಮನೇ ಬರತ್ತೋ ಗಂಡಾಗಬಹುದು? ನೀವೆಲ್ಲ ಮಧ್ವಾಚಾರ್ಯ ಆಗ್ಬೇಕು. ನೀವೇ ಎಷ್ಟು ನಿರ್ಣಯ ಮಾಡಿಬಿಟ್ರೆ ಪುಂಸಾಂ ಸ್ತ್ರೀತ್ವಂ ಭವೇತ್ ಕ್ವಾಪಿ ತಥಾಪ್ಯಂತೆ ಪುಮಾನ್ ಭವೇತ್ ಸ್ತ್ರೀಣಾಂ ನೈವ ಹಿ ಪುಂಸತ್ವಂ ಬಲವತ್ ಕಾರಣೈರಪಿ. ಶ್ರೀಮದಾಚಾರ್ಯರು ತಾತ್ಪರ್ಯನಿರ್ಣಯದಲ್ಲಿ ಈ ಮಾತು ಹೇಳ್ತಾರೆ. ಪುರುಷ ಸ್ತ್ರೀಯರಲ್ಲಿ ಸ್ವಾಭಾವಿಕವಾಗಿ ಯಾರು ಸ್ತ್ರೀಯರೋ ಅವರಿಗೆ ಎಂದಿಗೂ ಪುರುಷ ಬರಲ್ಲ. ಆದರೆ ಪುರುಷರು ಸ್ವಾಭಾವಿಕ ಇದ್ರೂ ಶಾಪದಿಂದ ಹೆಣ್ಣಾಗಬಹುದು, ಶಾಪದಿಂದಲೋ ವರದಿಂದಲೋ ಗಂಡು ಹೆಣ್ಣಾಗಬಹುದು, ಹೆಣ್ಣು ಗಂಡಾಗಲ್ಲ. ಗಂಡು ಹೆಣ್ಣಾಗಬಹುದು ಅನ್ನೋದಕ್ಕಾಗೇನೆ ಶ್ರೀಕೃಷ್ಣ ಪರಮಾತ್ಮ ಮದುವೆ ಮಾಡಿಕೊಂಡ 16,108 ಜನರಲ್ಲಿ ಮೇಲಿನ 8 ಜನ ಮಾತ್ರ ಶುದ್ಧ ಹೆಣ್ಣುಮಕ್ಕಳವರು, 16,100 ಜನ ಹೆಣ್ಣಲ್ಲ, ಗಂಡು ಮಕ್ಕಳವರು, ಅಗ್ನಿಯ ಮಕ್ಕಳವರು. ಗಂಡು ಮಕ್ಕಳು ವಾಯುದೇವರನ್ನು ಕುರಿತು ತಪಸ್ಸು ಮಾಡಿ ಹೆಣ್ಣಾಗಿ
ಆಮೇಲೆ ಕೃಷ್ಣನನ್ನು ವಿವಾಹ ಮಾಡಿಕೊಂಡದ್ದು. ಗಂಡು ಹೆಣ್ಣಾಗಬಹುದು ಶಾಪದಿಂದಲೋ ವರದಿಂದಲೋ, ಹೆಣ್ಣು ಎಂದಿಗೂ ಗಂಡಾಗದು. ಸರಿ, ಹಾಗಾದ್ರೆ ಪ್ರತಿ ಜನ್ಮದಲ್ಲೂ ಹೆಣ್ಣೆ ಆಗ್ತೇವೆ. ಪ್ರತಿ ಜನ್ಮದಲ್ಲಿ ನಾವು ಹೆಣ್ಣಾದ್ರೆ ನಮಗೆ ಶಾಲಿಗ್ರಾಮ ಮುಟ್ಟಿ ಪೂಜಾ ಮಾಡ್ಲಿಕ್ಕಿಲ್ಲ, ನಾವು ವೇದ ಮಂತ್ರ ಪಠನ ಮಾಡ್ಲಿಕ್ಕಿಲ್ಲ. ಹೆಣ್ಮಕ್ಳಿಗೆ ಮೋಕ್ಷ ಉಂಟೋ ಇಲ್ಲೋ? ಹಾಗಾದ್ರೆ ಹೆಂಗ್ ಮೋಕ್ಷ? ನೀವಂದ್ರೆ ಬ್ರಹ್ಮಸೂತ್ರ ಓದ್ತೀರಿ, ಶಾಲಿಗ್ರಾಮ ಮುಟ್ಟಿ ಪೂಜಾ ಮಾಡ್ತೀರಿ, ಗಂಡಸರಿಗೆ ಮೋಕ್ಷ ಇದೆ, ಹೆಣ್ಮಕ್ಳಿಗೆ ಅದು ಇಲ್ಲೇ ಇಲ್ಲಲ್ಲ. ಹಾಗಾದರೆ ಪುರುಷರು ಮಾಡಬೇಕಾದ ಕರ್ಮಗಳು, ಪುರುಷರಿಗೆ ಶಾಲಿಗ್ರಾಮ ಪ್ರತಿಮೆಗಳನ್ನು ಮುಟ್ಟಿ ಪೂಜಾ ಮಾಡೋದಿದೆ, ಅದು ಹೆಣ್ಮಕ್ಳಿಗಿಲ್ಲ ಅಂದ್ರೆ ಅವ್ರಿಗೆ ಮೋಕ್ಷ ಇಲ್ಲ. ಮೋಕ್ಷ ಇಲ್ಲ ಅಂತ ಹೇಗೆ ತಿರುಗಬೇಕು ಅವರು? ಸ್ತ್ರೀ ಶೂದ್ರ ಬ್ರಹ್ಮ ಬಂಧೂನಾಂ ತ್ರಯೀನ ಶ್ರುತಿ ಗೋಚರ ಇತಿ ಭಾರತವಾಖ್ಯಾನಂ ಕೃಪಯಾ ಮುನಿನಾಕೃತಂ. ವೇದಗಳ ಅಧ್ಯಯನ ಮಾಡದಿದ್ದರು, ಶಾಲಿಗ್ರಾಮವನ್ನ ಮುಟ್ಟಿ ಪೂಜೆ ಮಾಡದಿದ್ದರು, ಶಾಲಿಗ್ರಾಮ ಪೂಜೆಗೆ ಅನುಕೂಲತೆ ಮಾಡಿಕೊಟ್ರು ಸಾಕು. ಅದಕ್ಕೆ ಪುರಂದರದಾಸರ ಒಂದು ಹಾಡಿದೆ, ಗಂಡ ಮಾಡಿದ ಪಾಪದ, ಹೆಂಡತಿ ಮಾಡಿದ ಪಾಪದೊಳಗೆ ಅರ್ಧ ಪಾಪ ಗಂಡನಿಗೆ, ಹೆಂಡತಿ ಮಾಡಿದ ಪಾಪದೊಳಗೆ ಅರ್ಧ ಪಾಪ ಗಂಡನಿಗೆ, ಗಂಡ ಮಾಡಿದ ಪುಣ್ಯದೊಳಗೆ ಅರ್ಧ ಪುಣ್ಯ ಹೆಂಡತಿಗೆ. ಪಾಪದಲ್ಲಿ ಹೇಗಲಿಲ್ಲ ಅಂದ್ರೆ ಗಂಡನ ದೊಡ್ಡ ಸಮಸ್ಯೆ ಅಂದ್ರೆ ತಾನು ಪಾಪ ಮಾಡಬಾರ್ದು, ಹೆಂಡತಿನೂ ಪಾಪ ಮಾಡ್ದಂಗೆ ನೋಡ್ಕೋಬೇಕು. ಹೆಂಡತಿ ಮಾಡಿದ ಪಾಪ ಅರ್ಧ ತನಗ ಬರುತ್ತೆ. ಅಷ್ಟು ವ್ಯವಸ್ಥೆಯನ್ನು ಪರಮಾತ್ಮ ಮಾಡಿಟ್ಟಿದ್ದಾನೆ. ಭಾಗವತ ಶ್ರವಣ ನೋಡಿ, ತಪಸ್ಸು, ತೀರ್ಥಯಾತ್ರೆ ಅಥವಾ ಶ್ರಾದ್ದ ಕರ್ಮಗಳು, ಶಾಲಿಗ್ರಾಮದ ಪೂಜೆ, ಇದನ್ನ ಮಾಡಿ ಏನು ಪುಣ್ಯವನ್ನ ಪುರುಷರು ಗಂಡಸರು ಪಡಿತಾರೆ, ಅಷ್ಟೇ ಭಾಗ್ಯವನ್ನ ಕೇವಲ ಶ್ರವಣದಿಂದ ಸ್ತ್ರೀಯರು ಪಡಿತಾರೆ. ಅದಕ್ಕಾಗೇನೆ ಮಹಾಭಾರತ ಭಾಗವತಾದಿ ಗ್ರಂಥಗಳನ್ನು ವೇದವ್ಯಾಸರು ಮಾಡಿದ್ರು. ಶ್ರವಣ ಮಾಡೋದಕ್ಕೆ ದೊಡ್ಡ ಅಧಿಕಾರ ಅವರಿಗೆ ಕೊಟ್ಟದ್ದು ಅಲ್ಲ, ವೇದವ್ಯಾಸ ಅಧಿಕಾರ ಕೊಟ್ಟದ್ದು ಅವರಿಗೇನೆ. ಇವತ್ತಿನ ಪುರಾಣಗಳಲ್ಲಿ ಹೆಚ್ಚಿರೋದು ಅವರೇನೆ. ಅನಿವಾರ್ಯವಾಗಿ ಯಾತ್ರೆಗೆ ಬಂದದ್ದಕ್ಕೆ ಇಷ್ಟು ಜನ ಗಂಡಸರಲ್ಲಿ ಕಾಣಿಸ್ತಿದ್ದಾರೆ. ಇಲ್ಲಾಂದ್ರೆ ಬಿಡಿ, ನಿಮ್ಮ ಮಾತು ಸಂಘದಲ್ಲಿ ಕೂತಿರ್ತಾರೆ ಪಾಪ. ಮಾತು ಸಂಘದಲ್ಲಿ ಪುರುಷರು ಸ್ತ್ರೀಯರು ಸಮವಾಗಿರ್ತಾರೆ. 90% ನೀವೆಲ್ಲ ಕಡೆಗೆ ನೋಡಿಬೇಕಾದ್ರೆ, ಬೆಂಗಳೂರಲ್ಲಿ ನಾನು ಕರ್ಕೊಂಡು ಹೋಗ್ತೀನಿ ನಿಮಗೆ, ಎಷ್ಟೋ ಕಡೆಗೆ ನಾನು ಹೋಗ್ತೀನಿ ಪ್ರವಚನಕ್ಕೆ, 20-30 ಜನ ಹೆಣ್ಮಕ್ಳು ಇರ್ತಾರೆ, ಇಬ್ಬರೇ ಕೂತಿರ್ತಾರೆ ಗಂಡಸರು. ಅವರು ಯಾಕೆ ಬಂದಿರ್ತಾರೆ ಅಂದ್ರೆ ಆಚಾರ್ಯ ಮಂಗಳಾರತಿ ಹಚ್ಕೊಡ್ಲಿಕ್ಕೆ. ಹೆಣ್ಮಕ್ಳು ಹಚ್ಚಬಾರ್ದಲ್ಲ, ಮಂಗಳಾರತಿ ಹಚ್ಚಲಿಕ್ಕೆ ಪ್ರವಚನ ಆದ್ಮೇಲೆ ಮೈಕ್ ಎತ್ತಿ ಇಡ್ಲಿಕ್ಕೆ ಬಂದಿರ್ತಾರೆ ಇಬ್ರು. ಅವರು ದಿನಾಚನ ಚೇಂಜ್ ಆಗ್ತಿರ್ತಾರೆ. ಪ್ರಾಯ ಸ್ತ್ರೀಯರಿಗೆ ವಿಶೇಷವಾಗಿ ಶ್ರವಣ ಮಾಡುವ ಅಧಿಕಾರ. ಅವರು ಶ್ರವಣದಿಂದಲೇ ಜ್ಞಾನ ಪಡೀತಾರೆ. ಕೇಳಿ 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 ನೂರಾರು ಜನ ವಿದ್ವಾಂಸರಿಂದ ಬೇರೆ ಬೇರೆ ವಿಚಾರಗಳನ್ನೆಲ್ಲ ಕೇಳಿ ಜ್ಞಾನವನ್ನ ಪಡೆದು, ಜ್ಞಾನದಿಂದ ಭಕ್ತಿಯನ್ನ ಪರಮಾತ್ಮನಲ್ಲಿ ಮಾಡಿ, ಭಕ್ತಿಯಿಂದ ಅವರು ಕೂಡ ಉನ್ನತ ಸ್ಥಾನವನ್ನ, ಮೋಕ್ಷವನ್ನ ಪಡೆಯಬಹುದು. ನೋಡಿ, ಮೋಕ್ಷ ಕೇವಲ ಮನುಷ್ಯರಿಗೆ ಮಾತ್ರವಲ್ಲ, ಕ್ರಿಮಿ ಕೀಟಗಳಿಗೂ ಮೋಕ್ಷ ಇದೆ ಅಂತ ಸಾರಿದವರು ಮಧ್ವಾಚಾರ್ಯ ಒಬ್ಬರೇ. ಯಾವ ಆಚಾರ ಹೇಳಿಲ್ಲ. 21 ಜನ ಆಚಾರಗಳು ಬಂದಿದ್ದಾರೆ. ರಾಮಾನುಜಾಚಾರ್ಯರನ್ನು ಆರಂಭ ಮಾಡಿ ಎಲ್ಲ ಆಚಾರಗಳು ಸಾಧನ ಮಾಡಿಕೊಂಡವರಿಗೆ, ಜ್ಞಾನ ಮಾಡಿಕೊಂಡವರಿಗೆ, ಭಕ್ತಿ ಮಾಡೋವರಿಗೆ. ಆದರೆ ಕ್ರಿಮಿ ಕೀಟಗಳಿಗೂ, ಸೊಳ್ಳೆ ಇರುವೆಗಳಿಗೂ, ಆಕಳಗಳಿಗೂ ಅಥವಾ ಗಿಡದಲ್ಲಿದ್ದ ಜೀವರಿಗೂ ಮೋಕ್ಷ ಉಂಟು ಅಂತ ಸಾರಿದವರು ಆನಂದ ತೀರ್ಥರೊಬ್ಬರೇ. ಒಂದು ಬಾರಿ ಶಿವನ್ಯಾಯ ಸುಧಾ ಗ್ರಂಥದ 4ನೇ ಅಧ್ಯಾಯದ 2ನೇ ಪಾದ, 4ನೇ ಅಧ್ಯಾಯದ 2ನೇ ಪಾದ ಒಂದ್ಸಲ ಪ್ರವಚನ ಆದ್ರೆ ಕೇಳ್ರಿ ಅಥವಾ ಪಾಠ ಆದ್ರೆ ಓದ್ರಿ. ಮೋಕ್ಷ ಅಂದ್ರೆ ಏನು? ವೈಶೇಷಿಕರು ಹೇಳುವ ಪ್ರಕಾರ ಮೋಕ್ಷ ಏನು, ಸಾಂಖ್ಯರ ಪ್ರಕಾರ ಮೋಕ್ಷ ಏನು, ಮೀಮಾಂಸಕರ ಪ್ರಕಾರ ಮೋಕ್ಷ ಏನು, ಜೈನರು ಹೇಳುವ ಮೋಕ್ಷ ಏನು, ಬೌದ್ಧರು ಹೇಳುವ ಮೋಕ್ಷ ಏನು, ನಮ್ಮ ಸಿದ್ಧಾಂತದಲ್ಲಿ ಮೋಕ್ಷ ಅಂದ್ರೆ ಏನು? ಬಹಳ ಸುಂದರವಾಗಿ ಟೀಕಾರಾಯರು 4ನೇ ಅಧ್ಯಾಯದ 2ನೇ ಪಾದದಲ್ಲಿ ಕೆಲವರಂತಾರೆ ದೇಹ ಬಿಟ್ರೆ ಅದೇ ಮೋಕ್ಷ, ಮೇಲ್ ಹೋಗ್ತಾ ಇರೋದೇ ಮೋಕ್ಷ, ನಾವೇ ದೇವರಾಗೋದು ಮೋಕ್ಷ, ಸಂಸಾರದಲ್ಲಿ ಮಾತ್ರ ನಾನು ಬೇರೆ ದೇವರು ಬೇರೆ, ದೇಹ ಬಿಟ್ಟ ಮೇಲೆ ನಾನೇ ದೇವರು. ಸರಿಯಾಗಿ ಮೋಕ್ಷದ ಕಾನ್ಸೆಪ್ಟ್ ಕೊಟ್ಟದ್ದು ಮಧ್ವಾಚಾರ್ಯ ಒಬ್ಬರೇ. ಆತ್ಯಂತಿಕ ದುಃಖ ನಿವೃತ್ತಿ ಪೂರ್ವಕ ಸ್ವರೂಪಾನಂದಾವಿರ್ಭಾವ ಮೋಕ್ಷ ಅಂತ ಆಚಾರ್ಯರು. ಬಹಳ ಸರಿಯಾದ ತಿಳುವಳಿಕೆ.
ಶ್ರೀಮದ್ ಆಚಾರ್ಯರು ಹೇಳುವ ಒಂದೊಂದು ಮಾತುಗಳು ಬರೀ ನಮ್ಮ ಗುರುಗಳು ಮಧ್ವಾಚಾರ್ಯ ಅಂತ ಅವ್ರ ಮಾತು ಕೇಳೋದು ಬೇಡ, ಪ್ರಾಕ್ಟಿಕಲ್ ಆಗಿ ನೀವು ನೋಡಿ. ಶ್ರೀಮದ್ ಆಚಾರ್ಯರ ಸಿದ್ಧಾಂತ ಪ್ರಾಕ್ಟಿಕಲ್ ಇದೆ. ಬರೀ ನಮ್ಮ ಗುರುಗಳು ಮಧ್ವಾಚಾರ್ಯ ಅಂತ ನಾವು ನಂಬೋದಲ್ಲ, ಬೇರೆ ಹೇಳಿದ ಯಾವ ಆಚಾರ್ಯರ ಮಾತನ್ನು ನೋಡಿ ಮಧ್ವಾಚಾರ್ಯ ಮಾತು ಇದು ಯಾಕೆ ಸತ್ಯ ಅಂತ ನಿಮ್ಗೆ ಗೊತ್ತಾಗಲ್ಲ. ಜೀವ ಬ್ರಹ್ಮರು ಭಿನ್ನರು ಮಧ್ವಾಚಾರ್ಯ ಹೇಳಿದ್ದಾರೆ ಅಂತ ನಂಬಬೇಡಿ. ಪ್ರಾಕ್ಟಿಕಲ್ ಆಗಿ ನೀವು ನೋಡಿ, ನಾನು ದೇವರು ಒಂದಾಗ್ಲಿಕ್ಕೆ ಸಾಧ್ಯ ಇದೆಯಾ? ನಾನು ದೇವರು ಒಂದಾಗೋದು ಬೇಡ, ನಾವು ನೀವೇ ಒಂದಾಗಲಿಕ್ಕಿಲ್ಲ. ಅಕಸ್ಮಾತ್ ಆಗಿ ನಾವು ನೀವು ಒಂದಾದರೆ ನಾನು ಒಬ್ಬರು ಉಪ್ಪಿಟ್ಟು ತಿಂತೀರಿ, ನಿಮ್ದು ಹೊಟ್ಟೆ ತುಂಬಲಿ, ನೀವ್ಯಾಕೆ ಪ್ರತ್ಯೇಕ ಊಟಕ್ಕೆ ಬಂದ್ರಿ? ನಮ್ಮಲ್ಲಿ ಅಭೇದ ಇದ್ದಿದ್ರೆ ನಾನೊಬ್ಬ ಊಟ ಮಾಡಿದ್ರೆ ನಿಮ್ಗೆಲ್ಲ ಹೊಟ್ಟೆ ತುಂಬಲಿ, ನಾನೊಬ್ಬ ಸ್ನಾನ ಮಾಡಿದ್ರೆ ನಿಮ್ದೆಲ್ಲರೂ ಸ್ನಾನ ಆಗಲಿ. ನನಗೇನು ವಿಚಾರ ಬರುತ್ತೋ ಅದೇ ವಿಚಾರ ನಿಮ್ಗೆಲ್ಲ ಬರಬೇಕು. ಯಾಕೆ? ನಾವು ನೀವು ಒಂದು. ಜೀವರಲ್ಲೇನೆ ಅಭೇದ ಇಲ್ಲ. ಬ್ರಹ್ಮೆಯಲ್ಲಿ ಜೀವೆಯಲ್ಲಿ ಅನಂತ ಗುಣಪೂರ್ಣ, ಅನಂತ ದೋಷಯುಕ್ತ. ಜನ್ಮ ಇಲ್ಲದೆ ಇದ್ದವನು ಅವನು, ಜನ್ಮ ಇದ್ದವನು ಇವನು. ವಿರುದ್ಧವಾದ ಗುಣಗಳು ಜೀವ ಬ್ರಹ್ಮನಲ್ಲಿ ಹೆಂಗಯ್ಯ ಅಭೇದ ಹೇಳ್ತೀನಿ ನೀನು? ಬರೀ ನಾನು ಹೇಳ್ತೇನೆ ಅಂತ ಜೀವ ಬ್ರಹ್ಮನಿಗೆ ಅಭೇದ ಅಲ್ಲ, ಭೇದ ಅಲ್ಲ. ಪ್ರಾಕ್ಟಿಕಲ್ ಆಗಿ ನೋಡಂತ ಮಧ್ವಾಚಾರ್ಯರು. ಆಚಾರ್ಯರ ಸಿದ್ಧಾಂತ ಒಂದರ್ಥದಲ್ಲಿ ಮಧ್ವಾಚಾರ್ಯ ಸರ್ವಮೂಲ ಗ್ರಂಥ ಹೇಗಿದೆ ಅಂದ್ರೆ, ಸುಮಧ್ವಿಜರು ಹೇಳ್ತಾರಲ್ಲ, ಬಾಲಸಂಗಮ ಅಪಿ ಬೋಧಯದ್ ಭೃಶಂ ದುರ್ನಿರೂಪ ವಚನಂಚ ಪಂಡಿತೈ. ಬಾಲಕರು ಓದಿದ್ರು ಅರ್ಥ ಮಾಡ್ಕೋಬೇಕು, ಅಷ್ಟು ಸರಳನೂ ಇದೆ. ಜ್ಞಾನಿಗಳ ತಲೆ ಕೆಡಿಸ್ಕೊಂಡ್ರು ತಲೆಗೆ ಹೋಗಲ್ಲ, ಅಷ್ಟು ಕಷ್ಟನೂ ಇದೆ. ಏನು ದ್ವಾದಶ ಸ್ತೋತ್ರ ಆಚಾರ್ಯರು ಏನಿದೆ ಹೇಳಿ ಅದರಲ್ಲಿ? ನಾವೆಲ್ಲ ನೈವೇದ್ಯ ಕಾಲದಲ್ಲಿ ಹೇಳ್ತೀವಿ, ಅದರಲ್ಲೇನೆ ತತ್ವಜ್ಞಾನ ತುಂಬಿಟ್ಟಿದ್ದಾರೆ ಆಚಾರ್ಯರು. ಯದಿ ನಾಮ ಪರೋ ನ ಭವೇತ್ ಸಹರಿ ಕಥಮೇತದಸ್ಯ ಜಗದಗದೇತದಭೂತ್. ಯದಿ ನಾಮ ನ ತಸ್ಯ ವಶೇ ಸಕಲಂ ಕಥಮೇವ ತು ನಿತ್ಯ ಸುಖಂ ನ ಭವೇತ್. ನ ಚ ಕರ್ಮ ವಿಮಾಮಲ ಕಾಲ ಗುಣ ಪ್ರವೃತೀಶಮ. ದ್ವಾದಶ ಸ್ತೋತ್ರದಲ್ಲಿ ತಂದಿಡ್ತಾರೆ. ಸರ್ವಮೂಲ ಸುಧಾ ಗ್ರಂಥದಲ್ಲಿ ಬ್ರಹ್ಮಸೂತ್ರದಲ್ಲಿ ಬಂದದ್ದು ಇಲ್ಲಿ ತಂದಿಡ್ತಾರೆ. ಯಾರು ದೇವರನ್ನ ಇಲ್ಲ ಅಂತಾರೆ, ನಮ್ಮಿಂದ ಬೇರೆ ದೇವರೇ ಇಲ್ಲ ಅಂತಾರೆ. ನೀನೇ ದೇವರಾಗಿದ್ರೆ ಸಂಸಾರದಲ್ಲಿ ಯಾಕಯ್ಯ ಬಂದಿ? ನಿನ್ನನ್ನ ನೀನು ದುಃಖದಿಂದ ಪಾರ ಮಾಡ್ಕೊಳ್ಳಿಕ್ಕೆ ಯಾಕೆ ಆಗ್ತಿಲ್ಲ? ನಿನಗೆ ಹಸಿವೆ ಇದ್ದಂಗೆ ಮಾಡ್ಕೋಬೇಕು. ನೀ ದೇವರಾಗಿದ್ರೆ ನಿನಗೆ ಜನ್ಮ ಮರಣಗಳು ಬರದೇ ಇದ್ದಂಗೆ ನೀ ಮಾಡ್ಕೋಬೇಕಾಗಿದ್ದಾಗಿದೆಯಾ? ನಿನಗೆ ಹಸಿವೆ ಬರದೇ ಇದ್ದಂಗೆ ನೀ ಮಾಡ್ಕೋಬೇಕಾಗಿದ್ದಾಗಿದೆಯಾ? ಹಾಗಾದ್ರೆ ನನಗೇನು ಬೇಕು ನನಗೆ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ನನಗಿಂತ ಒಂದು ಶಕ್ತಿ ಇದೆ, ಅದೇ ಪರಮಾತ್ಮ. ಸಣ್ಣ ದ್ವಾದಶ ಸ್ತೋತ್ರದಲ್ಲಿ ಒಂದರ್ಥದಲ್ಲಿ ಶ್ರೀಮದಾಚಾರ್ಯರ ಗ್ರಂಥ ಅಂದ್ರೆ ಕನ್ನಡಿ ಇದ್ದಾಗ ಎಲ್ಲ ಒಳಗೆ ಕಾಣಿಸ್ತಾರೆ. ಆಚಾರ್ಯರು ವೇದವ್ಯಾಸ ದೇವರ ಆ ಸೂತ್ರಗಳ ಮರ್ಮವನ್ನ ತಮ್ಮ ಗ್ರಂಥಗಳಲ್ಲಿ ತಂದಿಡ್ತಾರೆ. ಬಹಳ ಸುಂದರವಾಗಿ ಮೋಕ್ಷದ ಬಗ್ಗೆ, ಮೋಕ್ಷಕ್ಕೆ ಹೋಗುವ ದಾರಿಯ ಬಗ್ಗೆ, ಮೋಕ್ಷದಲ್ಲಿ ಜೀವನಿಗಾಗುವ ಸುಖ ದುಃಖಗಳ ಬಗ್ಗೆ, ಅಲ್ಲಿ ದುಃಖ ಉಂಟೋ ಇಲ್ಲೋ, ಅಲ್ಲಿರುವ ಸುಖಕ್ಕೂ ಇಲ್ಲಿಯ ಸುಖಕ್ಕೂ ವ್ಯತ್ಯಾಸ ಏನು, ಅದನ್ನೆಲ್ಲ ಉದ್ಧವ ಪರಮಾತ್ಮನಿಗೆ ಪ್ರಶ್ನೆಯನ್ನು ಮಾಡ್ತಾನೆ. ಜೀವನಿಗೆ ಈ ಪದೇ ಪದೇ ಶರೀರ ಬರ್ತವಲ್ಲ, ಮೇಲಿಂದ ಮೇಲೆ ಒಂದಾದ ಮೇಲೆ ಶರೀರಗಳನ್ನು ಪಡಿತಾನೆ. ಇದಕ್ಕೆ ಕಾರಣ ಏನು? ಇದರ ಕೊನೆ ಯಾವಾಗ? ಅದನ್ನು ಪರಮಾತ್ಮ ಉದ್ಧವನಿಗೆ ಉಪದೇಶ ಮಾಡ್ತಾನೆ. ಬಹಳ ಸುಂದರ. ಏಕಾದಶ ಸ್ಕಂದ ಅಂದ್ರೆ ಒಂದರ್ಥದಲ್ಲಿ ಮಜ್ಜಿಗೆ ಕುಡಿದವನಿಗೆ ಏನು ಆನಂದ ಆಗತ್ತೆ, ಅದಕ್ಕಿಂತ ಹೆಚ್ಚಿನ ಆನಂದ ಬಾಸುಂದಿ ಕುಡಿದವನಿಗಾಗತ್ತೆ. ಬಾಸುಂದಿ ಕುಡಿದವನಿಗೂ ಆಗುವ ಆನಂದಕ್ಕಿಂತ ಹೆಚ್ಚಿನ ಆನಂದ ಅಮೃತ ಕುಡಿದವನಿಗಾಗತ್ತೆ. ಅಮೃತ ಕುಡಿದಕ್ಕಿಂತಲೂ ಹೆಚ್ಚಿನ ಆನಂದ ಏಕಾದಶ ಸ್ಕಂದ ಕೇಳಿದವನಿಗಾಗತ್ತೆ. ಬಹಳ ವಿಸ್ತಾರವಾದದ್ದು. ಮತ್ತೆ ಯಾವಾಗ ದೇವರ ಅವಕಾಶ ಮಾಡಿಕೊಡ್ತಾನೆ, ಮತ್ತೊಂದು ಸಲ 1 ತಿಂಗಳು ಅಥವಾ 2 ತಿಂಗಳು ಅಥವಾ 3 ತಿಂಗಳು ಬರೀ ಏಕಾದಶ ಸ್ಕಂದ ಒಂದೇನೆ ಅವಕಾಶ ಕೊಟ್ಟಾಗ ದೇವರು ಕೇಳೋಣ. ಎಲ್ಲ ವಿಚಾರ ಹೇಳಿಕ್ಕಾಗೋದಿಲ್ಲ. ಈಗ ಏಕಾದಶ ಸ್ಕಂದದ 27ನೇ ಅಧ್ಯಾಯ. 27ನೇ ಅಧ್ಯಾಯದಲ್ಲಿ ಉದ್ಧವನ ಪ್ರಶ್ನೆ, ಕೃಷ್ಣನ ಉತ್ತರ. ಉದ್ಧವ ಪರಮಾತ್ಮನಿಗೆ ಪ್ರಶ್ನೆ ಮಾಡ್ತಾನೆ. ಕ್ರಿಯಾಯೋಗ ಸಮಾಚಕ್ಷ್ವ ಭವದಾರಾಧನಂ ಪ್ರಭೋ ಯೇನ ತ್ವಾಂ ಯೇ ಯಥಾರ್ಚಂತೆ ಶಾಶ್ವತಾಃ ಸಾತ್ವತರ್ಷಭ. ಈಗಾಗಲೇ ಅನೇಕ ಪ್ರಶ್ನೆ ಮಾಡಿದ್ದಾನೆ. 27ನೇ ಅಧ್ಯಾಯ ಅಂದರೆ 27 ಅಧ್ಯಾಯಗಳಲ್ಲಿ ಒಂದು 2 ಅಧ್ಯಾಯನೂ ನಾನು ಹೇಳಿಲ್ಲ ಒಂದು ವಾರದಿಂದ. ಅನಿವಾರ್ಯವಾಗಿ
ಜಂಪ್ ಮಾಡ್ತಾ ಹೋಗ್ತಿದ್ದೇನೆ, ಮುಗಿಸ್ಬೇಕಾಗಿದೆ ಅನ್ನೋದಕ್ಕೆ. 27ನೇ ಅಧ್ಯಾಯದಲ್ಲಿ ಕೃಷ್ಣನಿಗೆ ಉದ್ಧವ ಕೇಳ್ತಾನೆ ಪರಮಾತ್ಮ, ನಿನ್ನ ಆರಾಧನೆ, ನಿನ್ನ ಪೂಜೆ ಹೇಗೆ ಮಾಡಬೇಕು? ಜ್ಞಾನಿಗಳು ನಿನ್ನನ್ನು ಪೂಜೆ ಮಾಡುವ ರೀತಿ ಹೇಗೆ? ಶಾಲಿಗ್ರಾಮ ಪ್ರತಿಮೆಗಳಲ್ಲಿ ಪೂಜೆ ಹೇಗೆ? ಬ್ರಾಹ್ಮಣರಲ್ಲಿ ಪೂಜೆ ಹೇಗೆ? ಪೂಜೆ ಮಾಡುವುದಕ್ಕೆ ಪ್ರತಿಮೆ ಎಷ್ಟು ಎತ್ತರಿರಬೇಕು? ಯಾವ ಪ್ರತಿಮೆ ಪೂಜೆ? ಕಲ್ಲಿನ ಪ್ರತಿಮೆಯೋ, ಕಂಚಿನ ಪ್ರತಿಮೆಯೋ, ತಾಮ್ರ ಪ್ರತಿಮೆಯೋ, ಹಿತ್ತಾಳಿ ಪ್ರತಿಮೆಯೋ, ಫೋಟೋಗಳ ಪ್ರತಿಮೆಯೋ? ಯಾವ ಪ್ರತಿಮೆ ಪೂಜೆ ಮಾಡಬೇಕು? ಆ ಪ್ರತಿಮೆಗಳಲ್ಲಿ ಪೂಜೆಯನ್ನು ಮಾಡುವಾಗ ಆವಾಹನ ವಿಸರ್ಜನ ಎಲ್ಲ ಕಡೆಗಿದೆಯಾ? ಪೂಜೆ ಮಾಡುವಾಗ ಮೊದಲು ಆವಾಹನ, ಪೂಜೆ ಮುಗಿದ ಮೇಲೆ ವಿಸರ್ಜನ. ಆವಾಹನೆ ಮತ್ತು ವಿಸರ್ಜನೆಗಳು ಎಲ್ಲ ಪ್ರತಿಮೆಗಳಲ್ಲಿ ಇದೆಯಾ? ಕೆಲವು ಪ್ರತಿಮೆಗಳಲ್ಲಿ ಮಾತ್ರವಾ? ಅಗ್ನಿಯಲ್ಲಿ ನಿನ್ನ ಪೂಜೆ ಮಾಡುವಾಗ ಅಲ್ಲಿ ಆವಾಹನ ಹೇಗೆ, ವಿಸರ್ಜನ ಹೇಗೆ? ಪ್ರತಿಯೊಂದು ಪೂಜೆಗಳಲ್ಲಿ ವ್ಯತ್ಯಾಸ ಇದೆ. ಶಾಲಿಗ್ರಾಮವನ್ನು ಇಟ್ಟು ಶಂಖದಲ್ಲಿ ನೀರು ಹಾಕೊಂಡು ಸಹಸ್ರ ಶೀರ್ಷ ಅಂತ ಅಭಿಷೇಕ ಮಾಡ್ತೀರಿ. ಶಾಲಿಗ್ರಾಮದಲ್ಲಿರುವ ಅದೇ ಪರಮಾತ್ಮ ಅಗ್ನಿಯಲ್ಲಿ ಇದ್ದಾನೆ ಅಂಥೇಳಿ ಶಂಖ ತಗೊಂಡು ಅಗ್ನಿಯಲ್ಲಿ ನೀರು ಹಾಕಿದ್ರೆ ಅಗ್ನಿ ಉಳಿತದನ? ಅಗ್ನಿಗೂ ಅಭಿಷೇಕ ಮಾಡ್ತೀನಿ, ಆ ಅಗ್ನಿಯಲ್ಲಿಯೂ ಹೀಗೆಲ್ಲ ಅಲ್ಲೆಲ್ಲ ಇಲ್ಲ, ಅಲ್ಲಿ ಪೂಜೆ ಬೇರೆ. ತಾಮ್ರ ಪ್ರತಿಮೆಗೆ ಅಭಿಷೇಕ ಮಾಡಿ ಏನು ತೊಂದರೆ ಇಲ್ಲ. ಅದೇ ಮಣ್ಣಿನಿಂದ ಮಾಡಿದ ಪ್ರತಿಮೆಗೆ ಒಂದೊಂದಿಗೆ ನೀರು ಹಾಕಿದ್ರೆ ಕರಗಿ ಹೋಗ್ಬಿಡುತ್ತದು. ಮಣ್ಣಿನ ಪ್ರತಿಮೆ ಇಂತಹ ಫೋಟೋಗಳಿದ್ರೆ ಫೋಟೋಗಳನ್ನಿಟ್ಟು ಅಭಿಷೇಕ ಮಾಡೋದಲ್ಲ. ಇವುಗಳಿಗೆಲ್ಲ ತುಳಸಿಯಿಂದ ಪ್ರೋಕ್ಷಣೆ ಮಾಡಿದರೆ ಪೂಜೆ ಆಯಿತು. ಫೋಟೋಗಳನ್ನು ಒರೆಸಿ ಅವುಗಳಿಗೆ ಮತ್ತೆ ಗಂಧ ಹಚ್ಚಿದ್ರೆ ಪೂಜೆ ಆಯಿತು. ಬಹಳ ಸುಂದರವಾಗಿ ಉದ್ಧವ ಕೇಳ್ತಾನೆ, ನನಗೋಸ್ಕರ ಉಪದೇಶವನ್ನು ಮಾಡು. ಪೂಜೆ ಪದ್ಧತಿ ಹೇಗೆ? ಪೂಜೆಗಾಗಿ ನೀರು ಹೇಗೆ? ಸ್ನಾನ ಹೇಗೆ? ಕಲಶ ಪೂಜೆಗೆ ಎಷ್ಟು ಕಲಶಗಳಿರಬೇಕು? ಯಾವ್ಯಾವ ಕಲಶದಲ್ಲಿ ಏನೇನು ಆವಾಹನೆ ಮಾಡಬೇಕು? ಸಂಪೂರ್ಣವಾಗಿ ನನಗೆ ಉಪದೇಶ ಮಾಡುವಂತಾನೆ. ದೇವರ ಪೂಜೆ ಬೇರೆ, ಬ್ರಹ್ಮದೇವರ ಮಾಡೋ ಪೂಜೆ ಬೇರೆ, ವಾಯುದೇವರು ಬೇರೆ, ಇಂದ್ರದೇವರು ಬೇರೆ, ಗರುಡದೇವರು ಬೇರೆ. ಅಷ್ಟೇ ಯಾಕೆ, ಇವತ್ತು ನಮ್ಮ ಕಣ್ಣೆದುರಿಗಿರುವ ಸ್ವಾಮಿಗಳು ಮಾಡೋ ಪೂಜೆನೇ ಬೇರೆ. ದೇವರವನೇ ಇರಲಿ, ದೇವರೊಬ್ಬನೇ, ಆದರೆ ಅದೇ ದೇವರನ್ನ ಅವರು ಪೂಜೆ ಮಾಡುವ ರೀತಿ ಬೇರೆ, ಅನುಸಂಧಾನ ಬೇರೆ. ಅದೇ ದೇವರನ್ನ ನಾವು ಮಾಡುವ ಅನುಸಂಧಾನ ಬೇರೆ. ನಮ್ಮ ಮನೆಯಲ್ಲಿ ಒಂದು ವೇದವ್ಯಾಸರ ಪ್ರತಿಮಾ ಇದೆ, ಸ್ವಾಮಿಗಳ ಹತ್ರ ವ್ಯಾಸರ ಪ್ರತಿಮಾ ಇದೆ. ಅದೇ ವೇದವ್ಯಾಸರನ್ನು ಅವರು ಪೂಜೆ ಮಾಡಲಿ, ನಾವು ಪೂಜೆ ಮಾಡಲಿ, ಒಂದೇ ಅಲ್ಲ. ಸ್ವಾಮಿಗಳನ್ನು ಬಿಡಿ, ನಮ್ಮ ಮನೆಯಲ್ಲೇನೆ ಇವಾಗ ನೀವೇನು ಪೂಜೆ ಮಾಡ್ತೀರಿ, ಪೂಜಾ ಪದ್ಧತಿ ನಿಮ್ಮ ಮಗನಿಗೆ ಕಲಿಸ್ಕೊಡಿ. ನೀವು ಮಾಡೋ ಪೂಜಾಕ್ಕೂ ನಿಮ್ಮ ಮಗ ಮಾಡೋ ಪೂಜಾಕ್ಕೆ ವ್ಯತ್ಯಾಸ ಇದೆ. ಮತ್ತೆ ಏನು ಅನುಸಂಧಾನ, ಏನು ಚಿಂತನ ನಿಮಗೆ ಬಂದಿರತ್ತೋ ಅಷ್ಟು ನಿಮ್ಮ ಮಗನಿಗೆ ಬಂದಿರಲ್ಲ. ಮಾಡುವ ಅಧಿಕಾರಿಗಳು ಬೇರೆಯಾದರೂ ಪೂಜೆ ಮಾಡಿಸ್ಕೊಳ್ಳುವ ಒಬ್ಬನೇ. ಹಾಗಾದ್ರೆ ನಿನ್ನನ್ನ ಬೇರೆ ಬೇರೆ ರೀತಿಯಿಂದ ಜನ ಎಲ್ಲ ಪೂಜೆ ಮಾಡ್ತಾರಲ್ಲ. ಒಬ್ರು ಫೋಟೋ ಪೂಜಾನೇ ಪ್ರಧಾನ ಮಾಡ್ತಾರೆ. ಕೆಲವರು ಮನೆಯಲ್ಲಿ ಶಾಲಿಗ್ರಾಮ ಇರಲ್ಲ, ಶಾಲಿಗ್ರಾಮ ಪ್ರತಿಮೆ ಏನೂ ಇರೋದಿಲ್ಲ, ಬರೀ ಒಂದು 8-10 ಫೋಟೋ ಇರ್ತದೆ. ಒಂದು ಪಾಂಡುರಂಗನ ಫೋಟೋ, ಒಂದು ಉಡುಪಿಯ ಫೋಟೋ. ಬೆಳಗ್ಗೆ ಸ್ನಾನ ಮಾಡ್ತಾರ, ಎಲ್ಲ ಫೋಟೋಗಳು ಒರೆಸ್ತಾರೆ, ಅವುಗಳಿಗೆ ಕುಂಕುಮ ಹಚ್ತಾರೆ, ಒಂದಿಷ್ಟು ಊದಿನ ಕಡ್ಡಿ ಹಚ್ತಾರೆ, ಅದೇ ಪೂಜಾ. ಅಷ್ಟು ಮಾಡಿದ್ರೆ ಸಾಕಾ? ಏನು ಕಡ್ಡಾಯವಾಗಿ ಶಾಲಿಗ್ರಾಮ ಪೂಜೆ ಮಾಡಲೇಬೇಕಾ? ಒಂದರ್ಥದಲ್ಲಿ ನಮಗೆಲ್ಲರಿಗೆ ಬರುವ ಪ್ರಶ್ನೆಯನ್ನೇ ಉದ್ಧವ ಕೃಷ್ಣನಿಗೆ ಕೇಳ್ತಾನೆ. ಏತದ್ವದಂತಿ ಮುನಯಃ ಮುನಿರ್ನಿಶ್ರೇಯ ಸಂರಣ. ಅರಣ್ಯದಲ್ಲಿ ತಪಸ್ಸು ಮಾಡುವ ಋಷಿ ಮುನಿಗಳು ಅವರು ಒಂದು ರೀತಿ ಪೂಜೆ ಮಾಡ್ತಾರೆ. ಅವ್ರಿಗೇನು ಶಾಲಿಗ್ರಾಮ ಪ್ರತಿಮೆ ಬೇಡ, ಗಿಡದಲ್ಲಿ ಹೂವಿನಲ್ಲಿ ಹಣ್ಣಲ್ಲಿ ನೀನು ಪೂಜೆ ಮಾಡ್ತಾರೆ. ಕೆಲವರು ಬ್ರಾಹ್ಮಣರಲ್ಲಿ ಅತಿಥಿಗಳಲ್ಲಿ ಪೂಜೆ ಮಾಡ್ತಾರೆ. ಬೆಂಗಳೂರಲ್ಲಿ ಒಬ್ಬರ ಮನೆಗೆ ನಾನು ಪ್ರವಚನಕ್ಕೆ ಹೋಗಿದ್ದೆ, ಭಾಗವತ್ ಪ್ರವಚನಕ್ಕೆ. ನಾನು ಹೋದಾಕ್ಷಣ ಅವ್ರ ಮನೆ ಮೊದಲು ಹೊರಗಡೆ ಪಾದ ತೊಳೆದರು, ಹೆಂಡತಿ ನೀರಾಗಿ ಗಂಡ ಪಾದ ತೊಳೆದರು. ಒಳಗೆ ಹೋದಾಕ್ಷಣ ಒಂದು ಬೆಳ್ಳಗಿನ ಬಟ್ಟೆ ಹಾಸಿದ್ರು, ಬೆಳ್ಳಗಂದ್ರೆ ಬೆಳ್ಳಗಿದ್ರು. ನಾನು ಒಳಗೆ ವಸ್ತಿಲ್ ಕಾಲಿಡಬೇಕು, ಅಯ್ಯೋ ಅದನ್ನ ಯಾಕೆ ಹಾಕಿರ್ ತೆಗೀರಿ, ನಾನು ಹೋಗ್ಬೇಕು. ಅದ್ರ ಮೇಲೆ ಕಾಲಿಡಿ ಅಂದ್ರು. ಅಲ್ಲರಿ ಹೊಲಸಾಗತ್ತೆ. ಹೊಲಸಲ್ಲ ಆಚಾರ, ನೀವು ಅದರ ಮೇಲೆ ಕಾಲಿಡಿ ಅಂದ್ರು. ಏನೋ ನನಗೆ ಗೊತ್ತಾಗ್ಲಿಲ್ಲ. ನಾನು ಅದರ ಮೇಲೆ ನನ್ನ ಕಾಲಿಟ್ಟು ನಾನು ಆಚೆ ಹೋದ್ರೆ, ನಾನು ಕಾಲಿಟ್ಟು ತೆಗೆದ ಮೇಲೆ ಅಲ್ಲಿರುವ ಆ ಪಾಲಿನ ಮಣ್ಣು ಬಿದ್ದಿತ್ತಲ್ಲ ಅದನ್ನು ತೆಗೆದು ಒಂದು ಡಬ್ಬಿಯಲ್ಲಿ ಹಾಕೊಂಡ್ರು. ಪಾದ ಧೂಳಿ ದಿನ ಹಾಕೊಳ್ಳಿಕ್ ಬೇಕು ಅಂತ. ಈ ರೀತಿನೂ ಪೂಜೆ ಮಾಡೋರಿದ್ದಾರೆ. ಬ್ರಾಹ್ಮಣರ ಪಾದ ಧೂಳಿಯನ್ನೂ ಪೂಜೆ ಮಾಡೋರಿದ್ದಾರೆ. ಇದೆಲ್ಲ ಶಾಸ್ತ್ರದಲ್ಲಿ ವಿಹಿತವೋ
ಯಾವುದು ಯಾರು ಮಾಡಬೇಕು, ಹೇಗೆ ಮಾಡಬೇಕು ಅದನ್ನು ಉದ್ಧವ ಪ್ರಶ್ನೆಯನ್ನು ಕೇಳ್ತಾನೆ. ನಿಸ್ಪೃತಂತೆ ಮಹಾಬಾಹೋ ಪಾದಪಾ ಚಾದ್ಯದಾಹತ ನಿಸ್ಪೃತಂತೆ ಮುಖಾಂಬೋಜಾದ್ಯತಾಹ ಭಗವಾನಜಃ ಪುತ್ರೇಭ್ಯೋ ಭೃಗುಮುಖೇಭ್ಯೋ ದೇವ್ಯೈ ಚ ಭವಾನ್ ಭವಃ. ಬ್ರಹ್ಮದೇವರು ತಮ್ಮ ಮಕ್ಕಳಿಗೆ ದೇವರ ಪೂಜಾ ಬಗ್ಗೆ ಹೇಳಿದರು, ರುದ್ರದೇವರು ತಮ್ಮ ಸೇವಕರಿಗೆಲ್ಲ ಹೇಳಿದರು, ದೇವತೆಗಳೆಲ್ಲ ತಮ್ಮ ತಮ್ಮ ಭಕ್ತರಿಗೆ ಮಕ್ಕಳಿಗೆ ಹೇಳ್ತಾ ಬಂದಿದ್ದಾರೆ. ಆ ಪೂಜೆಯಲ್ಲಿ ಏನಾದರೂ ವ್ಯತ್ಯಾಸ ಉಂಟಾ? ಒಟ್ಟಾರೆ ನಾನು ಕೇಳಿದ್ದು ಕೇಳದೇ ಇದ್ದದ್ದು ಕೆಲವು ಪ್ರಶ್ನೆ ನಾನು ಕೇಳಿಲ್ಲ, ಆದರೆ ನೀನೇ ಅದನ್ನು ತಿಳ್ಕೊಂಡು ನನಗೆ ಉಪದೇಶವನ್ನು ಮಾಡುವಂತ ಉದ್ಧವ ಪ್ರಶ್ನೆಯನ್ನ ಮಾಡ್ತಾನೆ. ಒಂದು ಮಾತು ಹೇಳ್ತಾನೆ, ಭಕ್ತಾಯ. ಯಾಕಪ್ಪ ನಿನಗೆ ಯಾಕೆ ಹೇಳಬೇಕು ಅಂದ್ರೆ ನಾನಿನ್ನ ಭಕ್ತ ಅಂದ. ನೀ ನನಗೆ ಉಪದೇಶ ಮಾಡಿದ್ದಕ್ಕೆ ನಾನೇನು ಗುರುದಕ್ಷಿಣೆ ಕೊಡ್ಲಿಕ್ಕೆ ಸಾಧ್ಯನೂ ಇಲ್ಲ. ಪ್ರಪಂಚದಲ್ಲಿ ಯಾರ ಋಣ ಆದ್ರೆ ತೀರಿಸ್ಬೋದು. ಅಡಿಗೆ ಮಾಡಿದ್ರೆ ಅಡಿಗೆಯವ್ರಿಗೆ ಸಂಬಳ ಕೊಡ್ಬೋದು, ಬಡಿಸಿದವ್ರಿಗೆ ಸಂಬಳ ಕೊಡ್ಬೋದು, ಪಾತ್ರೆ ತೊಳೆದವ್ರಿಗೆ ಕೊಡ್ಬೋದು. ತತ್ವಜ್ಞಾನ ಉಪದೇಶ ಮಾಡಿದ ಗುರುಗಳಿಗೆ ಏನು ಗುರುದಕ್ಷಿಣೆ ಎಷ್ಟು ಕೊಡ್ಬೋದು ಹೇಳಿ ನೀವು? ಯಾಕಂದ್ರೆ ಯಾವುದೇ ವಸ್ತು, ಅಕ್ಕಿ ಬೇಳೆ ಒಬ್ಬರು ಆಚಾರ್ಯ ಕೊಟ್ಟರೆ 3 ತಿಂಗಳು ಊಟ ಮಾಡ್ತಾರೆ, ಮುಗಿದೋಯ್ತು. ಉಡೋದಕ್ಕೆ ಬಟ್ಟೆ ಕೊಟ್ಟರೆ 6 ತಿಂಗಳು ಉಟ್ಕೋತಾರೆ, ಹರಿದೋಗುತ್ತೆ. ಎಲ್ಲ ದಾನದ ವಸ್ತು ಮುಗಿಯುತ್ತೆ. ಜನ್ಮ ಜನ್ಮಗಳವರೆಗೂ ಬರುವ ದಾನ ಅಂದ್ರೆ ಅದು ವಿದ್ಯಾದಾನ ಒಂದೇ. ಅದಕ್ಕೇನು ಗುರುದಕ್ಷಿಣೆ ಕೊಟ್ಟಿಲ್ಲ. ಆದರೂ ನಿನ್ನಂತನಿಗೆ ಏನು ಕೊಡ್ಲಿ ಅಂತಾನೆ ಉದ್ಧವ. ಜಗತ್ತೇ ನಿಂದು, ಆದರೂ ನಾನು ನಿನ್ನ ಭಕ್ತ, ನಿನ್ನ ಆರಾಧನೆ ಮಾಡಬೇಕು ಅಂತ ಅಪೇಕ್ಷೆ ಇದೆ, ಅದರ ಬಗ್ಗೆ ತಿಳಿಸು ಅಂದಾಗ ಪರಮಾತ್ಮ ಬಹಳ ಸುಂದರವಾಗಿ ಉತ್ತರ ಕೊಡ್ತಾನೆ. ನಶ್ಯಂತೋನಂತ ಪಾರಸ್ಯ ಕರ್ಮಕಾಂಡಸ್ಯ ಚೋದ್ಧವ. ಕೃಷ್ಣನ ಮಾತು. ಉದ್ಧವ, ಕರ್ಮಕಾಂಡದ ಬಗ್ಗೆ, ದೇವರ ಪೂಜೆ ಬಗ್ಗೆ ಪ್ರಶ್ನೆ ಕೇಳಿದ್ದಿ, ಸಂಪೂರ್ಣವಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ, ಸಂಕ್ಷೇಪದಲ್ಲಿ ಹೇಳ್ತೀನಿ ಅಂತಾನೆ. ನಮ್ಗತಿ ಏನು? ಉದ್ಧವ ಕೃಷ್ಣನ ಮಾತು, ಸಂಕ್ಷಿಪ್ತಂ ವರ್ಣ ಇಷ್ಟಾಮಿ. ಸಂಕ್ಷೇಪವಾಗಿ ನಾನು ಹೇಳ್ತೇನೆ ಉದ್ಧವ, ಯಾಕಂದ್ರೆ ಕರ್ಮಕಾಂಡಕ್ಕೆ ಕೊನೆ ಇಲ್ಲ, ಅಂತನೇ ಇಲ್ಲ. ಆದರೂ ನೀನು ಕೇಳಿದ್ದಕ್ಕೆ, ಯಾಕಂದ್ರೆ ಇನ್ನೊಂದಿದೆ ನೋಡಿ, ಸಂಕ್ಷೇಪ ಹೇಳೋದಕ್ಕೆ ಇನ್ನೊಂದು ಕಾರಣ ಅಂದ್ರೆ ಅಕಸ್ಮಾತ್ತಾಗಿ ವಿಸ್ತಾರವಾಗಿ ಹೇಳಿಬಿಟ್ಟ ಅಂದ್ರೆ ಮಾಡೋದೇ ಬಿಟ್ಟು ಬಿಡ್ತೀವಿ ನಾವು. ಕೃಷ್ಣನಿಗೆ ಒಳಗೆ ಏನು ಒಳಗಿಂದಂದ್ರೆ, ಇವಾಗ ಉದ್ಧವನಿಗೆ ಉಪದೇಶ ಮಾಡೋ ಉದ್ದೇಶ ಮುಂದೆ ಇದನ್ನ ಜನ ಅನುಷ್ಠಾನ ಮಾಡಲಿ ಅಂತ. ನಾಳೆ ನಿಮಗನ್ ಸಲವ ಒಂದು ಪೂಜೆ ಮಾಡಬೇಕು ಅಂತ ನಾನಂದ್ರೆ ಮೊದಲು ಪ್ರಶ್ನೆ ಎಷ್ಟೊತ್ತಾಗತ್ತಾಚಾರ ಅಂತೇಳಿ. ಇಲ್ಲ, ಬೆಳಗ್ಗೆ 6 ಗಂಟೆಗೆ ಆ ಪೂಜೆ ಶುರು ಮಾಡಿದ್ರೆ ಮಧ್ಯರಾತ್ರಿ 3 ಗಂಟೆಗೆ ಮುಗೀತದೆ. ನೀವು ಬೇಡ, ನಿಮ್ಮ ಪೂಜಾ ಬೇಡ, ನೀವು ಅಲ್ಲೇ ಇರಿ, ನಾವಿಲ್ಲೇ ಇರ್ರಿ ಅಂತೀವಿ. ಕೃಷ್ಣ ಅಂತಾನೆ, ಬಹಳ ಹೇಳಿದರು, ಕಲಿಯುಗದಲ್ಲಿ ಜನ ಮಾಡಲ್ಲ, ಬಹಳತ್ತು ಭಕ್ತಿ ಇರಲ್ಲ. ಹಾಗೆ ಮುಂದೆ ಬರುವ ಜನರಿಗೆ ಮಾಡಬೇಕು ಅಂತ ಆಸಕ್ತಿ ಬರಬೇಕಾದ್ರೆ ನೋಡ್ರಿ, ಇವಾಗ ಶುರು ಮಾಡಿದ್ರೆ 1 ಗಂಟೆಯಲ್ಲಿ ಮುಗಿದೋಗುತ್ತೆ. ಹಾಗಂದ್ರೆ ಪರವಾಗಿಲ್ಲ, ನೀವು ಮಾಡಿಸ್ರಿ ಅಂತ. ಅದಕ್ಕೆ ನಮ್ಮನ್ನೆಲ್ಲ ನೋಡಿ ಬ್ರಹ್ಮದೇವರು ಮಾಡೋ ಪೂಜಾ ಬೇರೆ, ಮುಂದೆ ಬರುವ ನಾವೆಲ್ಲರೂ ಮಾಡಬೇಕು ಅಂತ ಸಂಕ್ಷೇಪದಲ್ಲಿ ಹೇಳ್ತೇನೆ ಅಂತಾನೆ. ಮೊದಲು ಪರಮಾತ್ಮ ಹೇಳ್ತಾನೆ, ಪೂಜೆಯಲ್ಲಿ 2 ಭಾಗ ಅಂತ, ವೈದಿಕ ತಾಂತ್ರಿಕೋ ಮಿಶ್ರ ಇತಿ ಮೇ ತ್ರಿವಿಧೋಮಕಃ. 3 ಅಂತಾನೆ. ಒಂದು ವೈದಿಕ ಪೂಜೆ, ಒಂದು ತಾಂತ್ರಿಕ ಪೂಜೆ, ಇನ್ನೊಂದು ಮಿಶ್ರ ಪೂಜೆ ಅಂತ ಪೂಜೆಗಳಲ್ಲಿ 3 ಭಾಗ ಅಂತಾನೆ. ಪೂಜಾ ವಿಧಾನದಲ್ಲಿ, ಯಜ್ಞಯಾಗದಲ್ಲಿ 3 ಭಾಗ, ತಾಂತ್ರಿಕ, ವೈದಿಕ, ಮಿಶ್ರ. ಆದರೆ 3 ಪೂಜೆಗಳಿಗೂ ವಿಧಾನ ಬೇರೆ ಇದೆ, ಅದನ್ನು ವಿಧಾನಪೂರ್ವಕವಾಗಿ ಮಾಡಬೇಕು. ಮೊದಲಿಗೆ ವೈದಿಕ ಪೂಜೆ ಬಗ್ಗೆ ಹೇಳ್ತಾರೆ. ಇವಾಗ ನಾವೇನು ಮಾಡ್ತೀವಿ ನೋಡಿ, ಶಾಲಿಗ್ರಾಮದ ಪೂಜೆ, ಅಭಿಷೇಕ, ಅರ್ಚನೆ, ಧೂಪ, ದೀಪ, ನೈವೇದ್ಯ, ಮಂಗಳಾರತಿ. ನಾವು ಮಾಡುವ ಪೂಜೆಯೆಲ್ಲ ಬ್ರಹ್ಮದೇವರಿಗೆ ಪರಮಾತ್ಮ ಉಪದೇಶ ಮಾಡಿದ್ದು ಪಂಚರಾತ್ರ ಅಂತ ಆಗಮ, ನಾರಾಯಣ ರೂಪಿಯಾದ ಪರಮಾತ್ಮ ರಚನೆ ಮಾಡಿದ್ದು, ಅದರಲ್ಲಿ ಬರುವಂತೆ ನಾವೆಲ್ಲ ಮಾಡುತ್ತೀವಿ. ತಿರುಪತಿಯಲ್ಲಿ ಶ್ರೀನಿವಾಸನಿಗೆ ನಡೆಯೋದು ವೈಖಾನಸ ಆಗಮ ಪ್ರಕಾರ ಪೂಜೆ ನಡೆಯುತ್ತೆ. ಪಂಢರಪುರದಲ್ಲಿ ನಡೆಯೋ ಪೂಜೆ ಬೇರೆ, ದೇವರೊಬ್ಬನೇ. ಪಂಢರಪುರದಲ್ಲಿ ಬೇರೆ, ಕಂಚಿಯಲ್ಲಿ ವರದರಾಜನ ಪೂಜೆ ಬೇರೆ, ತಮಿಳುನಾಡುವಲ್ಲಿ ರಂಗನಾಥನ ಪೂಜೆ ಬೇರೆ. ಎಲ್ಲವೂ ಆಗಮದಿಂದಲೇ, ಆದರೆ ಪರಮಾತ್ಮನೇ ಬೇರೆ ಇಟ್ಟದ್ದು. ಹಾಗಾಗಿ ವೈಖಾನಸ ಆಗಮದಲ್ಲಿ ಬರುವಂತೆ ಶ್ರೀನಿವಾಸನ ಪೂಜೆ, ಏಕಾದಶಿನೂ ಶ್ರೀನಿವಾಸನಿಗೆ ನೈವೇದ್ಯ ನಡೆಯುತ್ತೆ. ಇವಾಗೇನು ಶ್ರೀನಿವಾಸನಿಗೆ ತಿರುಪತಿಯಲ್ಲಿ ಪೂಜೆಯಲ್ಲಿ ನೋಡ್ತೀರಿ, ಅಭಿಷೇಕ, ಅರ್ಚನಾ ನಂತರ ದರ್ಶನ, ತೋಮಾಲ ಸೇವಾ, ನಿಜಪಾದ ದರ್ಶನ,
ಉಂಜಲ ಸೇವಾ, ಸಾಯಂಕಾಲ ಆದರೆ ಸಹಸ್ರ ದೀಪಾಲಂಕಾರ, ಇದೆಲ್ಲವೂ ವೈಖಾನಸ ಆಗಮದಲ್ಲಿ ಬಂದದ್ದು. ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಇಷ್ಟಿರಲ್ಲ. ಸಹಸ್ರ ದೀಪಾಲಂಕಾರ ಬೇರೆ ದೇವರಲ್ಲಿ ಎಲ್ಲ ನಡೆಯುತ್ತೆ. ಕಾರ್ತಿಕ ಮಾಸ ಬಿಟ್ರೆ ಅಲ್ಲ 360 ದಿನ ಇರಲ್ಲ. ಹಾಗಾಗಿ ಬೇರೆ ಬೇರೆ ಆಗಮಗಳಿಗೆ ತಕ್ಕಂತೆ ಪೂಜೆ. ನಮಗೆಲ್ಲ ಪಂಚರಾತ್ರ ಆಗಮ ತಕ್ಕಂತೆ ಪೂಜೆ. ಮೊದಲು ಪರಮಾತ್ಮ ಎಲ್ಲಿಂದ ಪ್ರಾರಂಭ ಮಾಡ್ತಾನೆ? ಸ್ನಾನದಿಂದ ಪ್ರಾರಂಭ ಮಾಡ್ತಾನೆ. ಪ್ರಾತಃ ಕಾಲದಲ್ಲಿ ಎದ್ದಾಕ್ಷಣ ಮೊದಲು ಮುಖಮಾರ್ಜನ ಮಾಡಿ, ಮಲಮೂತ್ರ ವಿಸರ್ಜನೆ ಮಾಡಿ ಮುಖಮಾರ್ಜನ ಮಾಡಿಕೊಂಡು ಮೊದಲು ತುಳಸಿಗೆ ಮೃತ್ತಿಕೆ ಹಚ್ಕೋಬೇಕಂತೆ. ಎದ್ದಾಕ್ಷಣ ಮೃತ್ತಿಕೆ ಹನಮೇ ಪಾಪಂ ಯನ್ಮಯ ದುಷ್ಕೃತಂ ಕೃತಂ ಅಂತ ಮೊದಲು ಮೃತ್ತಿಕೆಯನ್ನು ಹಚ್ಚಿಕೊಂಡು ತುಳಸಿಗೆ ಪ್ರದಕ್ಷಿಣೆಯನ್ನು ಹಾಕಿ ಅನಂತರ ಪೂರ್ವಂ ಸ್ನಾನಂ ಪ್ರಕುರುವೀತ, ಒಂದು ಸ್ನಾನ ಮಾಡಬೇಕು. ಬೆಳಗಿನ ಜಾವ ತುಳಸಿ ಪ್ರದಕ್ಷಿಣೆ ಹಾಕಿ ಸ್ನಾನ ಮಾಡಿ ದೇವರ ಮನೆಗೆ ಬಂದು ಗೋಪಿಚಂದನ ಮುದ್ರೆ ಹಚ್ಚಿಕೊಂಡು ಹಿಂದಿನ ದಿನ ದೇವರಿಗೆ ಏರಿಸಿದ ನಿರ್ಮಾಲ್ಯದ ವಿಸರ್ಜನೆ, ಸೂರ್ಯೋದಯ ಆಗೋದ್ರೊಳಗೆ ವಿಸರ್ಜನೆ ಆಗಿರಬೇಕು. ನಿರ್ಮಾಲ್ಯ ವಿಸರ್ಜನೆ, ಅಂಬರಣಿ ಸೂಕ್ತವನ್ನು ಪಠನ ಮಾಡ್ತಾ ನಿರ್ಮಾಲ್ಯದ ಅಭಿಷೇಕ ಪುರುಷ ಸೂಕ್ತ ಹೇಳ್ತಾ. ನಿರ್ಮಾಲ್ಯ ವಿಸರ್ಜನೆ ಅಂದರೆ ಬರೀ ಹಿಂದಿನ ದಿನ ಏರಿಸಿದ ಹೂವು ತುಳಸಿ ಅಲ್ಲ. ಆ ಹೂವು ತುಳಸಿಗಳೆಲ್ಲ ತೆಗೆದು ಒಂದು ಕಲಶದಲ್ಲಿ ನೀರು ತಗೊಂಡು ಕಲಶದಿಂದ ಅಭಿಷೇಕ, ಅದು ವಿಸರ್ಜನೆಗೇನೆ. ನಿರ್ಮಾಲ್ಯ ತೀರ್ಥ ಅಂತ ಅನ್ನೋದು ಅದು ಶಂಖದಿಂದಲೇ ಮಾಡಬೇಕು. ಶುದ್ಧೋದಕ ಮಾಡಿ ತೀರ್ಥ ಕಲಶ ಶಂಖದಿಂದಲ್ಲ, ನಿರ್ಮಾಲ್ಯ ಅಭಿಷೇಕನೂ ಶಂಖದಿಂದಲೇ. ಅದರ ನಿರ್ಮಾಲ್ಯ ವಿಸರ್ಜನೆ ಅದು ಕಲಶದಿಂದ ಮಾಡಿದ್ದು, ಅದನ್ನು ವಿಸರ್ಜನೆ. ಆ ನಿರ್ಮಾಲ್ಯ ವಿಸರ್ಜನೆ ಮಾಡುವಾಗ ದೇವರ ಎಡಭಾಗದಲ್ಲಿ ಒಂದು ಬುಟ್ಟಿ ಇರಬೇಕು. ರುದ್ರದೇವರು ತಲೆ ಮೇಲೆ ಬುಟ್ಟಿ ಹೊತ್ಕೊಂಡಿದ್ದಾರೆ, ಆ ಬುಟ್ಟಿಯಲ್ಲಿ ನಾನು ನಿರ್ಮಾಲ್ಯ ಹಾಕ್ತಿದ್ದೇನೆ ಅನ್ನುವ ಅನುಸಂಧಾನ ಇರಬೇಕು. ಸುಮಧ್ವಿಜಯದ 14ನೇ ಸರ್ಗದಲ್ಲಿ ಒಂದು ಮಾತು ಬರ್ತದೆ. ಶ್ರೀಮದಾಚಾರ್ಯರು ನಿತ್ಯ ಪೂಜೆ ಮಾಡ್ತಿದ್ರಲ್ಲ, ದೇವರಿಗೆ ಹೂವ ಏರಿಸ್ತಿದ್ರು. ಮಾರನೇ ದಿನ ಆ ನಿರ್ಮಾಲ್ಯ ವಿಸರ್ಜನೆಗೆ ಶಿಷ್ಯರು ನಾನು ಮಾಡ್ತೇನೆ ಅಂತ ಮುಂದಾಗ್ತಿದ್ರಂತೆ. 4 ಗಂಟೆಗೆ ನಸಿಕಿದೆ. ನಿರ್ಮಾಲ್ಯ ವಿಸರ್ಜನೆಗೆ ಜಗಳಾಡ್ತಿದ್ರಂತೆ. ಅದಕ್ಕೆ ಯಾಕೆ ಜಗಳಾಡಬೇಕು? 4 ಗಂಟೆಗೆ ಸ್ನಾನ ಮಾಡೋ ವಿಸರ್ಜನೆಗೆ ಅಂದರೆ ಆಚಾರ್ಯರ ಹೂಗಳನ್ನು ಏರಿಸಿದರೆ ಮಾರನೇ ದಿನ ಆ ನಿರ್ಮಾಲ್ಯದ ಹೂಗಳನ್ನು ತೆಗಿತಾ ಇದ್ರೆ ಅದರಿಂದ ಅಮೃತ ಬರ್ತಿತ್ತಂತೆ. ಆ ಅಮೃತವನ್ನು ಕುಡಿಯೋದಕ್ಕೆ ವಿದ್ಯಾರ್ಥಿಗಳ ನಾನು ಮೊದಲು ಮಾಡ್ತೀನಿ ಇವತ್ತು ಅಂತ ಜಗಳಾಡ್ತಿದ್ರು ಅಂತ ಸುಮಧ್ವಿಜ ಹೇಳ್ತಾರೆ. ಆಚಾರ್ಯರ ಯೋಗ್ಯತೆ ಬೇರೆ. ನಾವು ಹೂವು ಏರಿಸಿದ್ರೆ ಮಾರನೇ ದಿನ ಏನು ಬರ್ತದೆ? ಅಮೃತ ಅಲ್ಲ, ದುರ್ಗಂಧ ಬರ್ತದೆ. ಆಚಾರ್ಯರ ಯೋಗ್ಯತೆ, ಅವರ ಆ ಪುಷ್ಪಗಳ ಏರಿಸುವಾಗ ಅನುಸಂಧಾನ. ಹಾಗಾಗಿ ಮೊದಲು ಸ್ನಾನವನ್ನ ಮಾಡಿ ನಿರ್ಮಾಲ್ಯ ವಿಸರ್ಜನೆಯನ್ನ ಮಾಡಿ ಎಲ್ಲ ದೇವತೆಗಳ ಪೂಜೆ ನಿರ್ಮಾಲ್ಯ ಆಗಬೇಕು. ಲಕ್ಷ್ಮೀ ದೇವಿಗೆ ಅಭಿಷೇಕ, ಅನಂತರ ನಿರ್ಮಾಲ್ಯ ತೀರ್ಥ ಎಲ್ಲರಿಗೂ ಕೊಡಬೇಕು. ಲಕ್ಷ್ಮೀ ದೇವಿಗೆ, ವಾಯುದೇವರಿಗೆ, ಅನಂತರ ತಾರತಮ್ಯದಲ್ಲಿ ಎಲ್ಲ ದೇವತೆಗಳಿಗೆ, ಯತಿಗಳಿಗೆ ನಿರ್ಮಾಲ್ಯ ತೀರ್ಥ ಕೊಟ್ಟು ಆ ನಿರ್ಮಾಲ್ಯ ತೀರ್ಥದಿಂದ ದೇವ, ಋಷಿ, ಪಿತೃ, ಆಚಾರ್ಯ ತರ್ಪಣ, ಬ್ರಹ್ಮಯಜ್ಞ ಇಷ್ಟು ಮಾಡಿ ಮೈಲಿಗೆಯಾಗಬೇಕು. ಮೈಲಿಗೆಯಾಗಿ ಆಮೇಲೆ ತುಳಸಿ ಬಿಡಿಸ್ಕೋಬೇಕು. ತುಳಸಿ ಹೂಗಳನ್ನೆಲ್ಲ ಬಿಡಿಸ್ಕೊಂಡು ಮಧ್ಯಾಹ್ನದ ಹೊತ್ತು ಮತ್ತೊಮ್ಮೆ ಸ್ನಾನ ಮಾಡಬೇಕು. ಆಚಾರ್ಯ ಹೀಗೆ ಮಾಡ್ತಿದ್ರು ಶ್ರೀಮದಾಚಾರ್ಯರು. ಮಧ್ಯಾಹ್ನದ ಹೊತ್ತು ಮತ್ತೆ ಸ್ನಾನವನ್ನ ಮಾಡಿ ಪ್ರಾತಃ ಕಾಲದಲ್ಲಿ ನಿರ್ಮಾಲ್ಯ ವಿಸರ್ಜನೆಯಾಗಿದೆ. ಅದರ ಅನಂತರದಲ್ಲಿ ಮಾಡಬೇಕಾದಂತಹ ಕಲಶ ಪೂಜಾ, ಶಂಖ ಪೂಜಾ, ಪೀಠ ಪೂಜಾ, ಆವರಣ ಪೂಜಾ, ದಿಕ್ಪಾಲ ದೇವತೆಗಳ ಪೂಜಾ, ಅದೆಲ್ಲ ಮಧ್ಯಾಹ್ನದ ನಂತರದಲ್ಲಿ. ಯಾಕೆ ಅಂದರೆ ತುಳಸಿ ಹೂಗಳನ್ನ ಸ್ನಾನ ಮಾಡದೆ ತುಳಸಿ ಗಿಡ ಮುಟ್ಟೋ ಹಾಗಿಲ್ಲ. ಸ್ನಾನ ಮಾಡದ ಹೊರತು ತುಳಸಿ ತೆಗಿಬಾರದು. ತುಳಸಿಯನ್ನ ತೆಗೆಯುವಾಗಲೂ, ತುಳಸಿ ದೇವರಿಗೆ ಬಿಡಿಸ್ಕೊಳ್ಳುವಾಗಲೂ ಅದಕ್ಕೆ ನೀರು ಹಾಕಿ ಪ್ರದಕ್ಷಿಣೆ ಹಾಕಿ ನಿನ್ನ ದಳಗಳನ್ನ ದೇವರ ಪೂಜೆಗೆ ತಗೊಳ್ತೇನೆ ಆಜ್ಞಾ ಕೊಡುವಂತ ಬೇಡಬೇಕಂತೆ, ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡದೆ ತುಳಸಿಯನ್ನ ತೆಗೆದರೆ ಕಳ್ಳತನ ಮಾಡದಂಗಾಯಿತು, ಆ ತುಳಸಿ ಪೂಜೆಗೆ ಬರಲ್ಲ ಅಂತಾರೆ. ನಿಮ್ಮ ಪಂಜ ತಗೋಬೇಕಾದ್ರೆ ನಿಮ್ ಕೇಳಿ ತಗೋಬೇಕು. ಸ್ನಾನ ಮಾಡಿ ನಿಮಗೆ ತಿರುಗಿ ಕೊಡಬೇಕಾದ್ರೆ ನಿಮ್ಮ ಪಂಜ ತಗೋಬೇಕಾದ್ರೆ ನಿಮ್ಮನ್ನು ಕೇಳಬೇಕು. ಹಾಗೆ ಕೇಳದೆ ತುಳಸಿಯನ್ನು ತೆಗೆಯೋ ಹಾಗಿಲ್ಲ, ಸ್ನಾನ ಮಾಡದೆ ತೆಗೆಯೋ ಹಾಗಿಲ್ಲ. ಆದರೆ ಅನಿವಾರ್ಯವಾಗಿ 2 ಸ್ನಾನ ಮಾಡೋದು,
ಬೆಳಗ್ಗೊಂದು ಮಧ್ಯಾಹ್ನ ಆಗೋದು ಕಷ್ಟ ಅಂತ ನಾವು ಬೆಳಗ್ಗೆ ಒಂದ್ಸಲ ಸ್ನಾನ ಮಾಡಿದ್ರೆ ಪೂಜೆ ಮುಗಿಸ್ಕೊಂಡೇ ಹೊರಗೆ ಬರ್ತೀವಿ. ನಾವು ಮಾಡುವ ಅನುಕೂಲತೆಗಳ ಬೇರೆ. ನಿರ್ಮಾಲ್ಯ ವಿಸರ್ಜನೆ ಆದ ಮೇಲೆ ಪಾಠ ಶಿವರಾತ್ರಾಗಿ ಮಾಡ್ತಿದ್ರಂತೆ. 6:30 ನಿರ್ಮಾಲ್ಯ ವಿಸರ್ಜನೆ ಆಯಿತು. ತಮ್ಮ ಅನೇಕ ಮುಗಿಸ್ಕೊಂಡು 11:00 ಪಾಠ ಹೇಳಿ ಮತ್ತೆ ಸ್ನಾನ ಮಾಡಿ ಅಭಿಷೇಕ ನೈವೇದ್ಯ ಧೂಪ ದೀಪ ಎಲ್ಲ ಮಾಡೋದು. ಒಟ್ಟಾರೆ ಇಲ್ಲಿ ಪೂಜಾ ಪದ್ಧತಿ ನಾನು ಹೇಳ್ತೇನೆ, ನೀವು ಮಾಡೋದು ನಿಮ್ಗೆ ಬಿಟ್ಟದ್ದು. 2 ಸ್ನಾನ ಮಾಡ್ತಿರೋ, 1 ಸ್ನಾನನೋ, ನಸಿಕೆ ಮಾಡ್ತಿರೋ, ಸೂರ್ಯೋದಯ ಆದ್ಮೇಲೆ ಮಾಡ್ತಿರೋ, ಇಲ್ಲಿ ಏನು ವಿಧಾನ ಇದೆ ಅಷ್ಟ ಮಾತ್ರ ತಿಳಿಯೋಣ. ಪೂರ್ವಂ ಸ್ನಾನಂ ಪ್ರಕುರ್ವೀತ ದೌತದಂಗೋಂಗ ಶುದ್ಧರೇ. ಸ್ನಾನ ಮಾಡಿದ ಮೇಲೆ ದೇವರ ಮನೆಯಲ್ಲಿ ಪ್ರವೇಶ ಮಾಡೋದಕ್ಕೆ ಮೊದಲು ದ್ವಾರಪಾಲಕರ ಸ್ತೋತ್ರ ಹೇಳಿ ಒಳಗೆ ಪ್ರವೇಶ. ಅವರ ಅನುಮತಿ ಇಲ್ಲಿ ಒಳಗೆ ಹೋಗೋ ಹಾಗಿಲ್ಲ. ಪೂರ್ವದ್ವಾರೇ ಶ್ರೀ ನಮಃ, ಜಯಾಯ ನಮಃ, ವಿಜಯಾಯ ನಮಃ, ಜಯ ವಿಜಯಾನಂದ ಸುನಂದ ಬಲ ಪ್ರಬಲ ಕುಮುದ ಕುಮುದಾಕ್ಷ 8 ಜನ ದ್ವಾರಪಾಲಕರು. ಅವರಿಗೆಲ್ಲ ನಮಸ್ಕಾರ ಮಾಡಿ ದೇವರ ಮನೆಗೆ ಹೋಗಿ, ದೇವರ ಮನೆಯಲ್ಲಿ ಸಾಧ್ಯವಾದಷ್ಟು ಹೊರಗಡೆನೆ ಒಣ ಪಂಚೆ ಹಾಕ್ಕೊಂಡಿರ್ಬೇಕು, ಒಳಗಾಕಿರಬೇಕು. ಯಾಕಂದರೆ ಒದ್ದಿ ಉಟ್ಕೊಂಡ್ರೆ ಮೊದಲೇ ಒದ್ದಿ ಕರ್ಮಕ್ಕೆ ಅಧಿಕಾರವೇ ಇಲ್ಲ. ಆ ಒದ್ದಿ ಉಟ್ಕೊಂಡೋದಕ್ಕೆ ಬೇಗ ಪೂಜೆ ಮುಗಿಸ್ಬಿಡೋಣ ಅಂತ ಅನಿಸ್ತದೆ. ಸ್ವಲ್ಪ ಮನಸ್ಸು ಬರಬೇಕು ದೇವರಲ್ಲಿ. ಒಣ ಪಂಚೆ ಉಟ್ಕೊಂಡು ದೇವರ ಪೂಜೆಗೆ ಕನಿಷ್ಠ ಅಂದರೆ 3 ತಂಬಿಗೆಯಾದರೆ ನೀರು ಬೇಕು. ಸಂಧ್ಯಾವಂದನೆಯ ನೀರು ಅಭಿಷೇಕಕ್ಕೆ ಬಳಸೋ ಹಾಗಿಲ್ಲ. ನಿರ್ಮಾಲ್ಯ ಅಭಿಷೇಕ ಮಾಡಿದ ನೀರು ಶುದ್ಧಾಭಿಷೇಕ ಬಳಸೋಗಿಲ್ಲ. ನಿರ್ಮಾಲ್ಯಕ್ಕಾಗಿ ಬಳಸುವ ನೀರು ದೇವರ ಆ ಅನ್ನ ನೈವೇದ್ಯದ ಅನ್ನಕ್ಕೆ ಬಳಸೋ ಹಾಗಿಲ್ಲ. ಅನ್ನ ಮಾಡಿ ನೈವೇದ್ಯ ಮಾಡುತ್ತಿದ್ದರೆ ಅದಕ್ಕೆ ಕಲಶ ಬೇರೆ, ಶುದ್ಧಾಭಿಷೇಕಕ್ಕೆ ಒಂದು ಕಲಶ ಬೇರೆ. ಪ್ರತ್ಯೇಕವಾಗಿ ಪಾತ್ರೆಗಳನ್ನು ಆಗಿಂದಾಗ ನಳದಿಂದ ತುಂಬಿಕೊಳ್ತಿದ್ರೆ ಬೇರೆ, ಆಗಿಂದಾಗ ತುಂಬಿಕೊಳ್ತಿದ್ರು ಆ ಕಲಶದ ಮೇಲೆ ದೇವರ ವಸ್ತ್ರ ಹಾಕಿ ಅದರ ಕೆಳಗಡೆ ಕೈ ಹಿಡಿದು ಆ ನೀರು ಅಭಿಷೇಕ ಮಾಡುವ ನೀರಲ್ಲಿ ನಮ್ಮ ನೆರಳ ಬಿದ್ದರೂ ಅಭಿಷೇಕಕ್ಕೆ ಬರಲ್ಲ ಅಂತ ನೀರದು. ಕೈಯ ನೆರಳುಗಳ ಬಿದ್ದರೂ, ಉಗುರುಗಳು ಒಳಗೆ ತಾಕಿದರು, ಅಥವಾ ನಾವು ಮಾತಾಡುವಾಗ ನಮ್ದೇನೋ ಮುಖದಿಂದ ನೆಂಜಲ ಸಿಡಿದ್ರು ಬರಲ್ಲ. ಹಾಗಾಗಿ ವಸ್ತ್ರ ಹಾಕಿ ಕೆಳಗಡೆ ಕೈನೂ ಕೆಳಗಿರಬೇಕು. ಆ ವಸ್ತ್ರದಿಂದ ಶುದ್ಧ ಮಾಡಿಕೊಂಡಂತಹ ನೀರನ್ನು ಒಂದು ಸಂಧ್ಯಾವಂದನೆಗೆ, ಒಂದು ನಿರ್ಮಾಲ್ಯ ಅಭಿಷೇಕಕ್ಕೆ, ಇನ್ನೊಂದು ಶುದ್ಧಾಭಿಷೇಕಕ್ಕೆ, ಇನ್ನೊಂದು ದೇವರ ನೈವೇದ್ಯಕ್ಕಾಗಿ ಸಿದ್ಧ ಮಾಡಿಕೊಂಡಿರಬೇಕು. ಅನಂತರದಲ್ಲಿ ಸಂಧ್ಯಾ ಉಪಾಸ್ಯ ಕರ್ಮಾಣಿ. ಸಂಧ್ಯಾವಂದನೆ ಮಾಡಿ ಗೋಪಿ ಚಂದನ ಹಚ್ಕೊಳ್ಳೋದು ಹೊರತು ಶಾಲಿಗ್ರಾಮ ಮುಟ್ಲಿಕ್ಕೆ ಬರಲ್ಲ. ಗೋಪಿ ಚಂದನ ಹಚ್ಚಿಕೊಂಡು ಸಂಧ್ಯಾವಂದನೆ ಎಲ್ಲ ಮಾಡಿಕೊಂಡು ಅನಂತರದಲ್ಲಿ ದೇವರ ಪೂಜೆ. ಪೂಜಾಂತೈ ಕಲ್ಪಯೇ ಸಮ್ಯಕ ಸಂಕಲ್ಪ ಕರ್ಮ ಪಾವನ. ಯಾರ ಮನೆಯಲ್ಲಿ ದೊಡ್ಡ ಮಂಟಪ ಇರ್ತದೆ, ಮಂಟಪದಲ್ಲಿ ದೇವರ ಪೂಜೆ. ನನ್ನ ಮನೆ ಹೇಳೋದಲ್ಲ, ನಾವು ಮಲಗುವುದಕ್ಕೆ 1.5 ಲಕ್ಷ ಖರ್ಚು ಮಾಡಿ ಸಾಗುವಾನಿ ಕಟ್ಟಿಗೆದ ಮಂಚ ಮಾಡಿಸಿರ್ತಾರೆ. ಸಾಗುವಾನಿ ಕಟ್ಟಿಗೆದ ಮಂಚ 1.5 ಲಕ್ಷ, ಅದರ ಮೇಲೆ ಹಾಕೋ ಬೆಡ್ಡು 50,000. 2 ಲಕ್ಷ ಬರೀ ನಾವು ಮಲಗೋದಕ್ಕೆ ಒಂದು 20,000 ಕೊಟ್ಟು ಒಂದು ಮಂಟಪ ಮಾಡಿಸಯ್ಯ ದೇವರಿಗೆ. ನಿನಗೆ ಈ ಮಂಚದ ಮೇಲೆ ಮಲಗೋ ಭಾಗ್ಯ ಕೊಟ್ಟದೇ ದೇವರು. ಇವತ್ತು ಮಲ್ಕೊಂಡವ ನಾಳೆ ಬೆಳಗ್ಗೆ ಎಚ್ಚರ ದೇವರು ಮಾಡಲಿಲ್ಲ ಅಂದ್ರೆ ಯಾರಿಗೆ ಆ ಮಂಚ? ನಾವು ಅನುಭವಿಸೋದಕ್ಕೆ ಇಷ್ಟು ದೇವರು ಕೊಟ್ಟಿದ್ದಾರಂದ್ರೆ ದೇವರಿಗೋಸ್ಕರ ಪ್ರತ್ಯೇಕ ಮನೆ. ನಮ್ಮ ಮನೆಯಲ್ಲಿ ಒಂದು ದೇವರ ಮನೆ ಚೆನ್ನಾಗಿರ್ಬೇಕು. ದೇವರ ಮನೆ ಒಳ್ಳೆ ಅಲಂಕಾರ ಇರಬೇಕು. ಆ ದೇವರ ಮನೆಯಲ್ಲಿ ಒಂದು ಮಂಟಪ ಇರಬೇಕು. ಕೂತ್ಕೊಂಡು ಪೂಜಾ ಮಾಡುವಷ್ಟು ಸ್ಥಳ ಇರಬೇಕು. ಓಡಾಡೋದಕ್ಕೆ ದೊಡ್ಡ ಹಾಲ್ ಬೇಕು, ಊಟಕ್ಕೆ ಬೆಡ್ರೂಮ್, ಒಂದು ರೂಮ್ ಬೇಕು, ಮಲಗೋದಕ್ಕೆ ಬೆಡ್ರೂಮ್ ಬೇಕು, ಕಿಚನ್ ಬೇಕು. ಅದೆಲ್ಲ ಅದನ್ನ ಟೈಮ್ ಮಾಡಿದ್ರೆ ಮೂಲಾಗಿ ಮಾಡಿದ್ರೆ ದೇವರ ಮನೆ ಅಂತೀವಿ ನಾವು. ಎಷ್ಟು ವಿಸ್ತಾರವಾಗಿ ದೇವರಿಗೆ ಜಾಗ ಕೊಡ್ತೀರಿ ಅಷ್ಟು ನಮ್ಮನ್ನು ಆ ಮನೆಯಲ್ಲಿ ಸುಖವಾಗಿ ದೇವರಿಡ್ತಾನೆ. ಸ್ನಾನವನ್ನು ಮಾಡಿ ಸಂಧ್ಯಾವಂದನೆಯನ್ನು ಮುಗಿಸ್ಕೊಂಡು ಅನಂತರದಲ್ಲಿ ಗುರುಮಂತ್ರದ ಜಪ, ಗಾಯತ್ರಿ ಮಾಡಿದರೆ ಅದರ 3 ಪಟ್ಟು ನಾರಾಯಣ ಮಂತ್ರದ ಜಪವನ್ನು ಮಾಡಿ ಅನಂತರದಲ್ಲಿ ಪೂಜೆಯನ್ನು ಪ್ರಾರಂಭ ಮಾಡಬೇಕು. ದೇವರ ಪೂಜೆಗೆ ಒಟ್ಟೆ ಎಲ್ಲ ದೇವರು ತಟ್ಟೆ ಆಗಿಟ್ಟು ತೊಳೆಯೋದಲ್ಲ. ಎಷ್ಟೋ ಕಡೆಗಂತೂ ಬೆಂಗಳೂರಲ್ಲಿ ಅಯ್ಯೋ ಆಚಾರ್ಯ ನಾಳೆ ನಾವು ಪ್ರವಚನಕ್ಕೆ ಬರಲ್ಲ ಬೆಳಗ್ಗೆ. ಒಂದು ಕಡೆ ಬೆಳಗ್ಗೆ ಪ್ರವಚನ ಮಾಡ್ತಿದ್ದೊಬ್ಬರ ಮನೆಯಲ್ಲಿ, ಯಾಕ್ರಿ ಅಯ್ಯೋ ಬೆಳಗ್ಗೆ ಸ್ನಾನ ಮಾಡಿ ದೇವರು ತೊಳಿಬೇಕು. ನಾವು ತೊಳೆಯೋದೊಂದು ಪಾತ್ರೆ, ನಾವು ನಾಳೆ ಎಲ್ಲ ದೇವರು ತೊಳಿಬೇಕು, ಅದಕ್ಕೆ ನಾವು ಬರಲ್ಲ ಅಂದ್ರೆ ಹಣೆ ಬರ ತೊಳೆಯೋದನ್ನು ಬರದಮ್ಮ, ಅದನ್ನ ಪಾತ್ರೆ ಎಲ್ಲ ಪುಣ್ಯಕ್ಕೆ ಸ್ನಾನ ಮಾಡಿ ತೊಳಿತೀನಂದ್ರು. ಸಾಯಂಕಾಲ ಪಾತ್ರೆ ಜೊತೆಗೆ ತೊಳೆದಿಡೋರು ಹಂಗೆ. ಎಷ್ಟು ಅಭಿಷೇಕ, ಆ ಶಬ್ದಗಳು ಹಾಗಿದೆ.
ಮೊದಲು ಶಾಲಿಗ್ರಾಮ ಪ್ರತಿಮೆ, ಸುದರ್ಶನ ಚಕ್ರಾಂಕಿತ, ಶಿಂಶುಮಾರ ಪ್ರತಿಮಾ ಇಷ್ಟಾದರೆ ಇದ್ರೆ ತೀರ್ಥ ಆಗತ್ತೆ. ಕನಿಷ್ಠ ಇಷ್ಟಿರಬೇಕು. ಅದನ್ನೆಲ್ಲ ಒಂದು ಕಡೆಗಿಟ್ಟು ಮೊದಲು ಪರಮಾತ್ಮನಿಗೆ ಆಗಚ್ಚ ದೇವದೇವೇಶ ತೇಜೋರಾಶಯ ಜಗತ್ಪತೆ, ಸ್ವಾಮಿ ನಾನೇ ನಿನ್ನ ಪೂಜೆ ಮಾಡೋದು, ರಮಾ ಬ್ರಹ್ಮಾದಿಗಳು ನಿನ್ನನ್ನು ಬಂಗಾರ ಮಂಟಪದಲ್ಲಿ ಕೂಡಿಸ್ತಾರೆ, ನಾನೊಬ್ಬ ಅಲ್ಪ ಮಾನವ ಈ ತಾಂಬರ ತಟ್ಟೆ ಇಟ್ಟಿದ್ದೇನೆ ಕೂತ್ಕೋ ಅಂತ ಪ್ರಾರ್ಥನೆ ಮಾಡಬೇಕಂತೆ. ಭಗವಂತನನ್ನು ಕರೆದು ಕೂಡಿಸಿ ಅನಂತರದಲ್ಲಿ ನಿರ್ಮಾಲ್ಯ ಅಭಿಷೇಕ. ಸಂಕ್ಷೇಪದಲ್ಲಿ ಹೇಳ್ತೇನೆ, ವಿಸ್ತಾರ ಬೇಕಾದರೆ ಮತ್ತೊಮ್ಮೆ ಒಂದ್ಸಲ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೇನೆ, ಯಾಕಂದರೆ ಸಮಯ ಇಲ್ಲ, ಇನ್ನು ಸತ್ಯನಾರಾಯಣ ಪೂಜೆ ಆಗಬೇಕಾಗಿದೆ. ಆದ್ದರಿಂದ ಸಂಕ್ಷೇಪದಲ್ಲಿ ಹೇಳ್ತೇನೆ. ಪರಮಾತ್ಮನನ್ನ ಮೊದಲು ಪೂಜೆ. ಒಂದು ಮಾತು ಹೇಳ್ತಾರೆ ಕೃಷ್ಣ, ಪ್ರತಿಮೆಗಳಲ್ಲಿ ಚಲ ಪ್ರತಿಮಾ ಅಚಲ ಪ್ರತಿಮಾ ಅಂತ ಎರಡು. ಚಲ ಪ್ರತಿಮಾ ಅಂದರೆ ಬ್ರಾಹ್ಮಣರು ಯಾರಾದರೂ ಬಂದರೆ ಅವರಲ್ಲಿ ಆವಾಹನೆ ಮಾಡುತ್ತೀವಿ ನಾವು ಆರಾಧನೆಯಲ್ಲಿ. ಅನಿರುದ್ಧಂ ಆವಾಹಯಾಮಿ, ಪ್ರದ್ಯುಮ್ನಂ ಆವಾಹಯಾಮಿ ಅಂತ ಆವಾಹನೆ. ಆದರೆ ಶಾಲಿಗ್ರಾಮದಲ್ಲಿ ಆವಾಹನೆ ಇಲ್ಲ. ಶಾಲಿಗ್ರಾಮ ಶಿಲಾಯಾಂತು ನಿತ್ಯಂ ಸನ್ನಿಹಿತೋ ಹರಿಹಿ. ಆವಾಹನೆ ವಿಸರ್ಜನೆ ಕೆಲವು ಕಡೆಗಿರಲ್ಲ. ಇನ್ನೊಂದು ಮಾತು, ಆವಾಹನೆ ಮಾಡೋದಾದರೂ ನಮ್ಮ ಹೃದಯದಲ್ಲಿರುವ ಪರಮಾತ್ಮನನ್ನ ಆವಾಹನೆ ಪ್ರತಿಮೆಯಲ್ಲಿ. ಎಲ್ಲಿ? ನಮ್ಮ ಮನೆಯಲ್ಲಿ ನಾವು ಪೂಜೆ ಮಾಡುತ್ತಿದ್ರೆ ನಮ್ಮ ಹೃದಯದಲ್ಲಿರುವ ದೇವರ ಆವಾಹನೆ. ಯಾರ್ದೋ ಮನೆ ಪೂಜೆಗೆ ಹೋಗಿರ್ತೀರಿ, ಅವ್ರ ಮನೆಯಲ್ಲಿ ಪ್ರತಿಮಾ ಪೂಜೆ ಮಾಡುವಾಗ ಅಲ್ಲಿರುವ ಪ್ರತಿಮೆಯಲ್ಲಿ ನಮ್ಮ ಹೃದಯದಲ್ಲಿರುವ ದೇವರಲ್ಲ, ಸೂರ್ಯಾಂತರ್ಗತ ಪರಮಾತ್ಮ ಅಲ್ಲಿ ನಮ್ಮ ಹೃದಯದಲ್ಲಿರೋದಲ್ಲ. ನಮ್ಮ ಮನೆಯಲ್ಲಿ ಮಾಡುವ ಪರಮಾತ್ಮನ ಪೂಜೆಯಲ್ಲಿ ಬಿಂಬರೂಪಿ ಪರಮಾತ್ಮನನ್ನು ಆವಾಹನೆ ಮಾಡಿ ಪೂಜೆ. ಯಾರದೋ ಮನೆಗೆ ಪ್ರತಿಮಾ ಪೂಜೆ ಅಂತ ಹೋಗಿರ್ತಾರೆ, ಕರೆದಿರ್ತಾರಲ್ಲ, ಅಲ್ಲೆಲ್ಲ ಸೂರ್ಯಾಂತರ್ಗತ ನಾರಾಯಣನ ಆವಾಹನ. ಅನಂತರದಲ್ಲಿ ಮತ್ತೆ ವಿಸರ್ಜನ. ಆವಾಹನೆ ಆದ ಮೇಲೆ ತತ್ವನ್ಯಾಸ, ಮಾತ್ರಕಾನ್ಯಾಸ, ಬಿಂಬಾವಾಹನ, ಗೋಲಕ ಪೂಜೆ. ವಿಶೇಷವಾಗಿ ನಮ್ಮ ಗುರುಗಳು ಮಾಹುಲಿ ಆಚಾರ್ಯರು ಪೂಜಾ ರಹಸ್ಯ ಅಂತ ಬರೆದಿದ್ದಾರೆ. ಇಷ್ಟು ದೊಡ್ಡ ಪುಸ್ತಕ ಇದೆ ಪೂಜೆಯ ಬಗ್ಗೆನೆ. ಟೀಕಾಕೃತ್ಪಾದರು ಕೊಟ್ಟದ್ದು ಪದ್ಯಮಾಲಾ ಶ್ರೀಮಠ ಟೀಕಾರಾಯರು ಪೂಜಾ ಬಗ್ಗೆ ಹೇಳ್ತಾರೆ. ಅದನ್ನು ಆಚಾರ್ಯ ಬಹಳ ಸುಂದರವಾಗಿ ವಿಸ್ತಾರವಾಗಿ ಕೊಟ್ಟಿದ್ದಾರೆ. ಚಲ ಮತ್ತು ಅಚಲ ಅಂತ ಎರಡು ಪ್ರತಿಮೆ. ಬ್ರಾಹ್ಮಣರು ಯಾರಾದರೂ ಬಂದರೆ ಅವರ ಪ್ರತಿಮೆ, ಶಾಲಿಗ್ರಾಮ ಪ್ರತಿಮೆಯಲ್ಲಿ ಅಭಿಷೇಕ ಮಾಡುವ ಹಾಗೆ ಬ್ರಾಹ್ಮಣ ಬಂದರೆ ಅವನ ತಲೆ ಮೇಲೆ ಹಾಲು ಮೊಸರು ಹಾಕಿ ಪಂಚಾಮೃತ ಅಲ್ಲ. ಬ್ರಾಹ್ಮಣರ ಪಾದ ತೊಳೆಯೋದೇ ಪೂಜೆ, ಅವರಿಗೆ ವಸ್ತ್ರ ಕೊಡೋದೇ ಪೂಜೆ, ಅವರಿಗೆ ಊಟಕ್ಕೆ ಹಾಕೋದೇ ಪೂಜೆ. ಅಲ್ಲಿ ಬೇರೆ, ಇಲ್ಲಿ ಬೇರೆ. ಅದನ್ನು ಪರಮಾತ್ಮ ತಿಳಿಸ್ತಾನೆ. ಮೊದಲು ಅಭಿಷೇಕ, ದೇವರ ನಂತರದಲ್ಲಿ ಲಕ್ಷ್ಮೀದೇವಿ, ಪ್ರಾಣದೇವರು, ಅದರ ನಂತರದಲ್ಲಿ ಗರುಡಶೇಷ ರುದ್ರರು, ಅದರ ನಂತರದಲ್ಲಿ ಯತಿಗಳ ಬೃಂದಾವನ, ಎಲ್ಲರಿಗೂ ಅಭಿಷೇಕ ಮಾಡಿ ಎಲ್ಲರಿಗೆ ನಿರ್ಮಾಲ್ಯದ ತೀರ್ಥವನ್ನು ಕೊಟ್ಟು, ಅದಾದ ಮೇಲೆ ಗಂಧಾಕ್ಷತೆ ಸ್ವಾದೋದಕವನ್ನು, ವ್ರತ ಇಲ್ಲದೆ ಇದ್ದರೆ ಮಾತ್ರ ಸಾದೋದಕ. ಚಾತುರ್ಮಾಸ್ಯದ 2 ವ್ರತಗಳಲ್ಲಿ, ಶಾಖವ ವ್ರತ, ದ್ವಿದಳ ವ್ರತದಲ್ಲಿ ಇಲ್ಲ. ಸ್ವಾದೋದಕಕ್ಕೆ ಪಂಚಕರ್ಪೂರ, ಕೇಸರಿ, ಗಂಧ ತೆಗೆಯುವುದಕ್ಕೂ ಕೂಡ ಈ ಎಲ್ಲ ದೇವತೆಗಳಿಗೆ ನಿರ್ಮಾಲ್ಯ ಮಾಡಿದ ನಂತರ ಆ ನೀರು ಗಂಧ ತೆಗಿಲಿಕ್ಕೆ ಬರಲ್ಲ. ಯಾಕಂದ್ರೆ ಆ ಗಂಧ ದೇವರಿಗೆ ಏರಿಸ್ಬೇಕು ನಾವು. ಹಾಗಾಗಿ ಒಂದು ಸ್ನಾನೀಯ ಕಲಶ, ಒಂದು ಪೂರ್ಣ ಕುಂಭ, ಇನ್ನೊಂದು ಪಂಚಪಾತ್ರಗಳ ತುಂಬೋದಕ್ಕೆ, ಇನ್ನೊಂದು ನೈವೇದ್ಯಕ್ಕೆ, ಇನ್ನೊಂದು ನೈವೇದ್ಯ ಪ್ರೋಕ್ಷಣೆಗೆ. ಟೀಕಾರ ಇದು ಪದ್ಯಮಾಲಾದಲ್ಲಿ 5 ಅಂತಾರೆ. ಪಂಚ ಅಥವಾ ಸಪ್ತ 7 ಕಲಶ ಇಟ್ಟಿರಬೇಕು. 5 ಅಥವಾ 7 ಕಲಶಗಳು ಪ್ರತ್ಯೇಕವಾಗಿಡಬೇಕು. ಗಂಧ ತೆಗೆಯೋದಕ್ಕೆ ಬೇರೆ, ಗಂಧ ಅಕ್ಷತೆ ಸ್ವಾದೋದಕಕ್ಕೆ ನೀರು ಬೇರೆ, ನೈವೇದ್ಯಕ್ಕೆ ನೀರು ಬೇರೆ. ಗಂಧಾಕ್ಷತೆಗಳೆಲ್ಲ ಸಿದ್ಧ ಮಾಡಿಕೊಂಡು ಕಲಶ ಇಟ್ಟು ಕಲಶ ಪೂಜೆ. ಕಲಶದಲ್ಲಿ 51 ಅಕ್ಷರಾಭಿಮಾನಿ ದೇವತೆಗಳ ಆವಾಹನೆ. 51 ವರ್ಣಾನಾಂ 24 ಮೂರ್ತಯಃ ಆತ್ಮಾದ್ಯ ವಾಸುದೇವಾದ್ಯ ವಿಶ್ವಾದ್ಯ ಮಚ್ಚಗಚ್ಚಭೋ ಕೋಲೋ ನರಸಿಂಹಸ್ಯ ಕಟುಜಾಮದಗ್ನ ಬುದ್ಧಹೋ ವಾಸಿಷ್ಠ ಯಾದವೋ ಕೃಷ್ಣೌ ಆತ್ಮೇಯೋ ಬುದ್ಧ ಕಲ್ಕಿನೋ ಶುಂಶಮಾನ ಶೇಷತಂ ಕಲಾಹ ಕಲಶ ದೇವತಾಃ. ಗಂಧಾಕ್ಷತೆ ತೆಗೆಯೋದಕ್ಕೆ ಸಮಯ ಯಾವುದು ಮಹತ್ವದ್ದಲ್ಲ. ಸಂಧ್ಯಾ ವಂದನ ಆದ್ಮೇಲೆ ತೆಗಿಬೇಕು, ಕಲಶ ತೆಗಿಬೇಕು, ಅದು ಮಹತ್ವದ್ದಲ್ಲ. ಕಲಶ ಪೂಜೆ ಮಾಡುವ ಹೊತ್ತಿಗೆ ಗಂಧಾಕ್ಷತೆ ಸಿದ್ಧಿರ್ಬೇಕು, ಕಲಶಕ್ಕೆ ಹಚ್ಚೋದು ಬೇಡವಾ. ಹಾಗಾಗಿ ಗಂಧಾಕ್ಷತೆ ತೆಗೆಯುವಾಗಲೂ ಒಂದು ತಟ್ಟೆಯೊಳಗೆ ಸ್ವಲ್ಪ ಗಂಧಾಕ್ಷತೆ ಬೇರೆ ತೆಗೆದಿರ್ಬೇಕು. ಯಾಕಂದ್ರೆ ಕಲಶ ಪೂಜೆಗೆ ಹಚ್ಚಿದ್ದನ್ನ ಮತ್ತೊಂದು ದೇವರಿಗೆ ಹಚ್ಚಲಿಕ್ಕೆ ಬರಲ್ಲ.
ಕಲಶ ಪೂಜೆಗೆ ಪ್ರತ್ಯೇಕವಾದ ಗಂಧಾಕ್ಷತೆ ಮಾಡಿಕೊಂಡಿರಬೇಕು. ಎಲ್ಲಿ ತೆಗ್ದೇರಿ? ನನಗೆ ಅರ್ಥ ಆಗ್ತೀನಿ, ಪ್ರಶ್ನೆ ಕೇಳಿಸ್ತಿಲ್ಲ. ಪರಮಾತ್ಮನಿಗೆ ಅಭಿಷೇಕ ಮಾಡುವಾಗ ಮೊದಲು ಪಂಚಾಮೃತ ಆದ ಮೇಲೆ ಪರಮಾತ್ಮನಿಗೆ ಬಿಸಿನೀರಿನಿಂದ ಅಂಗೋದ್ವರ್ತನ, ಎಣ್ಣೆ ಹಚ್ಚಿ ಸ್ನಾನ, ಅದಾದ ಮೇಲೆ ಸ್ವಾದೋದಕ ಶುದ್ಧಾಭಿಷೇಕ. ಸ್ನಾನದಲ್ಲಿ ಬರೋದು ಯಾಕಂತ ಕೇಳಿದ್ರೆ, ಸ್ವಾದೋದಕ ಯಾಕೆ ಅಂತ ಪ್ರಶ್ನೆ ಇಲ್ಲ, ಸ್ವಾದೋದಕ ಬೇಕು. ಉಷ್ಣೋದಕ ಪ್ರತಿನಿತ್ಯದಲ್ಲಿ ಎಣ್ಣೆ ಹಚ್ಚಬೇಕು, ಎಣ್ಣೆಯನ್ನು ಹಚ್ಚಿ ಸ್ನಾನ, ಅದು ನಿತ್ಯ ಮಾಡ್ಲಿಕ್ಕಾಗಲ್ಲ. ಇದೆಲ್ಲ ಹಬ್ಬ ಹರಿದಿನಗಳಲ್ಲಿ ಮಾಡ್ತೇವೆ ನಾವು. ಪ್ರತಿನಿತ್ಯದಲ್ಲಿ ಪಂಚಾಮೃತ, ಪ್ರತಿನಿತ್ಯದಲ್ಲಿ ಅಭಿಷೇಕ, ಪ್ರತಿನಿತ್ಯದಲ್ಲಿ ಉಷ್ಣೋದಕ, ಪ್ರತಿನಿತ್ಯದಲ್ಲಿ ದೇವರಿಗೆ ಎಣ್ಣೆಯನ್ನು ಹಚ್ಚೋದು ಸಾಧ್ಯ ಇಲ್ಲ. ಅಷ್ಟೊತ್ತು ಸಮಯ ಆಗುತ್ತೆ ಪೂಜೆಗೆ. ಹಬ್ಬ ಹರಿದಿನಗಳಲ್ಲಿ ಇದನ್ನೆಲ್ಲ ಮಾಡ್ತೀವಿ. ಸ್ವಾದೋದಕ, ಗಂಧ, ಅಕ್ಷತೆ ಎಲ್ಲ ಸಿದ್ಧ ಮಾಡಿಕೊಂಡು ಕಲಶ ಪೂಜೆಯನ್ನು ಮಾಡಿ, ಕಲಶದಲ್ಲಿ ದೇವತೆಗಳನ್ನೆಲ್ಲ ಆವಾಹನೆಯನ್ನು ಮಾಡಿ, ಅನಂತರದಲ್ಲಿ ವಿಷ್ಣುರಾಸನ ಭೂತಾಯ ದಿವ್ಯರತ್ನಮಯ ಎಚ್ಚ ಪೀಠ ಪೂಜಾ, ಆ ಸುತ್ತಲೂ ಇರುವ 9 ಆವರಣ ದೇವತೆಗಳು, ಅದಕ್ಕೆ ಇರುವಂಥ ಅಭಿಮಾನಿ ದೇವತೆಗಳು, ಅನಂತರ ಯಾವ ಪ್ರತಿಮೆಯಲ್ಲಿ ದೇವರ ಪೂಜೆ ಮಾಡ್ತೀವೋ ಪ್ರತಿಮೆಯ ಗೋಲಕದಲ್ಲಿ ವಾಯುದೇವರು, ವಾಯುದೇವರಲ್ಲಿ ಲಕ್ಷ್ಮೀದೇವಿಯಲ್ಲಿ ಆ ಪರಮಾತ್ಮನ ರೂಪದ ಚಿಂತನವನ್ನು ಮಾಡಿ, ಅನಂತರ ತತ್ವನ್ಯಾಸ, ಮಾತ್ರಕಾನ್ಯಾಸ ಅಂತ ಪ್ರತಿಮೆಗಳಲ್ಲಿ ನಾವು ಮಾಡಿಕೊಳ್ಳೋದು ಬೇರೆ, ಪ್ರತಿಮೆಯಲ್ಲಿ ಬೇರೆ. ನಾವು ಮಾಡಿಕೊಳ್ಳುವಾಗ ಮೊದಲು ತತ್ವನ್ಯಾಸ, ಆಮೇಲೆ ಮಾತ್ರಕಾನ್ಯಾಸ, ಪ್ರತಿಮೆಯಲ್ಲಿ ಮೊದಲು ಮಾತ್ರಕಾನ್ಯಾಸ, ಆಮೇಲೆ ತತ್ವನ್ಯಾಸ. 51 ನ್ಯಾಸ ಅಂದರೆ ಇಡೋದು, 24 ತತ್ವಗಳು ಅಲ್ಲಿವೆ ಅಂತ ಚಿಂತನದ ತತ್ವನ್ಯಾಸ, 51 ಅಕ್ಷರಗಳನ್ನು ಚಿಂತನ ಮಾಡೋದು ಮಾತ್ರಕಾನ್ಯಾಸ. ಅದಾದ ಮೇಲೆ ಬಿಂಬಾವಾಹನ, ನಮ್ಮ ಬಿಂಬದಲ್ಲಿ ಏಹಿ ಮಮ ಋತ್ಪದ್ಮಸ್ಥಿತ ಬಿಂಬರೂಪಿನಂತ ಪರಮಾತ್ಮನನ್ನ ಪ್ರತಿಮೆಯಲ್ಲಿ ಆವಾಹನೆಯನ್ನ ಮಾಡಿ, ಅನಂತ ದೇಶಕಾಲಗಳಲ್ಲಿ ವ್ಯಾಪ್ತನಾದ ಪರಮಾತ್ಮ ಈ ಪ್ರತಿಮೆಯಲ್ಲಿದ್ದಾನೆ ಅಂತ ಚಿಂತನ ಮಾಡಿ ಆ ಪ್ರತಿಮೆಯನ್ನು ಇಟ್ಟು, ಅನಂತರ ದೇವರಿಗೆ ಮೊದಲು ಅರ್ಘ್ಯ, ಲಕ್ಷ್ಮೀ ಹಸ್ತೇನ ಅರ್ಘ್ಯಂ, ಸರಸ್ವತಿ ಹಸ್ತೇನ ಪಾದ್ಯಂ, ರತಿ ಹಸ್ತೇನ ಆಚಮನೀಯಂ, ಪಿತಾಮಹ ಹಸ್ತೇನ ಮಧುಪರ್ಕಂ, ಶಾಂತಿ ಹಸ್ತೇನ ಪುನರಾಚಮನೀಯಂ. 5 ಬಟ್ಲಗಳನ್ನು ಪ್ರತ್ಯೇಕವಾಗಿ ಮಾಡಿ, ಅನಂತರದಲ್ಲಿ ಆ ಶಂಖ ಪೂಜೆಯನ್ನು ಮಾಡಿದ ಶಂಖೋದಕದ ನೀರನ್ನ ಎಲ್ಲ ಪೂಜಾ ದ್ರವ್ಯಗಳಿಗೆ ಪ್ರೋಕ್ಷಣೆಯನ್ನು ಮಾಡಿ ಪರಮಾತ್ಮನಿಗೆ ಅಭಿಷೇಕ. ಶುದ್ಧಾಭಿಷೇಕ ಅಂತಾಗಬೇಕಾದರೆ, ತೀರ್ಥ ಅಂತಾಗಬೇಕಾದರೆ ಕನಿಷ್ಠ ಪುರುಷ ಸೂಕ್ತ, ಘರ್ಮ ಸೂಕ್ತ, ಸಮುದ್ರ ಸೂಕ್ತ, ವಿಷ್ಣು ಸೂಕ್ತ, ಪೌಮಾನ ಸೂಕ್ತ, 5 ಸೂಕ್ತಗಳಾದರೂ ಕನಿಷ್ಠ ಹೇಳಿರಬೇಕು. ಆಗಲೇ ಅದು ತೀರ್ಥ ಅಂತ ಅನಿಸ್ಕೊಡ್ತದೆ. ಒಂದು ಪಾದ, 1-2 ಬ್ರಹ್ಮಸೂತ್ರಗಳು, ಜಿತಂತೆ ಸ್ತೋತ್ರ, ಒಟ್ಟಾರೆ ಇಷ್ಟೆಲ್ಲ ತೀರ್ಥ ಆಗೋದಕ್ಕೆ ಕೊನೆಗೇನೂ ಬರಲ್ಲ ಅಂದರೆ ಪುರುಷ ಸೂಕ್ತ ಆದರೂ ಪಠನ ಮಾಡಿ, ಸಮಗ್ರ ವೇದಗಳ ಸಾರ ಆ ಪುರುಷ ಸೂಕ್ತವನ್ನ ಪಠನವನ್ನ ಮಾಡಿ, ಅನಂತರದಲ್ಲಿ ಪರಮಾತ್ಮನಿಗೆ ವಸ್ತ್ರ, ನಿರ್ಮಾಲ್ಯ ಅಭಿಷೇಕ ಆದ ಮೇಲೆ ಒರೆಸುವ ವಸ್ತ್ರ ಬೇರೆ, ಶುದ್ಧಾಭಿಷೇಕದ ನಂತರದಲ್ಲಿ ವಸ್ತ್ರ ಬೇರೆ, ಎರಡೂ ಕೂಡ ವಸ್ತ್ರ ಬೇರೆ. ವಸ್ತ್ರ ಆದ ಮೇಲೆ ಪರಮಾತ್ಮನಿಗೆ ಗಂಧವೂ ಕೂಡ ಎತ್ತರವಾದ ಪ್ರತಿಮೆ ಇದ್ದರೆ ಅಲಂಕಾರ ಮಾಡಬೇಕಂತ ಚೆನ್ನಾಗಿ ಗಂಧ ಹಚ್ಚಿ ಪರಮಾತ್ಮನಿಗೆ ಅಕ್ಷತೆಯನ್ನು ಹಚ್ಚಿ, ಶಾಲಿಗ್ರಾಮಗಳಿಗೆಲ್ಲ ಗಂಧವನ್ನ ಹೀಗೆ ಉರುಳಿಯನ್ನು ಮಾಡಿ ಗಂಧ ಸಮರ್ಪಣೆ, ಅನಂತರ ತುಳಸಿ ಪರಮಾತ್ಮನಿಗೆ ಹೂವನ್ನು ಸಮರ್ಪಣೆ, ಆಗೆಲ್ಲ ವಿಷ್ಣು ಸಹಸ್ರನಾಮ, ಬೇರೆ ಬೇರೆ ಮಂತ್ರಗಳನ್ನೆಲ್ಲ ಪಠನ ಮಾಡಬೇಕು. ಎಲ್ಲ ಹೌದು. ನಾನು ಶುದ್ಧಾಭಿಷೇಕಕ್ಕೆ ಬಂದೆ, ನೀನು ಬ್ರಹ್ಮಪಾರದಲ್ಲಿ ಕೂತಿರೋದು ಮೊದಲೇ ಮಾಡಬೇಕದೆಲ್ಲ. ಬ್ರಹ್ಮಪಾರ ಸ್ತೋತ್ರ ಕಲಿ ವಿಸರ್ಜನೆ ನಾನು ಮೊದಲೇ ಹೇಳಿದ್ದೇನೆ. ಸಮಯ ಇಲ್ಲ, ನಾನು ವೇಗವಾಗಿ ಹೇಳುತ್ತಿದ್ದೇನೆ. ಅದರಲ್ಲೆಲ್ಲ ನಿಮ್ಗೆ ಆಲ್ರೆಡಿ ಎಲ್ಲ ಪೂಜೆ ಮಾಡೋರು ನೀನೆಲ್ಲ, ಬೇಕಾದಷ್ಟು ವಿಚಾರಗಳಿವೆ. ದೇವ್ರ ಪೂಜೆನ 3 ತಾಸು ಹೇಳಬಹುದು, 11 ಆಗಿದೆ, ಆದ್ದರಿಂದ ಸ್ವಲ್ಪ ವೇಗವಾಗಿ ಹೇಳ್ತೇನೆ. ಅನಂತರದಲ್ಲಿ ಪರಮಾತ್ಮನಿಗೆ ಆನಂದ ರೂಪನಾದ ಪರಮಾತ್ಮನನ್ನ ಆ ಅಭಿಷೇಕವನ್ನಾದ ಮೇಲೆ ನೋಡಿ, ಸ್ನಾನೀಯ ಕಲಶದಿಂದ ಹಾಕುವಾಗ ಪುರುಷ ಸೂಕ್ತಾದಿಗಳೆಲ್ಲ ಪಠನ ಮಾಡಬೇಕು. ಪೂರ್ಣ ಕುಂಭದಿಂದಲೇ ಅಭಿಷೇಕ, ಉಳಿದದ್ದೆಲ್ಲ ಶಂಖದಿಂದ ಅಭಿಷೇಕ. ಪೂರ್ಣ ಕುಂಭವನ್ನ ಮಾತ್ರಕಾನ್ಯಾಸವನ್ನ ಪಠನ ಮಾಡ್ತಾ ಪೂರ್ಣ ಕುಂಭದಿಂದ ಅಭಿಷೇಕವನ್ನ ಮಾಡಿ, ಅನಂತರದಲ್ಲಿ ಪರಮಾತ್ಮನಿಗೆ ಮತ್ತೆ ಪುನರಾಚಮನೀಯ ಅಂತ ಮತ್ತೊಂದು ಅಭಿಷೇಕವನ್ನ ಮಾಡಿ, ವಿಶೇಷವಾಗಿ ಭಗವಂತನಿಗೆ ವಸ್ತ್ರವನ್ನ
ದೇವರಿಗೆ ವಸ್ತ್ರವನ್ನು ಒರೆಸಿ ಶಾಲಿಗ್ರಾಮಾದಿಗಳಿಗೆಲ್ಲ ಪ್ರತ್ಯೇಕವಾಗಿ ಸ್ವಚ್ಛವಾಗಿ ಒರೆಸಬೇಕು. ನಿತ್ಯ ಪೂಜೆ. ಕೆಲವರಿಗೆ ಪಾಪ ಏನೋ ಅವಸರ, ಅಭಿಷೇಕ ಮಾಡಿ ಹಿಂಗೆ ನೀರೆಲ್ಲ ಬಂದು ಸಂಗೆ ಇಟ್ಬಿಡ್ತಾರೆ ಶಾಲಿಗ್ರಾಮ. ಏನು ಬಂದ್ರೆ ಸಾಕು, ಯಾರಿಗಾರ ಆಚಾರ ಕೊಟ್ಬಿಟ್ರೆ ಆಮೇಲೆ ಮುಗಿದಾಯ್ತು. ಯಾಕೆ ಪೂಜಾ ಮಾಡಲು ಶಾಲಿಗ್ರಾಮ ಇಲ್ಲ ಅಂತ ಹೇಳಿ ಬರ್ತದಲ್ಲ. ಶಾಲಿಗ್ರಾಮವನ್ನು ಸ್ವಚ್ಛ ಒರೆಸಿ ಶುದ್ಧವಾದ ಪಾತ್ರೆಯಲ್ಲಿಟ್ಟು ಅನಂತರ ದೇವರಿಗೆ ಗಂಧವನ್ನು, ಪರಮಾತ್ಮನಿಗೆ ಹೂವ, ತುಳಸಿ, ವಿಶೇಷವಾಗಿ ಅವನೇ ಬೆಳೆಸಿದ್ದು ಅವನೇ ಆ ಹೂವ ಏರಿಸುವಾಗ ತಲೆಯಲ್ಲಿರಬೇಕು. ಮಲ್ಲಿಗೆ, ಸಂಪಿಗೆ, ಜಾಜಿ, ಪಾರಿಜಾತ ಯಾವ ಹೂಗಳು ಬೆಳಿಬೇಕಾದ್ರೂ ನಾವೇನು ಅದಕ್ಕೆ ಸೆಂಟ್ ಹಾಕಿಲ್ಲ, ನೀರು ಹಾಕಿಲ್ಲ, ಏನು ಹಾಕಿ ಬರೀ ನೀರು ಹಾಕಿದ್ದು. ಆದರೂ ಅದರಲ್ಲಿ ಪರಿಮಳವನ್ನು ದೇವರಿಟ್ಟಿದ್ದಾನೆ. ಆ ಮಣ್ಣಿನಲ್ಲಿ ಆ ಶಕ್ತಿಯನ್ನು ಇಟ್ಟವನು ನೀನು, ಗಿಡದಲ್ಲಿ ಪರಿಮಳ ಬರುವಂತೆ ಮಾಡಿದ್ದ ನೀನು ಅನ್ನೋ ಅನುಸಂಧಾನ ಮಾಡಿ ಆ ಹೂಗಳನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ಅದಾದ ಮೇಲೆ ಪರಮಾತ್ಮನಿಗೆ ಧೂಪಾರತಿ, ಧೂಪವನ್ನು, ದೀಪವನ್ನು ಮೊದಲು ನೋಡಿ. ನೈವೇದ್ಯಕ್ಕಿಂತ ಮೊದಲು ಮಾತ್ರ 3 ಬತ್ತಿಯಿಂದ ಮಂಗಳಾರತಿ. ಸಾಧ್ಯಂ ತ್ರಿವರ್ತಿ ಸಂಯುಕ್ತ. ಬೇರೆ ಸಂದರ್ಭದಲ್ಲಿ 3 ಬತ್ತಿ ಮಾಡತಕ್ಕದ್ದಲ್ಲ. ನೈವೇದ್ಯಕ್ಕಿಂತ ಮೊದಲು ಮಾತ್ರ 3 ಬತ್ತಿಯಿಂದ ದೇವರಿಗೆ ಮಾಡಿ ಅನಂತರ ನೈವೇದ್ಯ ಬಡಿಸಬೇಕು. ನೈವೇದ್ಯದ ಬಗ್ಗೆನೇ 2 ಗಂಟೆ ಹೇಳಬಹುದು. ಬಡಿಸೋದು ಹೇಗೆ, ಯಾವ ಕ್ರಮ, ಮೊದಲು ಏನು ಬಡಿಸ್ಬೇಕು, ಮಾಡಿದ ಪಾತ್ರೆಗಳೆಲ್ಲ ತಂದಿಡಬೇಕೋ, ಬಡಿಸಿ ನೈವೇದ್ಯ ಮಾಡಬೇಕೋ, ನೈವೇದ್ಯದ ಬಗ್ಗೆನೇ ಶ್ರೀಮದಾಚಾರ್ಯ ಕೊಡ್ತಾರೆ, ವಿವರಣೆ ಕೊಡ್ತಾರೆ. ಆಹಾರ ಪದಾರ್ಥಗಳಲ್ಲಿ ಭಗವದ್ ರೂಪಗಳ ಚಿಂತನ. ನೈವೇದ್ಯ ಅಂದರೆ ಒಂದೇ ಮಾತಲ್ಲಿ ಹೇಳೋದಾದರೆ ನಮ್ಮಲ್ಲಿ ಬಿಂಬನಾಗಿರುವ ಪರಮಾತ್ಮ, ಆಹಾರ ಪದಾರ್ಥಗಳಲ್ಲಿರುವ ಪರಮಾತ್ಮ, ಪೂಜೆ ಮಾಡುವ ಶಾಲಿಗ್ರಾಮದಲ್ಲಿರುವ ಪರಮಾತ್ಮ, ಇದು 3 ಕಡೆಗಿದ್ದದ್ದು ಒಬ್ಬನೇ ಅನ್ನುವ ಅನುಸಂಧಾನವೇ ನೈವೇದ್ಯ. ಆ ಚಿಂತನ ಬರಬೇಕು. ಅನ್ನಾಭಿಮಾನಿ ಚಂದ್ರಸ್ಥೋ ವಿಚಿಂತ್ಯ ಕೇಶವಪರಃ ಭಾರತೀ ಪರಮಾನ್ನಸ್ಥ. ಅನ್ನ, ಪಾಯಸ, ಪರಮಾತ್ಮನ ಬಲಭಾಗದಲ್ಲಿ ಪಾಯಸ, ಮಧ್ಯದಲ್ಲಿ ಅನ್ನ, ಅದರ ಮೇಲ್ಭಾಗದಲ್ಲಿ ಕೋಸಂಬರಿ. 64 ಬಟ್ಲ ಇಟ್ಟಿದ್ದೇವೆ. ಪರಮಾತ್ಮನಿಗೆ ಬಂಗಾರ ತಾಟಿಟ್ಟಿದ್ದೇವೆ. ಪರಮಾತ್ಮ ಕೂತಿದ್ದಾನೆ, ಪೀತಾಂಬರ ಉಟ್ಕೊಂಡಿದ್ದಾನೆ. ಎಡಬಲಗಳಲ್ಲಿ ದೇವತೆಗಳೆಲ್ಲ ಇದ್ದಾರೆ. ಭಗವಂತನಿಗೆ ನೈವೇದ್ಯಕ್ಕಾಗಿ ಲಕ್ಷ್ಮೀದೇವಿ ಬಡಿಸ್ತಾ ಇದ್ದಾಳೆ. ಭಾರತೀ ಸರಸ್ವತಿಯರು ಕೈಯಾಗ ತಂದು ಕೊಡ್ತಿದ್ದಾರೆ. ದೇವರ ನೈವೇದ್ಯ ಕಾಲದಲ್ಲಿ ವೇದ ಮಂತ್ರಗಳು, ಋಗ್ವೇದ, ಯಜುರ್ವೇದ ಮಂತ್ರಗಳೆಲ್ಲ ಪಠನ ಮಾಡ್ತಿದ್ದಾರೆ. ಕನಿಷ್ಠ ಅನುಸಂಧಾನ ಆದರೂ ಮಾಡಿ. ಅಲ್ಲೇನಿರಲ್ಲ, ಸೌವರ್ಣೆ, ಬಂಗಾರದ ಮಂಟಪ ಇಲ್ಲ. ಸ್ಥಾಲಿವರಿಯೇ ಮಣಿಗಣ ಖಚಿತೈ. ಮಣಿಗಣ ಎಲ್ಲಿದೆ? ಘೋಗ್ರತಾಕ್ತಾನ್, ಆಕಳಿಂದ ಮಾಡಿ ತುಪ್ಪದಿಂದ ಎಲ್ಲಿದೆ? ಘೋಗ್ರತಾಕ್ತಾನ್ ಸುಭಕ್ಷಾನ್ ಭೋಕ್ಷಾನ್ ಭೋಜ್ಯಾಂಚಲೈಕ್ಯಾನ್ ಅಪಿ ಪರಮಮಹಶ್ಚೋಷ್ಯ ಅನ್ನಂ ನಿದಾಯ ನಾನಾ ಶಾಖೈರುಪೇತಂ ದಧಿ ಮಧು ಸುಘೃತಂ ಕ್ಷೀರ ಪಾನೀಯಯುಕ್ತಂ ತಾಂಬೂಲಂ ಚಾಪಿ ವಿಷ್ಣು ಪ್ರತಿದಿವಸಮಹಂ ಮಾನಸೇ ಚಿಂತಯಾಮಿ. ಎಲ್ಲವೂ ಮಾನಸಿಕವಾಗಿ ಚಿಂತನವನ್ನು ಮಾಡಿ ದೇವರಿಗೆ ಸಮರ್ಪಣೆ ಮಾಡೋದನ್ನು ಸೊಗೊಳ್ತಾ ಅವನ ದೊಡ್ಡ ಭಾಗ್ಯ ಇದು. ಎಲೆ ಹಾಕಿ ಆಚಾರ್ಯ ಕಡಬ ಹಾಕಿದ ತಿನ್ನಿ. ಎಲ್ಲಿದೆ ಕಡಬ? ಮಾನಸಿಕವಾಗಿ ಬಡಿಸಿದ್ದೀನಿ ತಿನ್ರಿ ಆಚಾರ್ಯ. ಮಾನಸಿಕವಾಗಿ ಕಡಬು, ಮಾನಸಿಕವಾಗಿ ಜಾಂಗೀರು, ಮಾನಸಿಕ ಜಿಲೇಬಿ ಹಾಕಿದ್ದೇನೆ ಅಂತಂದ್ರೆ ಯಾವ ಆಚಾರ ತಿಂದು ಎದ್ದು ಹೋಗ್ತಾರೆ ಹೇಳಿ? ಸರಿಯಾಗಿ ಹಾಕಿದ್ರೆ ಮಂಗಳಾರತಿ ಮಾಡೋರಿದ್ದಾರೆ. ಮಾನಸಿಕ ಕೊಟ್ಟರೆ ತಗೊಳ್ಳೋರು ಯಾರು? ಮನಸ್ಸಿನಿಂದ ಕೊಟ್ಟರು ತಗೊಳ್ತಾನ್ರಿ ದೇವರ ಕಾರುಣ್ಯ. ಮಾನಸಿಕವಾಗಿ ಭಗವಂತನಿಗೆ ನೈವೇದ್ಯವನ್ನು ಮಾಡಿ ನೈವೇದ್ಯದ ನಂತರದಲ್ಲಿ ಮತ್ತೊಂದು ದೇವರಿಗೆ ಆರತಿಯನ್ನು, ನೈವೇದ್ಯ ಅಲ್ಲೆಲ್ಲ ಬರುತ್ತೆ. ದೇವರಿಗೆ ಹಣ್ಣು, ಆಮೇಲೆ ಉತ್ತರ ಪೋಷಣ ಕೊಡೋದು, ಆಮೇಲೆ ಪರಮಾತ್ಮನಿಗೆ ಅಂಗೋದ್ವರ್ಚನ, ಕೈ ತೊಳ್ಕೊಳ್ಳೋದಕ್ಕೆ ನೀರು, ಎಲ್ಲ ಆದ ಮೇಲೆ ಮತ್ತೊಂದು ದೇವರಿಗೆ ಮಂಗಳಾರತಿ. ಮಂಗಳಾರತಿಯನ್ನು ಮಾಡಿ ಆದ ಮೇಲೆ ಶಂಖಭ್ರಮಣ ದೇವರಿಗೆ ಮಾಡೋದು. ಪಾದಾದಿ ಮುಕುಟ ಪರ್ಯಂತಂ, ಹೃದಯಾದಿ ಮುಕುಟ ಪರ್ಯಂತಂ, ನಾಭ್ಯಾದಿ ಮುಕುಟ ಪರ್ಯಂತಂ. ತೀರ್ಥ ಕೊಡೋದಕ್ಕಿಂತ ಮೊದಲೇನು ಪ್ರೋಕ್ಷಣೆಗೆ ನೀರು ಕೊಡ್ತಾರಲ್ಲ, ಈ ಶಂಖೋದಕದ ನೀರು. ಪಾಪ ಕೆಲವರಿಗೆ ಅದು ಗೊತ್ತೇ ಇಲ್ಲ. ಇವ್ರು ತೀರ್ಥ ಕೊಡುವಾಗಲೂ ತೀರ್ಥ ಕೈಯಾಗ ಹಾಕ್ತಾರೆ, ಅದನ್ನ ಇವ್ರು ಹಾಕೊಂಡ್ಬಿಟ್ಟಿರ್ತಾರೆ. ಅದು ಹೆಂಗೆ ಹಾಕೋತಾರೆ ಅಂದ್ರೆ ಇವ್ರು ಹಾಕೋದಾಗ ಕೊಡೋರಿಗೆಲ್ಲ ಸಿಡಿದು ಹೋಗಿರ್ಬೇಕದು. ವಾಸ್ತವಿಕವಾಗಿ ಎಲ್ಲಿ ಕೊಡ್ತಾರೆ? ದಿನ ಸಾಯೋರಿಗೆ ಅಳೋರು ಯಾರು? ಮಠದಲ್ಲಿ ದಿನ ನಿಮ್ಮ 120 ಜನ ಇರುತ್ತೆ. ನಿಮ್ಮ ಮೊದಲು ಶಂಖೋದಕ ಕೊಡ್ರಿ, ಆಮೇಲೆ 3 ಸಲ ತೀರ್ಥ ಕೊಡ್ರಿ, ಅಷ್ಟು ಊಟ ಮಾಡಿ ಮನೆಗೆ ಹೋಗಿರ್ತಾರೆ. ಎಲ್ಲ ಸೇರಿಸ್ಬಿಟ್ಟಿರ್ತಾರೆ ಹನುಮಂದೇವ್ರ ತೀರ್ಥ ಒಳಗೆ. ಮಠಗಳಲ್ಲಿ ಆ ನಿಯಮ ಇರಲ್ಲ. ಈ 3 ತೀರ್ಥ ಹೆಂಗಾಗಿರ್ತದೆ ಅಂದರೆ ಇವರೆಲ್ಲ ಹೋಗಿ ಊಟ ಕೂತ್ಬಿಟ್ಟಿರ್ತಾರೆ. ಕೆಲವರಂತೂ ಆಮೇಲೆ ಆಚೆ ತೀರ್ಥ ಅಂತಾರೆ. ಅವ್ರು ಆಚೆ ಒಂದ್ಸಲ ಹಾಕಿ ಕೂತ್ಬಿಡ್ತಾರೆ ಊಟಕ್ಕೆ. ಯಾರು ಅವ್ರು ಕೇಳೋರು ಇಲ್ಲ, ಹನುಮಂದೇವ್ರ ತೀರ್ಥ ಕೊಟ್ಟಿಲ್ಲ ಅಂತ. ಇದೆಲ್ಲ ಮನೆಗಳಲ್ಲೇ ಆಗಲ್ಲ. ವಿಶೇಷವಾಗಿ ನೋಡಿ,
ಪರಮಾತ್ಮನಿಗೆ ಶಂಖ ಭ್ರಮಣ ಮಾಡಿದ ನೀರನ್ನು ಅದನ್ನು ಪಾತ್ರೆಗಿಟ್ಟು ಅನಂತರದಲ್ಲಿ ಲಕ್ಷ್ಮೀ ಬ್ರಹ್ಮಾದಿಗಳಿಗೆಲ್ಲ ತೀರ್ಥ ಕೊಡಬೇಕು. ತೀರ್ಥ ಮಾಡುವಾಗಲೇ ನೈವೇದ್ಯದ ಅನ್ನಕ್ಕೆ ಹಾಕೋದಕ್ಕೆ ತೀರ್ಥ ಬೇರೆ ಇರಬೇಕು. ಯಾಕಂದರೆ ನೀವು ಲಕ್ಷ್ಮೀದೇವಿಗೆ ತೀರ್ಥ ಕೊಟ್ಟು ಪ್ರಾಣದೇವರಿಗೆ ಗರುಡಶೇಷರಿಗೆ ತೀರ್ಥ ಕೊಡ್ತೀರಿ. ಗರುಡಶೇಷರಿಗೆ ಕೊಟ್ಟ ಮೇಲೆ ಅದೇ ತೀರ್ಥ ನೀವು ಮತ್ತೆ ನೈವೇದ್ಯ ಅನ್ನಕ್ಕೆ ಹಾಕ್ಲಿಕ್ಕೆ ಬರಲ್ಲ. ಯಾಕೆ ಆ ನೈವೇದ್ಯ ಲಕ್ಷ್ಮಿಗೆ ಮಾಡಬೇಕು ನೀವು. ಇನ್ನು ಲಕ್ಷ್ಮೀ ನೈವೇದ್ಯ ಆಗಿಲ್ಲ, ಲಕ್ಷ್ಮೀ ನೈವೇದ್ಯಕ್ಕೆ ತೀರ್ಥ ಹಾಕಬೇಕು. ನೀವು ಹಾಕೋ ತೀರ್ಥ ಗರುಡಶೇಷರು ಕೊಟ್ಟಾಗಿದೆಯಲ್ಲ. ಹಾಗಾದರೆ ನೈವೇದ್ಯಕ್ಕಾಗಿ ಬೇರೆ ತೀರ್ಥ ಮಾಡಿರಬೇಕು. ಇಲ್ಲ ಒಂದೇ ತೀರ್ಥ ಮಾಡಿದರೆ ಮೊದಲು ನೈವೇದ್ಯಕ್ಕೆ ತೀರ್ಥ ಹಾಕಿ ಆಮೇಲೆ ಕೊಡಿ. ಲಕ್ಷ್ಮೀದೇವಿಯ ನೈವೇದ್ಯ, ದೇವರ ನೈವೇದ್ಯಕ್ಕೆ ತೀರ್ಥ ಹಾಕಬಾರದು. ನೈವೇದ್ಯ ಪ್ರಾರಂಭದಲ್ಲಿ ತೀರ್ಥ ಇಲ್ಲ. ದೇವರ ನೈವೇದ್ಯದ ನಂತರದಲ್ಲಿ ಲಕ್ಷ್ಮೀದೇವಿಯ ನೈವೇದ್ಯ ಮಾಡುವಾಗ ಮಾತ್ರ ಅಡಿಗೆಯಲ್ಲಿ ತೀರ್ಥ ಹಾಕತಕ್ಕದ್ದು. ಅದು ಕೂಡ ದೇವರ ನೈವೇದ್ಯದ ನಂತರದಲ್ಲಿ ರಮಾ ನೈವೇದ್ಯವನ್ನು ಬಡಿಸ್ರಿ ಅಂತ ಕೆಲವು ಕಡೆಗೆ ಅಂತಾರೆ. ಬಡಿಸ್ರಿ ಅಂದಾಗ ಪಾಪ ಇವರು 3 ಕಡೆಗೆ ಅನ್ನ ತೆಗಿತಾರೆ. 3 ಕಡೆಗೆ ಏನು ಅನ್ನ ತೆಗಿತಾರೋ ಅದು ರಮಾ ನೈವೇದ್ಯ ಅಲ್ಲ. ತಟ್ಟೆಯಲ್ಲಿ ಬಡಿಸಿದ್ದು ರಮಾ ನೈವೇದ್ಯ ಅಲ್ಲ. ಲಕ್ಷ್ಮೀ ನೈವೇದ್ಯನೂ ಆ ಪಾತ್ರೆಯಲ್ಲೇನೆ, ದೇವರಿಗೆ ಮಾಡಿದ ಪಾತ್ರೆಯಲ್ಲೇನೆ. ನೀವು ತಟ್ಟೆಯಲ್ಲಿ ಬಡಿಸಿದ್ದು ಒಂದು ಸನಕಾದಿಗಳಿಗೆ, ಸನಕ, ಸನಂದನ, ಸನಾತನ, ಸನತ್ಕುಮಾರರು. ಯಾಕಂದ್ರೆ ಬ್ರಹ್ಮದೇವರ ಮಾನಸ ಪುತ್ರರು, ಜ್ಞಾನಪ್ರದರು ಅಂತ. ಇನ್ನೊಂದು ಗರುಡಶೇಷ ರುದ್ರರಿಗೆ, ಇನ್ನೊಂದು ವೈಶ್ವದೇವಕ್ಕೆ. ವೈಶ್ವದೇವಕ್ಕೆ ಅನ್ನ ಲಕ್ಷ್ಮೀ ನೈವೇದ್ಯ ಆದ ಮೇಲೆ ತೆಗಿಲಿಕ್ಕೆ ಬರಲ್ಲ. ಲಕ್ಷ್ಮೀ ನೈವೇದ್ಯ ಆದ ಮೇಲೆ. ಯಾಕಂದ್ರೆ ವೈಶ್ವದೇವ ಮಾಡುವಾಗ ವೈಶ್ವದೇವದ ಆಹುತಿಯನ್ನು ಕೊಡಬೇಕಾದಾಗ ಧನ್ವಂತರೇ ಸ್ವಾಹ ಅಂತ ಒಂದು ಆಹುತಿ ಬರುತ್ತಲ್ಲಿ. ಸೂರ್ಯಾಯ ಸ್ವಾಹ ಪ್ರಜಾಪತಯ ಸ್ವಾಹ, ಅಗ್ನೇಯ ಸ್ವಾಹ ಪ್ರಜಾಪತಯ ಸ್ವಾಹ, ಸೋಮಾಯ ವನಸ್ಪತಯ ಸ್ವಾಹ, ಅಗ್ನಿ ಸೋಮ್ಯಾಭ್ಯಾಂ ಸ್ವಾಹ, ಇಂದ್ರಾಗ್ನೇಭ್ಯಾಂ ಸ್ವಾಹ, ದ್ಯಾವಾ ಪೃಥಿವ್ಯೇ ಸ್ವಾಹ, ಧನ್ವಂತರೇ ಸ್ವಾಹ. ಪರಮಾತ್ಮನಿಗೆ ಅದು ಕೊಡೋದಿರುತ್ತೆ. ಹಾಗಾಗಿ ಧನ್ವಂತರಿ ರೂಪಿಯಾದ ಪರಮಾತ್ಮನಿಗೆ ಕೊಡ್ತಾ ಇದ್ದದ್ದರಿಂದ ಹಾಗಾದ್ರೆ ದೇವರ ನೈವೇದ್ಯ ಆದ್ಮೇಲೆ ಬರುತ್ತೆ. ದೇವರಿಗೆ ನೈವೇದ್ಯ ಮಾಡಿದ್ದು ಮತ್ತು ಅವನಿಗೆ ಆಹುತಿ ಕೊಡಕ್ ಬರುತ್ತೆ. ಲಕ್ಷ್ಮೀ ದೇವಿಗೆ ಕೊಟ್ಟದ್ದು ಬರಲ್ಲ. ಹಾಗಾಗಿ ಅನ್ನೋದಕ್ಕಾಗೇನೆ ವೈಶ್ವದೇವ ಆದ ಮೇಲೆ ಆ ಅನ್ನವನ್ನ ಪಾತ್ರೆಗೆ ಸೇರಿಸ್ಬೇಕು ಸ್ವಲ್ಪ. ಆಗಲೇನೆ ವೈಶ್ವದೇವ ಮಾಡಿದ್ರೇನೆ ಅನ್ನಕ್ಕೆ ಸಂಸ್ಕಾರ ಆದಂಗೆ ಆ ಅನ್ನ ಊಟಕ್ಕೆ ಬರುತ್ತೆ. ಹಾಗಾಗಿ ರಮಾಪ್ರ ನೈವೇದ್ಯ ಅಂದ್ರೆ ಇದೆಲ್ಲ ಅಲ್ಲ. ಯಾಕಂದ್ರೆ ಗರುಡಶೇಷರಿಗೆ ನೈವೇದ್ಯ ಮಾಡಿದ್ದನ್ನ, ಸನಕಾದಿಗಳಿಗೆ ನೈವೇದ್ಯ ಮಾಡಿದ್ದನ್ನ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದರಲ್ಲಿ ಅದನ್ನು ಸೇರಿಸಿ ಕಲಿಸಿ ಆಕಳಿಗೆ ಕೊಡಬೇಕು. ವಿಸರ್ಜನ ಅದು. ಆಕಳಿದ್ರೆ ಆಕಳಿಗೆ ಕೊಡಬೇಕಿಲ್ಲ ಅಂದ್ರೆ ಅದರ ಪಾತ್ರೆಗೆ ಹಾಕ್ತಾರೆ, ಇನ್ನೆಲ್ಲೋ ಕಸದಲ್ಲಿ ಹೋಗಿಬಿಡುತ್ತದೆ. ಅನ್ಯ ದೇವಸ್ಯ ನೈವೇದ್ಯ ಮುಕ್ವಾ ಚಂದ್ರಾಯಣಂ ಚರೇ. ಗರುಡಶೇಷರನ್ನು ಆರಂಭ ಮಾಡಿಕೊಂಡೇನೆ ಯಾರ ನೈವೇದ್ಯನೂ ಸ್ವೀಕಾರ ಮಾಡಬಾರದು, ಅದನ್ನು ವಿಸರ್ಜನೆ. ಅನಂತರದಲ್ಲಿ ಪರಮಾತ್ಮನ ನಂತರದಲ್ಲಿ ಲಕ್ಷ್ಮೀದೇವಿಗೆ, ವಾಯುದೇವರಿಗೆ ಎಲ್ಲ ನೈವೇದ್ಯ ಮಾಡಿ ಅವರಿಗೆ ನೈವೇದ್ಯ ಆದ ಮೇಲೆ ದೇವರಿಗೆ ಮಾಡಿದ ಮಂಗಳಾರತಿಯನ್ನು ಕೊಡೋದವರಿಗೆ, ಅವ್ರಿಗೆ ಪ್ರತ್ಯೇಕ ಮಂಗಳಾರತಿ ಇಲ್ಲ. ಒಂದು ಮಾತು ಶ್ರೀಮದಾಚಾರ್ಯ ಹೇಳ್ತಾರೆ ತಂತ್ರಸಾರದಲ್ಲಿ, ದೇವರ ಎದುರುಗಡೆ ಪೂಜಾ ಮಾಡಿಸ್ಕೊಳ್ಳೋ ಅಧಿಕಾರ ಇಬ್ಬರಿಗೆ, ಲಕ್ಷ್ಮೀದೇವಿಗೆ, ವಾಯುದೇವರಿಗೆ, ಬ್ರಹ್ಮದೇವರಿಗೆ. ಸ್ವಾಮಿಗಳ ಕೂತಾಗ ಅವ್ರ ಎದುರುಗಡೆ ಒಬ್ಬರು ಆಚಾರ್ಯ ಪೂಜಾ ಮಾಡ್ಲಿಕ್ಕೆ ಬರಲ್ಲ. ಹಂಗೆ ದೇವರ ಎದುರುಗಡೆ ವಾಸ್ತವಿಕ ಹೇಳೋದಾದರೆ ದೇವರಿಗೆ, ಲಕ್ಷ್ಮೀದೇವಿಗೆ, ವಾಯುದೇವರಿಗೆ ನೈವೇದ್ಯ ಮಾಡಿದ ಮೇಲೆ ಪೆಟ್ಟಿಗೆ ಕಟ್ಟಿದ ಮೇಲೆ ಆಮೇಲೆ ಗರುಡಶೇಷರಿಗೆ ನೈವೇದ್ಯ. ಆದ್ರೆ ಅವರನ್ನು ಅದೇ ಪೆಟ್ಟಿಗೆಗೆ ಇಡಬೇಕಲ್ಲ. ನಾವೆಲ್ಲಿ ಯಾವ ಪೆಟ್ಟಿಗೆ ಕಟ್ತೀವಿ? ಗರುಡಶೇಷ ನೈವೇದ್ಯ ಆಗಿ ವೈಶ್ವದೇವ ಆಗಿ ಹಸ್ತೋದಕ ಆದ ಮೇಲೆ. ಯಾಕಂದ್ರೆ ಹಸ್ತೋದಕ ಮಾಡಿದ ಮೇಲೆ ಆ ಯತಿಗಳನ್ನು, ಆ ವೃಂದಾವನ ಅದು ಪೆಟ್ಟಿಗೆಗೆ ಇಡಬೇಕಲ್ಲ. ಆಕ್ಚುಲಿ ದೇವರ ಎದುರುಗಡೆ ಅಧಿಕಾರ ಅವರಿಗಿಲ್ಲ. ಆದರೂ ನಾವು ಪೂಜಾ ಕಾಲದಲ್ಲಿ ಅದನ್ನು ಮಾಡ್ತೇವೆ. ಪರಮಾತ್ಮನಿಗೆ, ದೇವರಿಗೆ ಸಮರ್ಪಣೆ ಮಾಡಿದ ಅಡಿಗೆಯನ್ನು ಉಳಿದವರಿಗೆಲ್ಲ ನೈವೇದ್ಯ. ಅನಂತರದಲ್ಲಿ ದೇವರಿಗೆ ಮಾಡಿದ ಮಂಗಳಾರತಿ. ಹಾಗಾಗಿಯೇ ದೇವರಿಗೆ ಮಾಡಿದ ಮಂಗಳಾರತಿಯನ್ನು ದೇವತೆಗಳಿಗೆ ಕಾಲಿಗೆ ತೋರಿಸಬಾರದು, ಅವರ ಮುಖಕ್ಕೆ ಮಾತ್ರ. ಅಂದರೆ ಅವರು ತಗೊಂಡ ಹಾಗೆ ಪಾದಾದಿ ಮುಕುಟ ಪರ್ಯಂತಂ, ಕೇವಲ ಅದು ಹೃದಯಾದಿ ಮುಕುಟ ಪರ್ಯಂತಂ ದೇವತೆಗಳಿಗೆಲ್ಲ ಮಾಡಿ ಅನಂತರದಲ್ಲಿ ಯತಿಗಳಿಗೆ ಈಗಲೇ ತೀರ್ಥ ಕೊಡಬಾರದು. ವೈಶ್ವದೇವದ ನಂತರದಲ್ಲಿ ಯತಿಗಳಿಗೆ ತೀರ್ಥ ಹಸ್ತೋದಕ. ವೈಶ್ವದೇವ ಯಜುರ್ವೇದ ಪ್ರಕಾರ ಬೇರೆ, ಋಗ್ವೇದದ ಪ್ರಕಾರ ಬೇರೆ. ಅದನ್ನು ಮೊದಲೇ ಗುರುಗಳಿಂದ ಅಧ್ಯಯನ ಮಾಡ್ಕೊಂಡಿರಬೇಕು. ವೈಶ್ವದೇವ ಮಾಡಲೇಬೇಕು.
ಮೊನ್ನೆ ಹೇಳಿದಲ್ಲ, ದ್ವಾದಶಾಹ ಅನಗ್ನಿಶ್ಚ ಶೂದ್ರರೇವ ನ ಸಂಶಯ. ವೈಶ್ವದೇವ ಇಲ್ಲದ ಅನ್ನವನ್ನು ಕಂಟಿನ್ಯೂ 12 ದಿನ ಊಟ ಮಾಡದ ಅಂದರೆ ಅವನ ಬ್ರಾಹ್ಮಣ್ಯ ಹೋಯಿತು, ಶೂದ್ರನಾದ, ಮತ್ತೆ ಉಪನಯನ ಮಾಡಬೇಕಂತ. ಹಾಗಾಗಿ ಯಾರ ಮನೆಯಲ್ಲಿ ಪೂಜಾ ಮಾಡೋರಿಲ್ಲ, ಯಾರ ಮನೆಯಲ್ಲಿ ಪೂಜಾ ಮಾಡೋ ಗಂಡಸರಿಲ್ಲ, ಅಥವಾ ಯಾರ ಆಚಾರ ನಿತ್ಯ ಮಾಡಲ್ಲ ಅಂಥವರು ಅಕ್ಕಪಕ್ಕದಲ್ಲಿ ಮಠದಲ್ಲಿ ವೈಶ್ವದೇವ ಇಷ್ಟ ಅನ್ನ ನಿತ್ಯ ತಗೊಂಬನ್ರಿ. ನಿತ್ಯ ಮಠಕ್ಕೆ ಹೋಗೋದು ಬೇಡ. ನೀವೆಲ್ಲ ಅಡಿಗೆ ಮಾಡಿಕೊಳ್ಳ್ರಿ. ವೈಶ್ವದೇವ ಇಷ್ಟ ಅನ್ನವನ್ನು ಮಠದಿಂದ ತಂದು ನಿತ್ಯ ಊಟ ಮಾಡಿ. ಯಾಕಂದ್ರೆ ನಿತ್ಯನೂ ಮಠಕ್ಕೆ ಹೋಗೋದು ಸಮಸ್ಯೆ, ನಿತ್ಯೊಬ್ಬರ ಆಚಾರ ಕರೆದು ಪೂಜಾ ಮಾಡೋದು ಸಮಸ್ಯೆ, ನಿತ್ಯ ಪೂಜಾ ಮಾಡೋರಿಲ್ಲ ಅಂಥೇಳಿ ವೈಶ್ವದೇವ ಇಲ್ಲದ ಅನ್ನ ತಿನ್ನಬಾರ್ದು. ಎಲ್ಲಿ ವೈಶ್ವದೇವ ಆಗತ್ತೋ ಅಲ್ಲಾದರೂ ಹೋಗಬೇಕು ಊಟಕ್ಕೆ, ಇಲ್ಲ ಅಲ್ಲಿಂದಾದರೂ ಅನ್ನವನ್ನು ತಂದು ಊಟ ಮಾಡಬೇಕಂತ ವೈಶ್ವದೇವ ಮಾಡಿದನ್ನ. ವೈಶ್ವದೇವದ ನಂತರದಲ್ಲಿ ಬಲಿಹರಣ, ಅದು ಋಗ್ವೇದ ಯಜುರ್ವೇದಗಳಿಗೆ ಬೇರೆ ಇದೆ. ಬಲಿಹರಣ ಎಲ್ಲ ವಿಚಾರಗಳು ಬೇಕಾದಷ್ಟಿದೆ. ಇದನ್ನೇ ಪ್ರತ್ಯೇಕವಾಗಿ ಒಂದು 2 ದಿನ 3 ದಿನ ಕೇಳಬೇಕಾದದ್ದು. ಅನಂತರದಲ್ಲಿ ಅತಿಥಿ ಸತ್ಕಾರ ಪೂಜೆ, ಅನಂತರದಲ್ಲಿ ತಾನು ತೀರ್ಥವನ್ನು ತಗೊಂಡು ಗಂಧಾಕ್ಷತೆಯನ್ನು ತನ್ನ ಬಿಂಬರೂಪಿ ಪರಮಾತ್ಮನಿಗೆ ಅಲಂಕಾರ ಅಂತೆ. ಅದು ತಾನು ಹಚ್ಚಿಕೊಳ್ಳುವ ಗಂಧಾಕ್ಷತೆ ಅದು ಬಿಂಬರು ಪರಮಾತ್ಮನಿಗೆ ಅಲಂಕಾರ ಅಂತ ಹೇಳಿ ತಾನು ಊಟ ಮಾಡೋದಕ್ಕಿಂತ ಬಂದರು ಅತಿಥಿಗಳಿಗೆ ಮೊದಲು ಊಟಕ್ಕೆ ಹಾಕಿ, ಅನಂತರದಲ್ಲಿ ತಾನು ಎಲೆ ಕೆಳಗೆ ಮಂಡಲ, ಎಲೆ ಕೆಳಗೆ ಮಂಡಲ ನೋಡಿ, ಇನ್ನೊಬ್ಬರ ಎಲೆಗೆ ನಾವು ಮಂಡಲ ಮಾಡುತ್ತಿದ್ರೆ ಬಲಗೈಯಿಂದ ಮಾಡಬೇಕು, ನಮ್ಮ ಎಲೆಗೆ ನಾವು ಮಾಡ್ಕೋತಿದ್ರೆ ಎಡಗೈಯಿಂದ ಮಾಡಬೇಕು. ನಮ್ಮ ಎಲೆಗೆ ನಾವು ಬಲಗೈಯಿಂದ ಮಾಡತಕ್ಕದಲ್ಲ. ಯಾಕಂದ್ರೆ ಸಾಮಾನ್ಯವಾಗಿ ಗಂಡ ಊಟ ಮಾಡುವ ಎಲೆಗೆ ಹೆಂಡತಿ ಮೇಲೆ ಮಂಡಲ ಮಾಡಬೇಕಂತಿದೆ. ಹೆಂಡತಿ ಎಲೆ ಹಾಕಿ ಮಂಡಲ ಮಾಡಿದ ಮೇಲೆ ಗಂಡ ಕೂಡಬೇಕು. ಅನಿವಾರ್ಯವಾಗಿ ಹೆಂಡತಿ ಮೈಲಿಗಿರ್ತಾರೆ, ಗಂಡ ತಮ್ಮಷ್ಟಕ್ಕೆ ಮಾಡ್ಕೊಳ್ಳೋದಿದ್ರೆ ಎಡಗೈಯಿಂದ ತಾನು ಮಂಡಲ, ತಾವು ಇನ್ನೊಬ್ಬರಿಗೆ ಆಚಾರ್ಯ ಮಾಡ್ತಿದ್ರೆ ಅದನ್ನು ಬಲಗೈಯಿಂದ. ಮಂಡಲನೂ ಅವಶ್ಯಕ. ಮಂಡಲದಲ್ಲಿ 3 ಭಾಗ ಇದೆ. ವರ್ತುಲ ಮಂಡಲ ಪಿತೃಗಳಿಗೆ, ಚತುರಸ್ರ ಮಂಡಲ ದೇವತೆಗಳಿಗೆ, ತ್ರಿಕೋಣ ಮಂಡಲ 10 ದಿನ ಪ್ರೇತಕ್ಕೆ. ಅವರವರಿಗೆ ಮಂಡಲ ಬೇರೆ. ಮಂಡಲ, ಪರಿಶೇಚನ, ಚಿತ್ರಾವತಿ, ಆಪೋಷಣ, ಮಧ್ಯ ಮಧ್ಯದಲ್ಲಿ ಪರಮಾತ್ಮನ ನಾಮಸ್ಮರಣೆ, ಹೀಗೆ ಪೂಜೆಯನ್ನ, ಅತಿಥಿ ಸತ್ಕಾರವನ್ನ ಭಗವಂತ ಉದ್ಧವನಿಗೆ ಬಹಳ ಸುಂದರವಾಗಿ ತಿಳಿಸ್ತಾನೆ. ಇದನ್ನೆಲ್ಲ ಪ್ರತಿನಿತ್ಯದಲ್ಲಿ ತಪ್ಪದೆ 1 ದಿನವೂ ದೇವರ ಪೂಜೆ, ದೇವರ ಆರಾಧನೆ ತಪ್ಪಬಾರದು. ಅವರವರ ಯೋಗ್ಯತೆಗೆ ತಕ್ಕಂತೆ, ವಿಶೇಷವಾಗಿ ತಪ್ಪೋದೇ ಬೇಡ ಅನ್ನೋದಕ್ಕಾಗಿ ಈಗ 2-3 ನಿಮಿಷದಲ್ಲಿ ಪೂಜಾ ಪದ್ಧತಿ ಬಂದಿದೆ. 3 ನಿಮಿಷದಲ್ಲಿ ನಮ್ಗೆ ಆಫೀಸ್ಗೆ ಹೋಗೋದಿದೆ, ನಮ್ಮಿಂದ ಆಗಲ್ಲ ಅನ್ನೋರು ಕೂಡ 3 ನಿಮಿಷದಲ್ಲಿ ಅಭಿಷೇಕ ಮಾಡಿ, ಅರ್ಚನೆ ಮಾಡಿ, ಒಂದು ತುಳಸಿ ದೇವರಿಗೆ ಸಮರ್ಪಣೆ ಮಾಡಿ, ಸಕ್ಕರೆ ನೈವೇದ್ಯ ಮಾಡಿ, 3 ಮಂಗಳಾರತಿ ಮಾಡಿ, ಪ್ರದಕ್ಷಿಣಕ್ಕೆ ಹೊರಟುಬಿಡಿ. 5 ನಿಮಿಷದಲ್ಲಿ ಮಾಡಿ. ಆದರೆ ಮಾಡಿ. ಆಚಾರ ಹೇಳಿದ್ದಾರೆ, ಕಳಿಸಿದ್ದಾರೆ. ಹೌದು, ಒಟ್ಟಾರೆ ಅನಂತ ಉಪಕಾರ ಮಾಡಿದ ದೇವರಿಗೆ ನಾವು ಏನೇನು ನೋಡಿ. ದೇವರ ಪೂಜಾ ಅಂದರೆ ಒಂದೇ ಕನ್ನಡದಲ್ಲಿ ಹೇಳೋದಾದರೆ, ದೇವರ ಪೂಜಾ ಅಂದರೆ ಯಾವ ಪದಾರ್ಥವನ್ನು ನಾವು ಭೋಗ ಮಾಡ್ತೇವೆ ಅದನ್ನೆಲ್ಲ ನೀನು ಕೊಟ್ಟದ್ದು ಅನ್ನುವ ಉಪಕಾರದ ಸ್ಮರಣೆನೇ ದೇವರ ಪೂಜೆ, ಬೇರೆ ಏನೂ ಅಲ್ಲ. ನನಗೆ ನೀರು ಕೊಟ್ಟಿದ್ದಿ ಅನ್ನೋ ಉಪಕಾರ ಸ್ಮರಣೆ ಅಭಿಷೇಕ, ನನಗೆ ಸೂರ್ಯ ಚಂದ್ರ ಇಟ್ಟು ಬೆಳಕು ಕೊಟ್ಟಿದ್ದಿ ಅನ್ನೋ ಉಪಕಾರದ ನೆನಪು ಮಂಗಳಾರತಿ, ನನ್ನ ಭೋಗಕ್ಕೆ ತುಳಸಿ ಕೊಟ್ಟಿದ್ದಿ, ಹೂಗಳ ಕೊಟ್ಟಿದ್ದಿ ಅನ್ನೋ ಉಪಕಾರಕ್ಕೆ ಅವನಿಗೆ ಹೂವ ಸಮರ್ಪಣೆ, ನನ್ನ ಹೊಟ್ಟೆಗೆ ಅನ್ನ ಕೊಟ್ಟಿದ್ದಿ ಅನ್ನೋದಕ್ಕೆ ನೈವೇದ್ಯ. ಅಂತೂ ಉಪಕಾರದ ಸ್ಮರಣೆ, ಅದನ್ನು ಅನಂತ ಗುಣಪೂರ್ಣನಾದ ದೇವರಿಗೆ ಸಮರ್ಪಣೆ. ಹೀಗೆ ಉದ್ಧವನಿಗೆ ದೇವರ ಪೂಜಾ ಪ್ರಕಾರವನ್ನು ತಿಳಿಸಿ, ಇದಾದ ಮೇಲೆ ಏಕಾದಶ ಸ್ಕಂದದ ಕೊನೆ ಭಾಗ, ಕೆಲವು ಭಾಗ ಇದೆ, ಸಾಯಂಕಾಲದ ಪ್ರವಚನದಲ್ಲಿ ಶ್ರವಣ ಮಾಡಿ. ಇವತ್ತು ಏಕಾದಶ ಸ್ಕಂದ ಮಂಗಳ. ಸಾಕಲ್ಲ ಸಮಯನೇ ಇಲ್ಲ. ನಾಳೆಗೆ ಬೆಳಗ್ಗೆ ದ್ವಾದಶ ಸ್ಕಂದ, ಹಾಗೇನೆ ಸಂಪೂರ್ಣವಾದ ಭಾಗವತವನ್ನು ಶ್ರವಣ ಮಾಡಿ ಈ 1 ವರ್ಷದಿಂದ ನಡೆದ ಅಥವಾ ಈ 7 ದಿನದಿಂದ ನಡೆದ ಪ್ರವಚನದ ಸಮಾಪ್ತಿ. ಏಕಾದಶ ಸ್ಕಂದದ ಕೊನೆ ಭಾಗವನ್ನು ಸಾಯಂಕಾಲ ಶ್ರವಣ ಮಾಡೋಣ. ಇವಾಗ ಸತ್ಯನಾರಾಯಣ ಪೂಜೆ ಆಗುತ್ತೆ. ಪ್ರತ್ಯೇಕವಾಗಿ ಇಷ್ಟೊತ್ತನ ಪೂಜೆಯ ಬಗ್ಗೆ ಕೇಳಿದ್ದೀರಿ. ದೇವರ ಪೂಜೆ ಮಾಡೋದಕ್ಕೆ ಪ್ರತ್ಯೇಕವಾಗಿ ಹಿಂಗೆ ಸತ್ಯನಾರಾಯಣ ಪೂಜೆ ಅಂತಿಲ್ಲ, ಯಾವಾಗ ನಿತ್ಯವೂ ಮಾಡಂತಾರೆ. ಅದೇ ಸತ್ಯನಾರಾಯಣ ಕಥೆಯಲ್ಲೇ ಬರುತ್ತೆ, ಪ್ರತಿನಿತ್ಯ ಸತ್ಯನಾರಾಯಣ ಪೂಜೆ ಅಂತಂತಾರೆ. ಆಗಲ್ಲ ಅನ್ನೋದಕ್ಕಾಗಿ ಸಂದರ್ಭದಲ್ಲಿ ಮಾಡುತ್ತೇವೆ. ಮೊಟ್ಟ ಮೊದಲು ನೈಮಿಷಾರಣ್ಯದಲ್ಲೇನೆ ಸತ್ಯನಾರಾಯಣ ಪೂಜೆ ನಡೆದದ್ದರಿಂದ ಈ ಕ್ಷೇತ್ರದಲ್ಲಿ ಪೂಜೆ ಆಗಬೇಕು. ಎಲ್ಲರೂ ಸಂಕಲ್ಪಕ್ಕೆ ಬನ್ನಿ. ಎಲ್ಲರ ಉದ್ದೇಶಕ್ಕಾಗಿ, ಜಗತ್ತಿನ ಕ್ಷೇಮಕ್ಕಾಗಿ, ಒಳ್ಳೆಯ ಸದ್ಬುದ್ಧಿ, ಜ್ಞಾನ, ಆಯುಷ್ಯ, ಆರೋಗ್ಯಕ್ಕಾಗಿ ಇಲ್ಲಿ ಸತ್ಯನಾರಾಯಣ ಪೂಜೆ ಆಗುತ್ತೆ. ಪೂಜೆ ಆದ ಮೇಲೆ ಮಂಗಳಾರತಿ, ಅನಂತರದಲ್ಲಿ ತೀರ್ಥಪ್ರಸಾದ ಆಗುತ್ತೆ.
ಊಟ ಎಷ್ಟಕ್ಕಾಗತ್ತೋ ಅದರ ಮೇಲೆ ಸಾಯಂಕಾಲ ಪ್ರವಚನ ಡಿಸೈಡ್ ಆಗುತ್ತೆ. ಇವಾಗಲೇ ನಾನು ಟೈಮ್ ಹೇಳಿದರೆ ಭಾಳ ಕಷ್ಟ. ಊಟ ಆದ ಮೇಲೆ ಸ್ವಲ್ಪ ಹೊತ್ತು ವಿಶ್ರಾಂತಿಯಾಗಿ ಸಾಯಂಕಾಲ ಏಕಾದಶಿ ಸ್ಕಂದದ 11ನೇ ಸ್ಕಂದದ ಕೊನೆ ಭಾಗ ಉದ್ಧವನ ಪ್ರಶ್ನೆಗಳು ಅದರ ಸಮಾಪ್ತಿ ಇವತ್ತು ಮಾಡಿ ನಾಳೆಗೆ ಬೆಳಗ್ಗೆ ಶೀಘ್ರದಲ್ಲಿ ಕಾರ್ಯಕ್ರಮ ಶುರುವಾಗಬೇಕು. ಎಲ್ಲರೂ 2 ಗಂಟೆಗೆಲ್ಲ ಇಲ್ಲಿಂದ ಹೊರಡಬೇಕು. 2 ಗಂಟೆಗೆ ಇಲ್ಲಿಂದ ಹೊರಡಬೇಕು. ಲಕ್ನೋವಲ್ಲಿ ಭಾಳ ಟ್ರಾಫಿಕ್ ಇರ್ತದೆ. 2ಕ್ಕೆ ಬಸ್ ಬಂದು ನಿಂದಿರ್ತದೆ. ಎಲ್ಲರೂ ಹೊರಡಬೇಕಾದ್ದರಿಂದ ಬೆಳಗ್ಗೆ ಶೀಘ್ರದಲ್ಲಿ ಮಂಗಳ ತೀರ್ಥಪ್ರಸಾದ ಇದನ್ನೆಲ್ಲ ಮುಗಿಸ್ಕೊಂಡು ದೇವರಿಗೆ ಭಾಗವತದ ಸಮರ್ಪಣೆಯನ್ನು ಮಾಡಿ ಮತ್ತೆ ಈ ಕ್ಷೇತ್ರಕ್ಕೆ ಬರೋ ಹಾಗೆ ಮೇಲಿಂದ ಮೇಲೆ ಭಾಗವತದ ಶ್ರವಣ ನಡೆಯುವ ಹಾಗೆ ನೀನೇ ಅನುಗ್ರಹವನ್ನು ಮಾಡುವಂಥ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅದರ ಸಮಾಪ್ತಿಯನ್ನು ನಾಳೆ ದಿವಸ ಮಾಡೋಣ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.